ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸಿಪಲ್ಸ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್ ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಈಸ್ ಸುನಿಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ಹೆಡ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮುಳಬಾಗಲ್, ಕೋಲಾರ ಡಿಸ್ಟ್ರಿಕ್ಟ್. ನಾನು ಒಟ್ಟು 5 ಲೆಕ್ಚರ್ ಸೀರೀಸ್ನ ಪ್ರಿನ್ಸಿಪಲ್ಸ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂಗೆ ನಾನು ನಿರ್ವಹಿಸಲಿದ್ದೇನೆ. ಇದರಲ್ಲಿ ಮುಖ್ಯವಾಗಿ ಲೆಕ್ಚರ್ ಸೀರೀಸ್ 1 ಇವತ್ತು ಡಿಸ್ಕಸ್ ಮಾಡೋಣ. The objective of this lecture series is to provide students with a conceptual framework of event management, event services, conducting event, and managing public relations. Lecture series 1 ಅದರಲ್ಲಿ ಯೂನಿಟ್ 1 ಇಂಟ್ರೊಡಕ್ಷನ್ ಟು ಈವೆಂಟ್ ಮ್ಯಾನೇಜ್ಮೆಂಟ್. ಇಂಟ್ರೊಡಕ್ಷನ್ ಟು ಈವೆಂಟ್ ಮ್ಯಾನೇಜ್ಮೆಂಟ್ ಈ ಒಂದು ಯೂನಿಟ್ನಲ್ಲಿ ನಾವು ಈ ಕೆಳಕಂಡ ವಿಷಯಗಳನ್ನು ಚರ್ಚಿಸಲಿದ್ದೇವೆ. Event, meaning, why event management, analysis of event, scope of event, decision makers and event manager technical staff, establishing of policies and procedures, developing record keeping system. Introduction. Nowadays, the event industry is playing a vital role in our society. People have come up with a lot of occasions for organizing events such as educational events, birthdays, international conferences, company parties, etc. In general, events are also a part of human being's social life because they get to know and talk with different people with different backgrounds. ಇತ್ತೀಚಿನ ದಿನಗಳಲ್ಲಿ ಈವೆಂಟ್ ಇಂಡಸ್ಟ್ರಿ ಅಂತಕ್ಕಂಥದ್ದು ಬಹಳ ವೇಗವಾಗಿ ಬೆಳೀತಾ ಇರತಕ್ಕಂತಹ ಉದ್ಯಮವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈವೆಂಟ್ಸು ಬಹುತೇಕ ಹೆಚ್ಚಳಗೊಂಡಿದ್ದಾವೆ. ಉದಾಹರಣೆಗೆ ಬರ್ತ್ಡೇ ಪಾರ್ಟೀಸ್, ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್, ಕಂಪನಿ ಪಾರ್ಟೀಸ್ ಮುಂತಾದವು. ಇವು ಮೊದಲು ಇದ್ದಂತಕ್ಕಿಂತನೂ ಈಗ ಹೆಚ್ಚಾಗಿ ನಡೀತಾ ಇದ್ದಾವೆ. ಅದರಲ್ಲೂ ಕೂಡ ಮಾನವ ಸಂಘಜೀವಿ. ಇವನು ಹೆಚ್ಚು ಹೆಚ್ಚು ಈವೆಂಟ್ಗಳನ್ನು ಮಾಡಬೇಕು, ಹೊಸ ಜನರ ಜೊತೆ ಪರಿಚಯವನ್ನು ಮಾಡಿಕೊಳ್ಬೇಕು ಅಂತಕ್ಕಂಥ ಉತ್ಸಾಹವನ್ನು ಸ್ವಾಭಾವಿಕವಾಗಿ ಹೊಂದಿರ್ತಾನೆ. ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿರಿಸಿಕೊಂಡು ನಾವು ಹೇಳೋದಾದರೆ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಭವಿಷ್ಯವಿದೆ ಅಂತ ನಾವು ಹೇಳಬಹುದು. ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಈವೆಂಟ್. ಡೆಫಿನೇಷನ್. ಈಗ ಈವೆಂಟ್ ಎಂದರೆ ಏನು, ಇದರ ಅರ್ಥ ಮತ್ತು ವ್ಯಾಖ್ಯಾನವನ್ನು ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ವ್ಯಾಖ್ಯಾನ. According to Philip Kotler, event can be defined as occurrence designed to communicate particular message to target audience. ಫಿಲಿಪ್ ಕೋಟ್ಲರ್ ಹೇಳುವ ರೀತಿ ಈವೆಂಟ್ ಅನ್ನೋತಕ್ಕಂಥದ್ದು ಅಕ್ಕರೆನ್ಸ್, ಯಾವುದಾದ್ರೂ ಒಂದು ಘಟನೆ ಸಂಘಟಿಸುವಿಕೆ. ಇದನ್ನು ಯಾವ ರೀತಿ ಸಂಘಟಿಸ್ತಾರೆ ಅಂತಂದರೆ, ನಾವು ನಮ್ಮ ಉದ್ದೇಶಿತ ಗ್ರಾಹಕರಿಗೆ ಅಥವಾ ನಮ್ಮ ಉದ್ದೇಶಿತ ಜನಗಳಿಗೆ ಯಾವುದೋ ಒಂದು ಮೆಸೇಜನ್ನು, ಯಾವುದೋ ಒಂದು ಸಂದೇಶವನ್ನು ಅವರ ಗಮನಕ್ಕೆ ತರುವ ರೀತಿ ಒಂದು ಘಟನೆಯನ್ನು ಸಾಧ್ಯವಾಗುವ ರೀತಿ ಮಾಡ್ತಾರೆ. ಇದನ್ನ ಈವೆಂಟ್ ಎಂದು ಕರೀತೇವೆ. ಈವೆಂಟ್ ಇಸ್ ಅನ್ ಅಕ್ಕರೆನ್ಸ್ ಡಿಸೈನ್ ಟು ಕಮ್ಯುನಿಕೇಟ್ ಪರ್ಟಿಕ್ಯುಲರ್ ಮೆಸೇಜ್ ಟು ಟಾರ್ಗೆಟ್ ಆಡಿಯನ್ಸ್. ಉದ್ದೇಶಿತ ಜನರಿಗೆ ಒಂದು ನಿರ್ದಿಷ್ಟ ಸಂದೇಶವನ್ನು ರವಾನಿಸಲು ಉಂಟು ಮಾಡತಕ್ಕಂತಹ ಘಟನೆ, ಇದನ್ನ ಈವೆಂಟ್ ಅಂತ ಹೇಳ್ಬಿಟ್ಟು ನಾವು ಕರಿತೇವೆ. ಮೀನಿಂಗ್. ಆನ್ ಈವೆಂಟ್ ಈಸ್ ಸಮಥಿಂಗ್ ದಟ್ ಹ್ಯಾಪನ್, not just exist. Somebody has to make it happen. Successful events only come about through actions, some individuals or group of individuals getting things done. ಇಲ್ಲಿ ಈವೆಂಟ್ನ ಅರ್ಥವನ್ನು ನಾವು ನೋಡುವುದಾದರೆ, ಸಮಥಿಂಗ್ ದಟ್ ಹ್ಯಾಪನ್. ಈವೆಂಟ್ ಅಂದರೆ ಏನೋ ಒಂದು ಘಟಿಸ್ತಕ್ಕಂಥದ್ದು. ನಾಟ್ ಜಸ್ಟ್ ಎಕ್ಸಿಸ್ಟ್, ಅದು ಸುಮ್ಮನೆ ಇರತಕ್ಕಂಥದ್ದು ಅಲ್ಲ. ಸಂಬಡಿ ಹ್ಯಾಸ್ ಟು ಮೇಕ್ ಇಟ್ ಹ್ಯಾಪನ್, ಯಾರೋ ಒಬ್ಬರು ಇದನ್ನು ಮಾಡಬೇಕಾಗಿರ್ತದೆ. Successful events only come about through action, some individuals or group of individuals getting things done. ಈವೆಂಟ್ ಯಶಸ್ವಿ ಆಗ್ಬೇಕಂತಂದ್ರೆ ಯಾರೋ ಒಬ್ಬರು ಅದನ್ನು ಮಾಡಬೇಕಾಗಿರ್ತದೆ. ಅವರು ವೈಯಕ್ತಿಕವಾಗಿರ್ಬೋದು ಅಥವಾ ಸಂಘಟಿತವಾಗಿ ಅದನ್ನು ಮಾಡಬಹುದು. ಈವೆಂಟ್ ಮೀನಿಂಗ್ ಡೆಫಿನೇಷನ್ ತಿಳ್ಕೊಂಡಿದ್ದೇವೆ. ಈಗ ಈವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. Event management is an application of project management to the creation and development of festivals,
events and conferences. It involves studying the intricacies of the brand, identification of target audience, devising the event concept, planning the logistic and coordinating the technical aspects before actually executing the model list of the proposed event. Post event analysis and ensuring a return on investment. ಈವೆಂಟ್ ಮ್ಯಾನೇಜ್ಮೆಂಟ್ ಎನ್ನುವುದಕ್ಕಂಥದ್ದು ಇದು ಪ್ರಾಜೆಕ್ಟ್ ಅಪ್ ಮ್ಯಾನೇಜ್ಮೆಂಟ್ನ ಒಂದು ಭಾಗ. ಇಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಏನೆಲ್ಲ ಒಳಗೊಂಡಿರ್ತದೆ ಅಂತಂದರೆ ಐಡೆಂಟಿಫೈಯಿಂಗ್ ದ ಟಾರ್ಗೆಟ್ ಆಡಿಯನ್ಸ್, ಆಯಿತಾ. ನಾವು ವಿಶೇಷವಾಗಿ ನಮ್ಮ ವಿಶೇಷವಾಗಿ ನಮ್ಮ ಗ್ರಾಹಕರಿದ್ದಾರೆ ಅವರನ್ನು ಗುರುತಿಸ್ತಕ್ಕಂಥದ್ದು. ಆ್ಯಂಡ್ ಡಿಸೈನಿಂಗ್ ದ ಈವೆಂಟ್ ಕಾನ್ಸೆಪ್ಟ್ನ ಡಿಸೈನ್ ಮಾಡ್ತಕ್ಕಂಥದ್ದು. ಪ್ಲಾನಿಂಗ್ ದ ಲಾಜಿಸ್ಟಿಕ್ಸ್, ಅದಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಸಾಮಗ್ರಿಗಳನ್ನು ಪ್ಲ್ಯಾನ್ ಮಾಡ್ತಕ್ಕಂಥದ್ದು. ಕೋಆರ್ಡಿನೇಟಿಂಗ್ ದ ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಎಲ್ಲ ಟೆಕ್ನಿಕಲ್ ತಂತ್ರಜ್ಞಾನ ಆಸ್ಪೆಕ್ಟ್ಸನ್ನು ಸಮನ್ವಯ ಮಾಡ್ತಕ್ಕಂಥದ್ದು. ಆ್ಯಂಡ್ ಮೊದಲು ಈವೆಂಟ್ ಎಕ್ಸಿಕ್ಯೂಟ್ ಆಗೋಕ್ಕೆ ಅದಕ್ಕಿಂತ ಮೊದಲು ಒಂದು ಮಾದರಿಯನ್ನು ನಿರೂಪಿಸಿ ಅದನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈವೆಂಟ್ ಮುಗಿದ ನಂತರ ಆ ಈವೆಂಟ್ ಬಗ್ಗೆ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಸಹ ಇದು ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಬರ್ತದೆ. ಸೊ ಈವೆಂಟ್ ಮ್ಯಾನೇಜ್ಮೆಂಟ್ ಈಸ್ ಎನ್ ಅಪ್ಲಿಕೇಶನ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ to the creation and development of festivals, events and conferences. It involves studying the intricacies of the brand, identifying the target audience, designing the event concept, planning the logistics and coordinating the technical aspects before actually executing the model list of the proposed event. Post event analysis and ensuring a return on investment. ಇಷ್ಟು ಈವೆಂಟ್ ಮ್ಯಾನೇಜ್ಮೆಂಟ್ ವಿಷಯ ಬಗ್ಗೆ ನಾವು ಅರ್ಥ ಅಂತ ಹೇಳ್ಬಿಟ್ಟು ಇದನ್ನು ತಿಳ್ಕೊಳ್ಬೋದು. ಇದನ್ನೇ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಈವೆಂಟ್ ಮ್ಯಾನೇಜ್ಮೆಂಟ್ ಈಸ್ ದ ಪ್ಲಾನಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಅನ್ ಈವೆಂಟ್ ಆರ್ ಪ್ರಾಜೆಕ್ಟ್ ಆಕ್ಟಿವಿಟಿ. ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ಲಾನಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಅನ್ ಈವೆಂಟ್. ಒಂದು ಈವೆಂಟ್ನ ಪ್ಲಾನ್ ಮಾಡಿ ಮ್ಯಾನೇಜ್ ಮಾಡ್ತಕ್ಕಂಥದ್ದೇ ಈವೆಂಟ್ ಮ್ಯಾನೇಜ್ಮೆಂಟ್. ಬಿಸ್ನೆಸ್ ಈವೆಂಟ್ ಮ್ಯಾನೇಜ್ಮೆಂಟ್. ಸೊ ಏನು ಬಿಸ್ನೆಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ, ಬಿಸ್ನೆಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಈಸ್ ದ ಪ್ರಾಕ್ಟೀಸ್ ಆಫ್ ಇನ್ಕಾರ್ಪೊರೇಟಿಂಗ್ business logic into labeling events, communicating events and handling events. Business event management takes a different slant on traditional event management. ಇಲ್ಲಿ ಸರಳವಾಗಿ ಹೇಳ್ಬೇಕಂತಂದ್ರೆ ಬಿಸ್ನೆಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಈಸ್ ದ ಪ್ರಾಕ್ಟೀಸ್ ಆಫ್ ಇನ್ಕಾರ್ಪೊರೇಟಿಂಗ್ ಬಿಸ್ನೆಸ್ ಲಾಜಿಕ್ಸ್ ಇನ್ ಈವೆಂಟ್ ಮ್ಯಾನೇಜ್ಮೆಂಟ್. ನಾವು ಏನು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಆ ಒಂದು ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಬಿಸ್ನೆಸ್ ಲಾಜಿಕ್ಸ್ ಅಂದರೆ ಬಿಸ್ನೆಸ್ ತಂತ್ರಗಳನ್ನು ಬಳಸಿ ನಾವು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಅದನ್ನು ಬಿಸ್ನೆಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಮಾಡ್ತಕ್ಕಂಥ ಈವೆಂಟ್ ಮ್ಯಾನೇಜ್ಮೆಂಟ್ಗಿಂತ ಈ ಬಿಸ್ನೆಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಬಿಸ್ನೆಸ್ ತಂತ್ರಗಳನ್ನು ಬಳಸಿ ಮಾಡ್ತಕ್ಕಂಥ ಈವೆಂಟ್ ಮ್ಯಾನೇಜ್ಮೆಂಟ್ ಬಹಳಷ್ಟು ದಕ್ಷತೆಯಿಂದ ಕೂಡಿರ್ತದೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಈವೆಂಟ್ಸ್. ಈವೆಂಟ್ಸ್ನ ಲಕ್ಷಣಗಳು. ಈವೆಂಟ್ಸ್ ಆಫರ್ ಎ ಯೂನಿಕ್ ಒನ್ಸ್ ಇನ್ ಎ ಲೈಫ್ ಎಕ್ಸ್ಪೀರಿಯನ್ಸ್. ಈ ಈವೆಂಟು ಒಂದು ವಿಭಿನ್ನ ಮತ್ತು ಜೀವನದಲ್ಲಿ ಕೇವಲ ಒಂದು ಬಾರಿ ಎನ್ನುತಕ್ಕಂತಹ ಒಂದು ಎಕ್ಸ್ಪೀರಿಯನ್ಸ್ ಅನುಭವವನ್ನು ನೀಡ್ತದೆ. ಉದಾಹರಣೆಗೆ ಮದುವೆ ಜೀವನದಲ್ಲಿ ಒಂದು ಬಾರಿ ಮಾತ್ರ ಅನ್ನೋ ರೀತಿ ಒಂದು ಬಾರಿ ಮಾತ್ರ ಮಾಡ್ಕೊಳ್ತಕ್ಕಂಥದ್ದು ಸಾಮಾನ್ಯವಾಗಿ. ಸೊ ಅದು ಒಂದು ವಿಭಿನ್ನವಾದಂತಹ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ಈವೆಂಟ್ಸ್ ಆರ್ ಏಮ್ಡ್ ಅಟ್ ಫುಲ್ಫಿಲ್ಮೆಂಟ್ ಆಫ್ ಸರ್ಟೈನ್ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ನಮಗೆ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಉದ್ದೇಶಗಳು ಮತ್ತು ಗುರಿಗಳನ್ನು ಸಾಧನೆ ಮಾಡೋದಕ್ಕೆ ಈ ಈವೆಂಟು ನಾವು ಬಳಸ್ಕೊತೀವಿ. Events are specific occurrence with a shorter lifespan when compared to projects. ಪ್ರಾಜೆಕ್ಟ್ಸ್ಗೆ ಕಂಪೇರ್ ಮಾಡಿದ್ರೆ ಈವೆಂಟ್ಸು ಶಾರ್ಟ್ ಟರ್ಮ್ ಆಗಿರ್ತವೆ. ಇವು ತುಂಬ ಕಡಿಮೆ ಅವಧಿಗೆ ಆಗಿರ್ತವೆ ಮತ್ತು ಇವನ್ನು ನಾವು ಸ್ಪೆಸಿಫಿಕ್ ಅಕರೆನ್ಸ್ ಯಾವುದೋ ಒಂದು ವಿಶೇಷವಾದ ಘಟನೆ ಉಂಟು ಮಾಡೋದಕ್ಕೋಸ್ಕರ ಇವುಗಳನ್ನ ನಾವು ತಯಾರು ಮಾಡ್ತೀವಿ. ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ ಈವೆಂಟ್ ಮ್ಯಾನೇಜ್ಮೆಂಟ್ ಇಸ್ ದ ಅಪ್ಲಿಕೇಶನ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ. ಸೊ ಒಂದು ಯೋಜನೆಯಲ್ಲಿ ಒಂದು ಭಾಗ ಆಗಿರುತ್ತೆ ಈವೆಂಟ್. ಅಂದರೆ ಪ್ರಾಜೆಕ್ಟಿಗೆ ಕಂಪೇರ್ ಮಾಡಿದ್ರೆ ಈವೆಂಟ್ ತುಂಬ ಚಿಕ್ಕದಾಗಿರುತ್ತೆ. ಈವೆಂಟ್ಸ್ ಇನ್ವಾಲ್ವ್ಸ್ ಎ ಸಬ್ಸ್ಟಾನ್ಷಿಯಲ್ ಆ್ಯಂಡ್ ಯೂಸ್ ರಿಕ್ವೈರ್ಮೆಂಟ್ ಆಫ್ ಫಂಡ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಸ್ಕೇರ್ಸ್ ರಿಸೋರ್ಸಸ್. ಸೊ ಒಂದು ಈವೆಂಟ್ ನೀವು ಮಾಡ್ತಿದ್ರಿ ಅಂತಂದರೆ ಅಲ್ಲಿ ತುಂಬ ರಿಕ್ವೈರ್ಮೆಂಟ್ಸ್ ಬೇಕಾಗಿರ್ತವೆ. ಫಂಡ್ಸ್ ಆಗಿರ್ಬೋದು ಮತ್ತು ಸ್ಕೇರ್ಸ್ ಕೊರತೆ ಇರತಕ್ಕಂತಹ ಏನು ಸಂಪನ್ಮೂಲಗಳು ಅವುಗಳನ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂತಹ ಕಾರ್ಯಗಳಾಗಿರ್ತವೆ. Events requires judicious planning and involve all important managerial functions. ಸೊ ಒಂದು ಈವೆಂಟ್ ಮಾಡಬೇಕಂತಂದರೆ ಎಲ್ಲ ರೀತಿ ಕಾನೂನಾತ್ಮಕವಾಗಿ ಕೂಡ ಯೋಜನೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಅದೇ ರೀತಿ ಮ್ಯಾನೇಜರಿಯಲ್ ಫಂಕ್ಷನ್ಸ್ ಪ್ಲಾನಿಂಗ್, ಆರ್ಗನೈಸಿಂಗ್, ಕೋಆರ್ಡಿನೇಟಿಂಗ್, ಡೈರೆಕ್ಟಿಂಗ್
ಕಂಟ್ರೋಲಿಂಗ್, ಇವೆಲ್ಲವೂ ಫಂಕ್ಷನ್ಸ್ ಕೂಡ ಇಲ್ಲಿ ಇರಬೇಕಾಗಿರುತ್ತೆ. ಈವೆಂಟ್ಸ್ ಇನ್ವಾಲ್ವ್ ಫೇಸಿಂಗ್ ಆನ್ ಎನ್ವಿರಾನ್ಮೆಂಟ್ ಆಫ್ ರಿಸ್ಕ್ ಅಂಡ್ ಅನ್ಸರ್ಟೈನಿಟೀಸ್. ಒಂದು ಈವೆಂಟ್ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ನಾರ್ಮಲ್ ಆಗಿ ಎನ್ವಿರಾನ್ಮೆಂಟ್ ರಿಸ್ಕ್ ಅಂಡ್ ಅನ್ಸರ್ಟೈನೀಸ್. ಎನ್ವಿರಾನ್ಮೆಂಟ್ ರಿಸ್ಕ್ ಅಂದರೆ ಮಳೆ, ಬಿಸಿಲು, ಗಾಳಿ ಇಂಥವು, ಮತ್ತೆ ಕೆಲವು ಅನ್ಸರ್ಟೈನೀಸ್, ಅನಿಶ್ಚಿತತೆಗಳು ಕೂಡ ಇಲ್ಲಿ ಇರುವಂತಹ ಸಾಧ್ಯತೆಗಳು ಇರ್ತವೆ. 5 C's ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್. ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ 5 ಸಿಗಳು, ಇದನ್ನು ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಮೊದಲನೇ ಸಿ ಕಾನ್ಸೆಪ್ಚುಯಲೈಸಿಂಗ್. ದಿಸ್ ಇಸ್ ದ ಫಸ್ಟ್ ಸಿ ಇನ್ವಾಲ್ವ್ಡ್ ಇನ್ ಈವೆಂಟ್ ಮ್ಯಾನೇಜ್ಮೆಂಟ್. The event manager understand from the client the specific reason for which an event is being planned. This enables the team to come up with a suitable theme or concept around which the event is to be centered. The theme should be conceptualized keeping in mind the event objective, target audience, the tentative venue, media to be used, etc. ಇಲ್ಲಿ ಮೊದಲನೇ ಸಿ ಏನಪ್ಪ ಅಂದರೆ ಕಾನ್ಸೆಪ್ಚುಯಲೈಸೇಷನ್. ಅಂದರೆ ಏನು ವಿಚಾರ ಇದೆ ಇಲ್ಲಿ, ಈ ಒಂದು ಈವೆಂಟ್ ಮಾಡ್ತಿದ್ದೀರಿ, ಇದು ಯಾವ ವಿಚಾರಕ್ಕೋಸ್ಕರ ಮಾಡ್ತಿದ್ದೀರಿ, ಆ ಒಂದು ವಿಚಾರ ಮತ್ತು ಇದು ಯಾವ ಒಂದು ನೇಚರಲ್ಲಿ ಇದೆ, ಯಾವ ಒಂದು ಸ್ವಭಾವದಾಗಿದೆ, ಇದನ್ನು ನಾವು ಮೊದಲು ತಿಳ್ಕೊಂಡ್ರೆ ಆ ಒಂದು ಎಲ್ಲ ಆಕ್ಟಿವಿಟೀಸ್ ಆ ಈವೆಂಟಲ್ಲಿ ಮಾಡ್ತಕ್ಕಂಥವು ಅದರ ಸಂಬಂಧಪಟ್ಟಂಗೆ ಇರ್ತದೆ. ಈಗ ಯಾವುದಾದ್ರೂ ಒಂದು ವಿಷಯವನ್ನು ಟಾರ್ಗೆಟ್ ಆಡಿಯನ್ಸ್ಗೆ ಮುಟ್ಟಿಸ್ಬೇಕಾ, ಅಥವಾ ಇದು ಏನು ಒಂದು ಸಂತೋಷವನ್ನು ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದ, ಅಥವಾ ಇದೇನು ಯಾರಿಗೋ ನಾವು ಭಾವನಾತ್ಮಕವಾಗಿ ಗೌರವವನ್ನು ಸೂಚಿಸ್ತಕ್ಕಂಥದ್ದ, ಅಥವಾ ನಮ್ಮ ದುಃಖವನ್ನು ಹಂಚಿಕೊಳ್ತಕ್ಕಂಥದ್ದ, ಈ ರೀತಿ ಏನು ಆ ಒಂದು ವಿಚಾರ ಒಂದು ಈವೆಂಟ್ ಅನ್ನೋದನ್ನು ಮೊದಲೇ ತಿಳ್ಕೊಂಡಿದ್ರೆ ಅದರ ರೀತಿಯಲ್ಲಿ ಎಲ್ಲ ಆಕ್ಟಿವಿಟೀಸ್ ಕೂಡ ಇರ್ತವೆ. ಎರಡನೇದಾಗಿ, ಇಲ್ಲ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಧಾರ್ಮಿಕವಾಗಿರ್ತಕ್ಕಂತಹ ಒಂದು ಈವೆಂಟ್ ನಡೀತಾ ಇದೆ ಅನ್ಕೊಳ್ಳಿ. ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಬರ್ತಕ್ಕಂಥ ಮೀಡಿಯಾ, ಅಲ್ಲಿ ಪ್ಲೇ ಮಾಡ್ತಕ್ಕಂಥ ಸಾಂಗ್ಸ್ ಎಲ್ಲ ಕೂಡ ಆ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿರುತ್ತವೆ. ಮತ್ತು ಇನ್ನೊಂದು ಯಾವುದೋ ಒಂದು ಈವೆಂಟು ಶಾಲೆಯಲ್ಲಿ ನಡೀತದೆ ಅನ್ಕೊಳ್ಳಿ, ಅಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಧರ್ಮವನ್ನು ನಾವು ತೆಗೆದುಕೊಳ್ಳೋಕ್ಕೆ ಬರೋದಿಲ್ಲ. ಅಲ್ಲಿ ಎಲ್ಲವೂ ಕೂಡ ಜಾತ್ಯತೀತವಾಗಿ ನಡೀತಾ ಇರಬೇಕು. ಈ ರೀತಿ ಕಾನ್ಸೆಪ್ಚುಯಲೈಸಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಸೆಕೆಂಡ್ ಸಿ ಈಸ್ ಕಾಸ್ಟಿಂಗ್. Casting involves the preparation of budgets, cost estimates, and the sources of acquiring funds. Creating a provision for risk coverage and managing uncertainties is also done. ಇಲ್ಲಿ ಎರಡನೇದು ಕಾಸ್ಟಿಂಗ್ ಅಂದರೆ ಖರ್ಚು ವೆಚ್ಚಗಳು ಮತ್ತು ಬಜೆಟ್ನ ಪ್ರಿಪರೇಷನ್ ಮಾಡ್ತಕ್ಕಂಥದ್ದು, ಮತ್ತು ಉಂಟಾಗ್ತಕ್ಕಂಥ ಖರ್ಚನ್ನು ಮೊದಲೇ ಊಹೆ ಮಾಡ್ತಕ್ಕಂಥದ್ದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಫಂಡ್ಸ್ನ ಅಕ್ವೈರ್ ಮಾಡ್ಕೊಳ್ತಕ್ಕಂಥದ್ದು ಅಂದರೆ ಪಡೆದುಕೊಳ್ತಕ್ಕಂಥದ್ದು, ಮತ್ತು ಮುಂದೆ ಬರ್ತಕ್ಕಂಥ ರಿಸ್ಕ್ಗೆ ಮೊದಲನೇ ಪ್ರಾವಿಷನ್ಸ್ ಮಾಡ್ತಕ್ಕಂಥದ್ದು, ಇವೆಲ್ಲ ಕೂಡ ಎರಡನೇ ಸಿ ಕಾಸ್ಟಿಂಗಲ್ಲಿ ಬರುತ್ತೆ. ಆ್ಯಂಡ್ ಥರ್ಡ್ ಒನ್ ಈಸ್ ಕ್ಯಾನ್ವಾಸಿಂಗ್. Canvassing activities involve networking and advertising to generate the required mileage for the success of an event, with the ultimate objective of raising funds and obtaining sponsorship for the conducting of event. ಮೂರನೇ ಸಿ ಇಲ್ಲಿ ಪ್ರಚಾರ, ಕ್ಯಾನ್ವಾಸಿಂಗ್ ಅಂತ ಹೇಳ್ಬಿಟ್ಟು ಬರುತ್ತೆ. ಒಂದು ಈವೆಂಟ್ ಸಕ್ಸಸ್ ಆಗಬೇಕಂದ್ರೆ ಅದನ್ನು ನೀವು ಅತಿ ಅದ್ಭುತವಾಗಿ ಪ್ರಚಾರ ಮಾಡಬೇಕು. ಆವಾಗಲೇ ಎಲ್ಲ ಜನರು ಕೂಡ ಬಂದು ಆ ಈವೆಂಟಲ್ಲಿ ಭಾಗವಹಿಸ್ತಾರೆ, ಸಂಬಂಧಪಟ್ಟಂಥ ಜನರು ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ಜನರು. ಮತ್ತು ಈ ರೀತಿ ಪ್ರಚಾರ ಮಾಡೋದ್ರಿಂದ ಕೆಲವರು ಈವೆಂಟ್ಗೆ ಬೇಕಾಗಿರ್ತಕ್ಕಂಥ ಫಂಡ್ಸ್ ಮತ್ತು ಚಂದಾದಾರರನ್ನು ಕೂಡ ಪಡಿತಕ್ಕಂತಹ ಒಂದು ವಿಷಯವನ್ನು ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ನಾಲ್ಕನೇ ಸಿ ಕಸ್ಟಮೈಸಿಂಗ್. Customization of an event focuses on client satisfaction, reinforcing client requirements towards objective fulfillment and ensuring that it has a blend of creativity and suitability to match changing trends and taste of clients. ಇಲ್ಲಿ ಎರಡನೇದು ಬಂದು ಕಸ್ಟಮೈಸಿಂಗ್. ಇಲ್ಲಿ ಕಸ್ಟಮೈಸೇಷನ್ ಅಂತಂದರೆ ನಾವು ಇಲ್ಲಿ ನೋಡ್ಬೋದು, ಆ ಈವೆಂಟನ್ನು ನಾವು ಯಾವ ರೀತಿ ಡೈರೆಕ್ಟ್ ಮಾಡಬೇಕಂತಂದರೆ ನಮ್ಮ ಕ್ಲೈಂಟ್, ನಮ್ಮ ಗ್ರಾಹಕನ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ, ಅವನ ಒಂದು ಸಂತೃಪ್ತಿ, ಅವನ ಒಂದು ಬೇಡಿಕೆಗೆ ಸಂಬಂಧಪಟ್ಟಂಗೆ ಈವೆಂಟನ್ನು ನಾವು ಕಸ್ಟಮೈಸೇಷನ್ ಮಾಡಬೇಕಾಗುತ್ತೆ. ಅಂದರೆ ಅದನ್ನು ಬದಲಾಯಿಸಬೇಕಾಗುತ್ತೆ ಅಥವಾ ಅದನ್ನು ಆ ರೀತಿ ಒಂದು ನಾವು ಡಿಸೈನ್ ಮಾಡಬೇಕಾಗುತ್ತೆ. ಇನ್ವಾಲ್ವ್ಸ್ ಎ ಕಸ್ಟಮೈಸ್ಡ್ ಅಪ್ರೋಚ್ ಟೈಲರ್ ಮೇಡ್ ಸ್ಪೆಸಿಫಿಕಲಿ ಫಾರ್ ಈವೆಂಟ್ ಟು ಬಿ ಸಕ್ಸಸ್ಫುಲ್ ಇನ್ ಎಂಗೇಜಿಂಗ್ ದ ಟಾರ್ಗೆಟ್ ಆಡಿಯನ್ಸ್ ಆ್ಯಂಡ್ ಸ್ಯಾಟಿಸ್ಫೈಸಿಂಗ್ ದ ಕ್ಲೈಂಟ್ ರಿಕ್ವೈರ್ಮೆಂಟ್. ಇಲ್ಲಿ ಕ್ಲೈಂಟ್ಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಇದೆ ಅದರ ಸಂಬಂಧಪಟ್ಟಂಗೆ ನಾವು ಒಂದು ವಿಶೇಷವಾಗಿ ಈ ಒಂದು ಈವೆಂಟ್ನ ಅಭಿವೃದ್ಧಿ ಮಾಡಬೇಕಾಗುತ್ತೆ.
ಇಲ್ಲಿ ನಮ್ಮ ಕ್ರಿಯೇಟಿವಿಟಿ ಮತ್ತು ಸೂಟಬಿಲಿಟಿ ಎರಡೂ ಬ್ಲೆಂಡೆಡ್ ಮಿಕ್ಸ್ಚರ್ ಇರಬೇಕು. ನಮ್ಮ ಒಂದು ಕ್ರಿಯೇಟಿವಿಟಿ, ನಮ್ಮ ಕುಶಲತೆ ಮತ್ತು ಅಲ್ಲಿ ಅದು ಅಪ್ಲಿಕೇಬಲ್ ಆಗ್ತಾ ಇರಬೇಕು, ಆ ವಾಸ್ತವವಾಗಿ ಅದಕ್ಕೆ ಅದು ಸೂಟ್ ಆಗ್ತಾ ಇರಬೇಕು. ಈ ರೀತಿ ಎರಡು ಕ್ರಿಯೇಟಿವಿಟಿ ಆ್ಯಂಡ್ ಸೂಟಬಿಲಿಟಿ ಎರಡೂ ಮ್ಯಾಚ್ ಮಾಡಿ ಕಸ್ಟಮರ್ನ ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂಗೆ ನಾವು ವಿಶೇಷವಾಗಿ ಇದನ್ನು ವಿಭಿನ್ನವಾಗಿ ನಾವು ನಿರ್ದೇಶಿಸಬೇಕಾಗಿರ್ತದೆ. ನೆಕ್ಸ್ಟ್ 5ನೇ ಸಿ, ಕ್ಯಾರಿಯಿಂಗ್ ಔಟ್, ಕಲ್ಮಿನೇಷನ್ ಆ್ಯಂಡ್ ಕಂಟ್ರೋಲ್. This phase involves the actual execution of plans. It includes all those set of activities and operations that lead to event execution and fulfillment of the event objective. ಎಲ್ಲ ಸಿ ಮುಗಿದ ಮೇಲೆ ಕೊನೆ ಸಿ ಕ್ಯಾರಿಂಗ್ ಔಟ್ ಅಂದರೆ ಏನು? ಎಲ್ಲ ಪ್ಲ್ಯಾಂಡ್ ಆ್ಯಕ್ಟಿವಿಟೀಸ್ ಸಕ್ಸಸ್ಫುಲಿ ಪ್ಲ್ಯಾಂಡ್ ಬಟ್ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತಂದರೆ ಯಾವುದೇ ಪ್ರಯೋಜನ ಇಲ್ಲ. ಆ ರೀತಿ ಕೊನೆ ಸಿ ಕ್ಯಾರಿಂಗ್ ಔಟ್, ನಾವು ಮಾಡಿರ್ತಕ್ಕಂಥ ಎಲ್ಲ ಪ್ಲ್ಯಾನ್ಸ್ನ ಸಕ್ಸಸ್ಫುಲ್ ಆಗಿ ಕ್ಯಾರಿಂಗ್ ಔಟ್ ಮಾಡ್ತಕ್ಕಂಥದ್ದು, ಜಾರಿ ಮಾಡ್ತಕ್ಕಂಥದ್ದು ಈ ಕೊನೆ 5ನೇ ಸಿ ಹೇಳ್ತದೆ. ಇನ್ ಪ್ರಾಕ್ಟೀಸ್ ಈಚ್ ಆಫ್ ದ ಸಿ ಮೇ ನಾಟ್ ಅದರ್ ಟು ದ ಸೀಕ್ವೆನ್ಸ್ ಇನ್ ವಿಚ್ ದೇ ಹ್ಯಾವ್ ಬೀನ್ ಪ್ರೆಸೆಂಟೆಡ್ ಅಬೋವ್. There is a complex interaction between the various C's before the carry-out stage. Depending on client requirement, budget constraints, etc., the original concept undergoes modification and revision on the basis of inputs obtained from the other C's. ಇಲ್ಲಿ ನಾವು ಏನು ನೋಡಿದ್ವಿ 5 ಸಿ, ಈ 5 ಸಿಗಳು ಕೂಡ ಇದೇ ರೀತಿ ಬರ್ತವೆ, ಒಂದಾದ್ಮೇಲೆ ಒಂದು ಇದೇ ಒಂದು ಸೀಕ್ವೆನ್ಸಲ್ಲಿ ಬರ್ತವೆ ಅಂತ ಹೇಳಕ್ಕೆ ಬರೋದಿಲ್ಲ. ಕಸ್ಟಮರ್ ಮತ್ತು ಅವನ ಈವೆಂಟ್ ಅದರ ಸ್ವಭಾವದ ಮೇಲೆ ಈವೆಂಟ್ಸು ಅದಲು ಬದಲಾಗ್ಬೋದು, ಮತ್ತು ಕೆಲವೊಂದು ಟೈಮಲ್ಲಿ ಆ ಈವೆಂಟ್ಸು ಒಂದು ಹಂತಕ್ಕೆ ತಲುಪಿ ಮತ್ತೆ ಬದಲಾಗ್ತಕ್ಕಂತಹ ಒಂದು ವಿಚಾರ ಕೂಡ ನಾವು ನೋಡ್ಬೋದು. ಇಲ್ಲಿ ಎಲ್ಲವೂ ಕೂಡ ಅನ್ಸರ್ಟೈನ್ ಮತ್ತು ಸಿಚುವೇಶನ್ ತಕ್ಕಂಗೆ ನಾವು ಈ ಸೀಸ್ನ ಬದಲಾವಣೆ ಮಾಡ್ಕೊತೀವಿ, ಮತ್ತು ಈ ಸೀಸ್ ಮಧ್ಯೆ ಇನ್ನೂ ಹೊಸ ಹೊಸ ವಿಚಾರಗಳು ಕೂಡ ಬರಬಹುದು. ಆದರೆ ದೀಸ್ 5 C's ಆರ್ ಕಾಮನ್ ಇನ್ ನೇಚರ್. ಇಂಪಾರ್ಟೆನ್ಸ್ ಆಫ್ ಈವೆಂಟ್ಸ್. ಈವೆಂಟ್ಸ್ನ ಪ್ರಾಮುಖ್ಯತೆ ಏನು ಅದನ್ನ ಈಗ ನಾವು ಚರ್ಚೆ ಮಾಡೋಣ. Number 1, brand building. Brand building is a personal and integral aspect of a personal and business development. It not only increases the voice of customer awareness of a brand, but it also gives it identity and worth. ಇಲ್ಲಿ ಬ್ರ್ಯಾಂಡ್ ಅಂದರೆ it may be a brand, may be a name or image, or it may be a sound which give you the identity. ಇಲ್ಲಿ ಬ್ರ್ಯಾಂಡ್ ಅಂದರೆ ಈಗಾಗಲೇ ನಾನು ಹೇಳಿದ್ದೀನಿ, ಅದು ಒಂದು ಗುರುತು, ವಿಶೇಷವಾಗಿರ್ತಕ್ಕಂಥ ಒಂದು ಗುರುತು. ಒಂದು ಈವೆಂಟ್ಸ್ ಮಾಡೋದ್ರಿಂದ ನಿಮಗೆ ಒಂದು ಬ್ರ್ಯಾಂಡ್ ಅಂತಕ್ಕಂಥದ್ದು ಬಿಲ್ಡ್ ಆಗ್ತದೆ. ಬ್ರ್ಯಾಂಡ್ ಬಿಲ್ಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಇನ್ಕ್ರೀಸ್ ದ ವಾಯ್ಸ್ ಆ್ಯಂಡ್ ಕನ್ಸ್ಯೂಮರ್ ಅವೇರ್ನೆಸ್. ಇದು ಒಂದು ಗ್ರಾಹಕರಲ್ಲಿ ಜಾಗೃತಿಯನ್ನು ಮೂಡಿಸ್ತದೆ. ಯಾವ ರೀತಿ ಈವೆಂಟ್ಸ್ ಮಾಡೋದ್ರಿಂದ ಗ್ರಾಹಕರಲ್ಲಿ ಜಾಗೃತಿ ಬರುತ್ತೆ? ಈಗ ಉದಾಹರಣೆಗೆ ನೀವು ಒಂದು ಸೋಪ್ ಅನ್ನೋದನ್ನ ತಯಾರು ಮಾಡಿದ್ದೀರ, ಹೊಸ ಸೋಪ್ ಆಯಿತಾ. ಸೊ ಈಗ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮುಳಬಾಗಲ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಇವರು ನೀವೇ ಒಂದು ಸೋಪ್ ತಯಾರು ಮಾಡಿದ್ದೀರ. ಇದಕ್ಕೆ ನೀವು MBL ಅಂತ ಹೇಳ್ಬಿಟ್ಟು ಹೆಸರು ಕೊಟ್ಟಿದ್ದೀರ ಆಯಿತಾ, MBL ಅಂತ. ಇದು ಯಾರಿಗೂ ಗೊತ್ತಿಲ್ಲ. ಅವಾಗ ನೀವೇನು ಮಾಡಬೇಕು? ಅಡ್ವರ್ಟೈಸ್ಮೆಂಟ್ಸ್ ಮಾಡಿದ್ರಿಂದ ಮಾಡ್ಬೋದು, ಇಲ್ಲ ಅಂತಂದರೆ ಪರ್ಸ್ನಲ್ ಸೇಲಿಂಗ್ ಮಾಡ್ಬೋದು. ಅವೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ಈವೆಂಟ್ ಮಾಡಿ. ಇಲ್ಲಿ ಮುಳಬಾಗಲ್ ಗ್ರೌಂಡಲ್ಲಿ ಒಂದು ಈವೆಂಟ್ ಮಾಡಿ, ಏನು ಕೈ ತೊಳೆಯೋದನ್ನು ಜನಗಳಿಗೆ ಹೇಳ್ಕೊಡ್ತೇವೆ. ಹೌದು, ಕೈ ತೊಳೆಯೋದು ಕೂಡ ಹೇಳ್ಕೊಡ್ಬೇಕಾಗುತ್ತೆ. ಅದು ನೀವು ಅಂದ್ಕೊಂಡಷ್ಟು ಸುಲಭ ಅಲ್ಲ, ಅದಕ್ಕೆ ಒಂದು ಸಪ್ರೇಟ್ ಮೆಥಡ್ ಇದೆ. ಅದರ ಪ್ರಕಾರ ಕೈ ತೊಳೆದ್ರೆ ಮಾತ್ರ ಸಂಪೂರ್ಣ ಸ್ವಚ್ಛತೆ ಉಂಟಾಗ್ತದೆ. ಅದನ್ನು ನಾವು ಹೇಳ್ಕೊಡ್ತೇವೆ ಅಂತ ಹೇಳ್ಬಿಟ್ಟು ಒಂದು ಈವೆಂಟ್ ಮಾಡಿ, ಅಲ್ಲಿಗೆ ಒಂದು 1000 ಜನ ಬರ್ತಾರೆ ಮುಳಬಾಗಲಲ್ಲಿ ಎಲ್ಲರೂ. ಆ 1000 ಜನಕ್ಕೆ ಬಂದಾಗ ಅವರೆಲ್ಲರಿಗೂ ಕೂಡ ನೀವು ಕೈ ತೊಳೆಯೋದನ್ನ ಹೇಳ್ಕೊಡಿ, ಮತ್ತು ಅವ್ರ ಕೈ ತೊಳೆಯೋದಕ್ಕೆ ನಿಮ್ಮ MBL ಸೋಪ್ ನೀಡಿ ಆಯಿತಾ. ಆ 1000 ಜನಕ್ಕೆ ಏನಾಗುತ್ತೆ, ನಿಮ್ಮ MBL ಸೋಪ್ ಬ್ರ್ಯಾಂಡ್ ಅದು ಅವೇರ್ನೆಸ್ ಮೂಡ್ತದೆ. ಆ 1000 ಜನ ಒಂದು 10,000 ಜನಕ್ಕೆ ಕೇಳ್ತಾರೆ, 10,000 ಜನ ಇನ್ನೊಂದು 1,00,000 ಜನಕ್ಕೆ ಕೇಳ್ತಾರೆ. ಈ ರೀತಿ ನಿಮ್ಮ ಬ್ರ್ಯಾಂಡ್ ಎಲ್ಲರಿಗೂ ಕೂಡ ಪರಿಚಯ ಆಗ್ತದೆ. ನೆಕ್ಸ್ಟ್ 2ನೇದಾಗಿ ಫೋಕಸಿಂಗ್ ಟಾರ್ಗೆಟ್ ಮಾರ್ಕೆಟ್. ಈವೆಂಟ್ಸ್ ಪ್ರೊವೈಡ್ ಆನ್ ಇಂಟರಾಕ್ಟಿವ್ ಮೋಡ್ ಬಿಟ್ವೀನ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಆ್ಯಂಡ್ ಆರ್ ದ ಎಫೆಕ್ಟಿವ್ ಮೀನ್ಸ್ ಆಫ್ ಬೀಯಿಂಗ್ ನೋಟಿಸ್ಡ್ ಬೈ ದ ಟಾರ್ಗೆಟ್ ಆಡಿಯನ್ಸ್ ಅಮಿಡ್ ದ ಕ್ಲಸ್ಟರ್ ಆಫ್ ದಿ ಕಮರ್ಷಿಯಲ್. ಇಲ್ಲಿ 2ನೇದೇನಪ್ಪ ಅಂದರೆ ಫೋಕಸಿಂಗ್ ಆನ್ ಟಾರ್ಗೆಟ್ ಮಾರ್ಕೆಟ್. ಈಗ ಒಂದು ಕಣ್ಣಿನ ಆಸ್ಪತ್ರೆ ಇದೆ, ಇವರು ಕಣ್ಣಿನ ಆಸ್ಪತ್ರೆ ಬಗ್ಗೆ ಜಾಹೀರಾತನ್ನು ಕೊಡ್ತಾರೆ ಅಂದ್ಕೊಳ್ಳಿ, ನ್ಯೂಸ್ ಪೇಪರ್ಸಲ್ಲಿ, TVಸಲ್ಲಿ ಮತ್ತು ಬ್ಯಾನರ್ಸು ಎಲ್ಲ ಮಾಡ್ತಾರೆ. ಅದನ್ನು ಕಣ್ಣಿನ ತೊಂದರೆ ಇರ್ತಕ್ಕಂಥವ್ರು ಇಲ್ಲಿರೋರು ಎಲ್ಲರೂ ನೋಡ್ತಾರೆ. ಈ ಥರ ಮಾಡೋದು ಬೇಡ. ಒಂದು ಉಚಿತ ಕಣ್ಣಿನ ತಪಾಸಣೆ ಅಂತೇಳ್ಬಿಟ್ಟು ಒಂದು ಈವೆಂಟ್ ಮಾಡಿ,
ಅವಾಗ ಏನಾಗ್ತಾರೆ, ಕಣ್ಣಿನ ತೊಂದರೆ ಇರ್ತಕ್ಕಂಥವ್ರು ಮಾತ್ರ ಆ ಒಂದು ಈವೆಂಟ್ಗೆ ಅಲ್ಲಿ ಆರ್ಗನೈಸ್ ಮಾಡಿರ್ತಕ್ಕಂಥ ಈವೆಂಟ್ಗೆ ಬರ್ತಾರೆ. ಆಗ ನಿಮ್ಮ ಫೋಕಸ್ ಬರೀ ಆ ಟಾರ್ಗೆಟ್ ಆಡಿಯನ್ಸ್. 1,000 ಜನ ಉಚಿತ ಕಣ್ಣಿನ ತಪಾಸಣೆಗೆ ಬಂದರೆ ನೀವು ಕಣ್ಣಿನ ಆಸ್ಪತ್ರೆಯವ್ರಿಗೆ ಬೇಕಾಗಿರೋದು ಬರೀ ಕಣ್ಣಿನ ತೊಂದರೆ ಇರೋರು, ಬೇರೆ ತೊಂದರೆ ಇರೋರು ಬೇಡ. ಹಂಗಾಗಿ ನೀವು ಉಚಿತ ಕಣ್ಣಿನ ತಪಾಸಣೆ ಎನ್ನುವ ಒಂದು ಈವೆಂಟ್ ಮಾಡಿದ್ರೆ ಎಲ್ಲ ಕಣ್ಣಿನ ತೊಂದರೆ ಇರ್ತಕ್ಕಂಥವ್ರು ಅಲ್ಲಿಗೆ ಬರ್ತಾರೆ. ಆಗ ನಿಮ್ಮ ಟಾರ್ಗೆಟ್ ಮಾರ್ಕೆಟ್ ಮೇಲೆ ಫೋಕಸ್ ಮಾಡ್ದಂಗೆ ಆಗುತ್ತದೆ. ನೆಕ್ಸ್ಟ್ ಒನ್, ಇಂಪ್ಲಿಮೆಂಟೇಷನ್ ಆಫ್ ಮಾರ್ಕೆಟಿಂಗ್ ಪ್ಲಾನ್ಸ್. They serve as a tool for motivating sales persons to generate immediate sales, generate instant publicity, and developing new contacts with the potential distributors. It also creates opportunity for test marketing of product for authentic feedback, enabling focused sales and communication to a captive audience without diversion. ಇಲ್ಲಿ ನೀವು ಯಾವ ಮಾರ್ಕೆಟಿಂಗ್ ಪ್ಲಾನ್ಸ್ನ ಇಂಪ್ಲಿಮೆಂಟೇಷನ್ ಮಾಡಬೇಕಾಗಿದೆ, ಅಲ್ಲಿಗೆ ಯಾರು ಬೇಕು, ಯು ವಾಂಟ್ ಎ ಕಸ್ಟಮರ್ಸ್ ಅಥವಾ ಯು ವಾಂಟ್ ಎ ಪೀಪಲ್ ಟು ಇಂಪ್ಲಿಮೆಂಟ್ ಯುವರ್ ಮಾರ್ಕೆಟ್ ಪ್ಲ್ಯಾನ್. ಸೊ ಇಟ್ಸ್ ನಾಟ್ ವೆರಿ ಸಿಂಪಲ್. ಅವ್ರಿಗೆ ಫೀಡ್ಬ್ಯಾಕ್ ತೊಗೊಳ್ತಕ್ಕಂಥದ್ದು ಆಯಿತಾ, ಮತ್ತು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಕ್ಕಂಥದ್ದು, ಅವ್ರನ್ನ ಟೆಸ್ಟ್ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನೂ ಮಾಡಬೇಕಂತಂದರೆ ಅಲ್ಲಿ ಸುಮಾರು ಪಬ್ಲಿಕ್ ನಿಮಗೆ ರೆಸ್ಪಾನ್ಸ್ ಆಗಬೇಕು. ಸುಮ್ಮನೆ ಪಬ್ಲಿಕ್ ನಿಮಗೆ ರೆಸ್ಪಾನ್ಸ್ ಆಗೋದಿಲ್ಲ. ನೀವೊಂದು ಈವೆಂಟ್ ಕಂಡಕ್ಟ್ ಮಾಡಿ, ಆವಾಗಲೇ ಹೇಳಿದ್ನಲ್ಲ, ಒಂದು ಕೈ ತೊಳಿತಕ್ಕಂತಹ ಒಂದು ಕಾರ್ಯಕ್ರಮ ಅಥವಾ ಉಚಿತ ಕಣ್ಣಿನ ತಪಾಸಣೆ ಈ ಥರ ಮಾಡಿದಾಗ ಅಲ್ಲಿಗೆ ನಿಮ್ಮ ಪ್ರಾಸ್ಪೆಕ್ಟಿವ್ ಕಸ್ಟಮರ್ಸ್ ಬರ್ತಾರೆ. ಬಂದು ಆಗ ಅಲ್ಲಿ ಏನಿದ್ದಾರೆ ಅವ್ರ ಮೇಲೆ ನೀವು ನಿಮ್ಮ ಒಂದು ಮಾರ್ಕೆಟಿಂಗ್ ಪ್ಲಾನ್ಸ್ನ ಇಂಪ್ಲಿಮೆಂಟ್ ಮಾಡಿ ಅವರಿಂದ ನೀವು ಫೀಡ್ಬ್ಯಾಕ್ ತೊಗೊಳ್ಬೋದು, ಟೆಸ್ಟ್ ಮಾರ್ಕೆಟಿಂಗ್ ಮಾಡ್ಬೋದು, ಮತ್ತು ಕಮ್ಯುನಿಕೇಷನ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಒನ್ ಈಸ್ ಮಾರ್ಕೆಟಿಂಗ್ ರಿಸರ್ಚ್. ದ ಮಾರ್ಕೆಟ್ ಸರ್ವೆ ಕಂಡಕ್ಟೆಡ್ ಡ್ಯೂರಿಂಗ್ ದ ಈವೆಂಟ್ಸ್ can create scope for further reading, research, and create database facilities, instant feedback, and opportunity to authentic marketing research. ನೀವು ಮಾರುಕಟ್ಟೆ ಸಂಶೋಧನೆಯನ್ನು ಮಾಡಬೇಕಂದ್ರೆ ಕೂಡ ಈವೆಂಟ್ಸು ನಿಮಗೆ ಬಹಳ ಸಹಕಾರಿ ಆಗ್ತವೆ. ಯಾಕಂತಂದರೆ ಆ ಈವೆಂಟ್ಸ್ ನೀವು ಮಾಡ್ತೀರಿ, ಅಲ್ಲಿಗೆ ಬಂದು ಪಾಲ್ಗೊಳ್ತಕ್ಕಂತಹ ಏನು ಜನರಿರ್ತಾರೆ ಅವ್ರ ಮೇಲೆ ನಿಮ್ಮ ಮಾರ್ಕೆಟಿಂಗ್ ಪ್ಲಾನ್ಸ್ನ ಇಂಪ್ಲಿಮೆಂಟ್ ಮಾಡ್ಬೋದು, ಮತ್ತು ಅಲ್ಲಿ ಬಂದಕ್ಕಂಥ ಫೀಡ್ಬ್ಯಾಕಿಂದ ನೀವು ಫರ್ದರ್ ರಿಸರ್ಚ್ ಮಾಡ್ಬೋದು, ಮತ್ತು ಇಮಿಡಿಯೇಟ್ ಕಮ್ಯುನಿಕೇಷನ್ ನಿಮ್ಗೆ ಸಿಗ್ತದೆ. ಇವೆಲ್ಲವೂ ಕೂಡ ಸಾಧ್ಯ, ಮಾರ್ಕೆಟಿಂಗ್ ರಿಸರ್ಚ್ ಕೂಡ ಸಾಧ್ಯ ಆಗುತ್ತೆ ಒಂದು ಈವೆಂಟ್ ಮಾಡೋದ್ರಿಂದ. ಫಿಫ್ತ್ ಒನ್ ಈಸ್ ರಿಲೇಷನ್ಶಿಪ್ ಬಿಲ್ಡಿಂಗ್. ಈವೆಂಟ್ಸ್ ಕ್ರಿಯೇಟ್ ಫೋರಮ್ ಫಾರ್ ಕೆರಿಯರ್ ಮ್ಯಾಚ್ ಮಾರ್ಕಿಂಗ್. ಫಾರ್ ಎಕ್ಸಾಂಪಲ್, ಟೈಮ್ ಜಾಬ್ ಫೇರ್, ಜಾಬ್ ಸೀಕರ್ಸ್ ಆ್ಯಂಡ್ ಕಂಪನೀಸ್ ಮೀಟ್ ಫೇಸ್ ಟು ಫೇಸ್ ಟು ಮ್ಯೂಚುವಲ್ ಅಡ್ವಾಂಟೇಜ್. ಇಲ್ಲಿ ರಿಲೇಷನ್ಶಿಪ್ ಬಿಲ್ಡಿಂಗ್ ಈವೆಂಟ್ಸಿಂದ ನಿಮಗೆ ಒಂದು ಒಳ್ಳೆ ಸಂಬಂಧಗಳು ಕೂಡ ಬೆಳೀತವೆ. ಅಂದರೆ ಇಲ್ಲಿ ರಿಲೇಷನ್ಶಿಪ್ ಬಿಲ್ಡಿಂಗ್ ಅಂತಂದರೆ ಕಾಂಟ್ರಾಕ್ಚುಯಲ್ ರಿಲೇಷನ್ಶಿಪ್ ಆಯಿತಾ, ರಕ್ತ ಸಂಬಂಧ ಆ ರೀತಿ ಅಲ್ಲ, ಒಂದು ಒಪ್ಪಂದದ ಸಂಬಂಧಗಳು ಇಲ್ಲಿ ಕೂಡ ಬೆಳೀತವೆ. ಉದಾಹರಣೆಗೆ ನಾವು ಮೊನ್ನೆ ಒಂದು ಜಾಬ್ ಫೇರ್ ಮಾಡಿದ್ವಿ, ಉದ್ಯೋಗ ಮೇಳ. ಆ ಉದ್ಯೋಗ ಮೇಳದಲ್ಲಿ ಏನಾಗಿತ್ತು, ಸುಮಾರು ಕಂಪನಿಗಳು ಅಲ್ಲಿ ಭಾಗವಹಿಸಿದ್ವು, ಮತ್ತು ಸುಮಾರು ಉದ್ಯೋಗಾಕ್ಷಿ ಅಂತ ಏನು ಕರಿತೀವಿ, ಉದ್ಯೋಗ ಆಕಾಂಕ್ಷಿಗಳು ಅವ್ರು ಕೂಡ ಬಂದಿದ್ರು. ಅಂದರೆ ಇಲ್ಲಿ ಪರಸ್ಪರ ಕಂಪನಿಗಳು ಮತ್ತು ಉದ್ಯೋಗ ಆಕಾಂಕ್ಷಿಗಳು ಇವರ ಮಧ್ಯೆ ಪರಸ್ಪರ ಸಂಬಂಧ ಏರ್ಪಟ್ಟು ಅವ್ರಿಗೆ ಉದ್ಯೋಗಗಳು ಸೃಷ್ಟಿಯಾಯಿತು. ಸುಮಾರು ಜನಕ್ಕೆ ಉದ್ಯೋಗಗಳನ್ನು ಕಂಪನಿಗಳು ಕೊಟ್ಟರು. ಇಲ್ಲಿ ಕಂಪನಿಗಳಿಗೆ ಉದ್ಯೋಗಿಗಳು ಬೇಕಾಗಿರ್ತಾರೆ, ಮತ್ತು ಉದ್ಯೋಗಿಗಳಿಗೆ ಕೆಲಸ ಮಾಡಬೇಕಾಗಿರೋ ಅವ್ರಿಗೆ ಉದ್ಯೋಗ ಬೇಕಾಗಿರುತ್ತೆ. ಈಗ ಜಾಬ್ ಫೇರ್ ನಾವು ಉದ್ಯೋಗ ಮೇಳ ಮಾಡಿದಾಗ ಅಲ್ಲಿ ಕಂಪನಿಗಳು ಬಂದಿದ್ದು, ಉದ್ಯೋಗದಾತರು ಅವರು ಬಂದಿದ್ರು, ಮತ್ತು ಉದ್ಯೋಗಿಗಳು ಇಬ್ಬರೂ ಬಂದಿದ್ರು. ಅವರು ಪರಸ್ಪರ ಭೇಟಿಯಾಗಿ ಒಂದು ಸಂಬಂಧವನ್ನು ಏರ್ಪಡಿಸ್ಕೊಂಡು ಅಲ್ಲಿಂದ ಅವ್ರು ಏನು ಮಾಡಿದ್ರು, ಅವ್ರಿಗೆ ಬೇಕಾಗಿರ್ತಕ್ಕಂತಹ ಬೇಕುಗಳನ್ನು ಇಬ್ಬರೂ ಕೂಡ ಮ್ಯೂಚುವಲಿ ಸ್ಯಾಟಿಸ್ಫೈ ಮಾಡಿಕೊಂಡ್ರು. ನೆಕ್ಸ್ಟ್, ಸರೋಗೇಟ್ ಅಡ್ವರ್ಟೈಸಿಂಗ್. Tobacco and liquor companies use events as a means of promoting their brand as advertising for core product are being banned by the government of India. ಇಲ್ಲಿ ಸರೋಗೇಟ್ ಅಡ್ವರ್ಟೈಸಿಂಗಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ, ಈಗ ಟೊಬ್ಯಾಕೊ, ಲಿಕ್ಕರ್ ಕಂಪನೀಸು ಇವೆಲ್ಲ ಏನಾಗಿದ್ದಾವೆ ಅಂತಂದರೆ ಅವ್ರ ಬ್ರ್ಯಾಂಡ್ಸ್ನ ಅಡ್ವರ್ಟೈಸ್ಮೆಂಟ್ ಮಾಡಬಾರ್ದು. ಈ ಎಕ್ಸಾಂಪಲ್ ಯಾವುದು, ಕಿಂಗ್ ಫಿಶರ್ ಬಿಯರ್ ಇದೆ, ಕಿಂಗ್ ಫಿಶರ್ ಆಲ್ಕೋಹಾಲ್ ಡ್ರಿಂಕ್ಸ್ ಇದೆ, ಅದು ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು. ಟೊಬ್ಯಾಕೊ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು. ಈಗ ಉದಾಹರಣೆಗೆ ನಾಕ್ಔಟ್ ಬೀರ್, ಆ ಬಿಯರ್ ಬಾಟಲ್ಸ್ನ ಇಲ್ಲಿ ಕೂಡ ನೀವು ಟಿ ವಿಯಲ್ಲಿ, ನ್ಯೂಸ್ ಪೇಪರ್ಸಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದ್ರ ಮೇಲೆ ಏನಾಗಿದೆ, ಅಡ್ವರ್ಟೈಸ್ಮೆಂಟ್ ಬ್ಯಾನ್ ಮಾಡಿದ್ದಾರೆ, ನಿಷೇಧ ಇದೆ. ಆದರೂ ಕೂಡ ಜನರಿಗೆ ನಾಕ್ಔಟ್ ಅಥವಾ ಇನ್ನೊಂದು ಯಾವುದೋ ಹೊಸ ಒಂದು
ಆಲ್ಕೋಹಾಲಿಕ್ ಡ್ರಿಂಕ್ ಪರಿಚಯ ಆಯಿತು, ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು. ಯಾವ ರೀತಿ ಸರೋಗೇಟ್ ಅಡ್ವರ್ಟೈಸಿಂಗ್ ಮಾಡ್ಬೋದು ಅಂದರೆ, ಈಗ ನಾಕ್ಔಟ್ ಇದೆಯಲ್ಲ, ನಾಕ್ಔಟ್ ಬ್ರ್ಯಾಂಡ್ದು ಆಲ್ಕೋಹಾಲಿಕ್ ಡ್ರಿಂಕ್ಸ್ ಇದ್ದಂಗೆ ವಾಟರ್ ಕೂಡ ಇದೆ ಆಯಿತಾ. ಇವ್ರೇನು ಮಾಡ್ತಾರೆ, ನಾಕ್ಔಟ್ ವಾಟರ್ ಬಾಟಲ್ ಅದನ್ನು ತೆಗೆದುಕೊಂಡ್ಬಿಟ್ಟು ನಾಕ್ಔಟ್ ವಾಟರ್ ಬಾಟಲ್ ಕಡೆಯಿಂದ ಒಂದು ಈವೆಂಟ್, ಏನು ಈವೆಂಟು, ಹೌ ಟು ದ ಇಂಪಾರ್ಟೆನ್ಸ್ ಆಫ್ ಡ್ರಿಂಕಿಂಗ್ ವಾಟರ್, ನೀರು ಕುಡಿಬೇಕು, ದಿನಕ್ಕೆ ಎಷ್ಟು ಲೀಟ್ರ್ ನೀರು ಕುಡಿಬೇಕು, ಅದರಿಂದ ಪ್ರಾಮುಖ್ಯತೆ ಏನು ಅನ್ನೋದ್ರ ಮೇಲೆ ಏನು ಮಾಡ್ತಾರೆ, ನಾಕ್ಔಟ್ ಡ್ರಿಂಕಿಂಗ್ ವಾಟರ್ ಕಡೆಯಿಂದ ಒಂದು ಈವೆಂಟ್ ಆರ್ಗನೈಸ್ ಮಾಡ್ತಾರೆ. ಅವರು ಆರ್ಗನೈಸ್ ಮಾಡಿದ್ದು ನಾಕ್ಔಟ್ ಡ್ರಿಂಕಿಂಗ್ ವಾಟರ್ ಆದರೂ ಕೂಡ, ಹೌ ಟು ಡ್ರಿಂಕ್ ವಾಟರ್ ಅನ್ನೋ ವಿಷಯವಾದರೂ ಕೂಡ ಆ್ಯಕ್ಚುಲಿ ಜನರಿಗೆ ಏನು ಮುಟ್ಟುತ್ತೆ, ನಾಕ್ಔಟ್ ಅನ್ನೋ ಬ್ರ್ಯಾಂಡ್ ಮುಟ್ಟುತ್ತೆ. ಇದರಿಂದ ನಿಷೇಧ ಆಗಿರ್ತಕ್ಕಂತಹ ಅವರ ಏನಿದ್ದಾವೆ, ಅವರ ಪ್ರಾಡಕ್ಟ್ಸ್ ಏನಿದ್ದಾವೆ, ನಾಕ್ಔಟ್ ಬೀರು, ಅದಕ್ಕೆ ಇಂಡೈರೆಕ್ಟ್ ಆಗಿ ಒಂದು ಮಾರ್ಕೆಟಿಂಗ್ ಸಿಗ್ತದೆ. ಸೊ ಸರೋಗೇಟ್ ಅಡ್ವರ್ಟೈಸಿಂಗ್ ಅಂದರೆ ಇಲ್ಲಿ ಪರ್ಯಾಯ, ಅಂದರೆ ಈಗ ನಾಕ್ಔಟ್ ಅದೇನಿದೆ ಅದು ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕಾಗೋದಿಲ್ಲ, ಆದರೆ ಪರ್ಯಾಯವಾಗಿ ಈವೆಂಟ್ಸ್, ಈ ರೀತಿ ಈವೆಂಟ್ಸ್ನ ಮಾಡೋ ಮೂಲಕ ಅದು ಇಂಡೈರೆಕ್ಟ್ ಆಗಿ ಅದರ ಕೋರ್ ಪ್ರಾಡಕ್ಟ್ಸ್ ಏನಿದ್ದಾವೆ, ಆಲ್ಕೋಹಾಲಿಕ್ ಪ್ರಾಡಕ್ಟ್ಸೇ ನಾಕ್ಔಟ್ದು ಮುಖ್ಯವಾಗಿರೋ ಕೋರ್ ಪ್ರಾಡಕ್ಟ್, ಅದಕ್ಕೆ ಆ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತದೆ. ವೈ ಈವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ದ ಇಂಪಾರ್ಟೆನ್ಸ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್, ಇದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದು ಕೂಡ ಇಂಪಾರ್ಟೆನ್ಸ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್. 6 ಮಾರ್ಕ್ಸ್ ಕೇಳಿದ್ರೆ ಅದನ್ನು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅವನು ಬರೀರಿ. ನೆಕ್ಸ್ಟ್ ಎಕ್ಸ್ಟೆನ್ಷನ್, ಅಲ್ಲಿಂದ ವೈ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತೇಳಿ ನಾವು ಸೇರಿಸಿ ಇದನ್ನು ಇನ್ನಷ್ಟು 14 ಮಾರ್ಕ್ಸ್ ಕ್ವಶನ್ ಆಗಿ ಆ ಕ್ವಶನ್ಗೆ ಆನ್ಸರ್ ಆಗಿ ಮಾಡ್ಬೋದು. ವೈ ಈವೆಂಟ್ ಮ್ಯಾನೇಜ್ಮೆಂಟ್? ಈವೆಂಟ್ ಮ್ಯಾನೇಜ್ಮೆಂಟ್ ಈಸ್ ನೀಡ್ ಫಾರ್ ದ ಫಾಲೋವಿಂಗ್ ರೀಸನ್ಸ್. ನಂಬರ್ 1, more jobs. The United States Labor Department project states that the number of meeting planner jobs will jump 16%, growing faster than average for all professionals jobs in next decade. ನಾನು ಆವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ಈ ಒಂದು ಈವೆಂಟ್ ಇಂಡಸ್ಟ್ರಿ ಏನಿದೆ, ಆ ಉದ್ಯಮ ಏನಿದೆ, ಅತಿ ವೇಗವಾಗಿ ಬೆಳೀತಿರ್ತಕ್ಕಂಥ ಉದ್ಯಮ ಮತ್ತು ಭವಿಷ್ಯದಲ್ಲಿ ಇದಕ್ಕೆ ಉತ್ತಮವಾಗಿರ್ತಕ್ಕಂತಹ ಒಂದು ಸ್ಪಂದನೆ ಸಿಗ್ತದೆ, ಉನ್ನತವಾಗಿರ್ತಕ್ಕಂತಹ ಅವಕಾಶಗಳಿದ್ದಾವೆ. ಹೀಗಾಗಿ ಮುಂದೆ ಭವಿಷ್ಯದಲ್ಲಿ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಉದ್ಯೋಗಗಳು ಕೂಡ ಸಿಗ್ತವೆ, ಬಹಳ ಉದ್ಯೋಗಗಳು ಸೃಷ್ಟಿಯಾಗ್ತವೆ. ಸೆಕೆಂಡ್ ಒನ್, ಪ್ರೊಫೆಷನಲ್ ಗ್ರೋತ್ ಆಪರ್ಚುನಿಟೀಸ್. ಈವೆಂಟ್ ಪ್ಲಾನರ್ಸ್ ಹ್ಯಾವ್ ಎ ಲಾಟ್ ಆಫ್ ಗ್ರೋತ್ ಆಪರ್ಚುನಿಟೀಸ್ given their ability to move from small organization to large organization. ಇಲ್ಲಿ ಪ್ರೊಫೆಷನಲ್ ಗ್ರೋತ್ ಆಪರ್ಚುನಿಟೀಸ್ ಆರ್ ದೇರ್. ಈಗ ಯಾವ ರೀತಿ ಪ್ರೊಫೆಷನಲ್ಸ್, ಯಾರು ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಈ ಥರ ಹೌ ದ ಪ್ರೊಫೆಷನಲ್ಸ್ ಆರ್ ದೇರ್, ಅದೇ ರೀತಿ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥವ್ರು ಕೂಡ ಒಂದು ಪ್ರೊಫೆಷ್ನಲ್ ಆಗಿ ಬೆಳಿಬೋದು. ಒಂದು ಚಿಕ್ಕ ಉದ್ಯಮದಿಂದ ಅತಿ ದೊಡ್ಡ ಉದ್ಯಮವಾಗಿ ಬೆಳೆಯತಕ್ಕಂಥ ಚಾನ್ಸಸ್ ಕೂಡ ಇಲ್ಲಿ ಇದ್ದಾವೆ. ಆ್ಯಂಡ್ ಥರ್ಡ್ ಒನ್, ಆಪರ್ಚುನಿಟಿ ಟು ಸ್ವಿಚ್ ಕೆರೀರ್ಸ್. ಈವೆಂಟ್ ಪ್ಲಾನಿಂಗ್ ಈಸ್ ಒನ್ ಆಫ್ ದ ಫ್ಯೂ ಪ್ರೊಫೆಷನ್ಸ್ ದಟ್ ಆಫರ್ಸ್ ಎ tremendous amount of opportunity to break into the profession relatively easily. Assisting or volunteering at a few events cannot only provide the right experience but also create the business along with personal connection to get that next assignment or job. ಇಲ್ಲಿ ಏನು ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಹೆಚ್ಚು ಉದ್ಯೋಗಗಳಿದ್ದಾವೆ ಮತ್ತು ಪ್ರೊಫೆಷ್ನಲ್ ಆಗಿ ಬೆಳಿಬೋದು, ಮತ್ತು ಇದು ನಿಮಗೆ ಒಳ್ಳೆ ಅವಕಾಶ ಕೂಡ ಇರುತ್ತೆ. ಏನಕ್ಕೆ? ನಿಮ್ಮ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ. ಯಾವ ರೀತಿ? ಈಗ ಒಂದು ಯಾವುದಾದ್ರೂ ಒಂದು 2 ಈವೆಂಟ್ಸ್ ನಡೀತಾ ಇರ್ತವೆ, ಅಲ್ಲಿ ನೀವು ವಾಲಂಟಿಯರ್ ಆಗಿ ಉಚಿತವಾಗಿ ನೀವು ಪಾಲ್ಗೊಂಡು ಅವ್ರಿಗೆ ಸಹಾಯ ಮಾಡಿದ್ರೆ ನಿಮಗೆ ಇಲ್ಲಿ ಬರೀ ಅನುಭವ ಒಂದೇ ಅಲ್ಲ, ನಿಮಗೆ ಕಾಂಟ್ಯಾಕ್ಟ್ಸ್ ಬರ್ತವೆ ಮತ್ತು ಹೊಸ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಕ್ಕೆ ಮತ್ತು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಉದ್ಯೋಗವನ್ನು ಸೃಷ್ಟಿಸಿಕೊಳ್ಳೋದಕ್ಕೆ ಕೂಡ ನಿಮ್ಗೆ ಇಲ್ಲಿ ಅವಕಾಶಗಳು ಸಿಗ್ತವೆ. 4ನೇದು, ಪ್ರೊವೈಡ್ ಕೆರಿಯರ್ ಆಪರ್ಚುನಿಟೀಸ್. ಈವೆಂಟ್ ಮ್ಯಾನೇಜ್ಮೆಂಟ್ ಪ್ರೊವೈಡ್ ಕೆರಿಯರ್ ಆಪರ್ಚುನಿಟೀಸ್. ಅಪಾರ್ಟ್ ಫ್ರಮ್ ಈವೆಂಟ್ ಮ್ಯಾನೇಜರ್, there are several other job opportunities in the event management, such as operation and logistic manager, entertainment manager, sponsorship manager, event coordinator, event designer, security coordinator, like and all. ಸೊ ಒಂದು ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಹಲವಾರು ಉದ್ಯೋಗಾವಕಾಶಗಳಿದ್ದಾವೆ. ಬರೀ ಈವೆಂಟ್ ಮ್ಯಾನೇಜರ್ ಒಂದೇ ಅಲ್ಲ, ನಾವು ಇಷ್ಟೊತ್ತು ಈವೆಂಟ್ ಮ್ಯಾನೇಜರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಬರೀ ಈವೆಂಟ್ ಮ್ಯಾನೇಜರ್ ಅಲ್ಲ, ಈವೆಂಟ್ ಮ್ಯಾನೇಜರ್ ಆದ ಮೇಲೆ ಆಪರೇಷನ್ ಆ್ಯಂಡ್ ಲಾಜಿಸ್ಟಿಕ್ ಮ್ಯಾನೇಜರ್, ಎಂಟರ್ಟೈನ್ಮೆಂಟ್ ಮ್ಯಾನೇಜರ್, ಸ್ಪಾನ್ಸರ್ಶಿಪ್ ಮ್ಯಾನೇಜರ್, ಈವೆಂಟ್ ಕೋಆರ್ಡಿನೇಟರ್, ಈವೆಂಟ್ ಡಿಸೈನರ್, ಸೆಕ್ಯೂರಿಟಿ ಕೋಆರ್ಡಿನೇಟರ್, ಈ ರೀತಿ ಹಲವು ಒಂದು ಈವೆಂಟ್ಸ್ಗಳನ್ನು ಇದ್ದಾವೆ.
ಆ ಒಂದು ಈವೆಂಟ್ ಜಾಬ್ಸ್ ಕೂಡ ನಿಮಗೆ ಸಿಗ್ತದೆ, ಆಪರ್ಚುನಿಟೀಸು ಇದ್ದಾವೆ. ನೆಕ್ಸ್ಟ್ ಒನ್ ಈಸ್ ಗ್ಲೋಬಲ್ ರೀಚ್. A world where international boundaries are quickly dissolving with increasing global nature of business will drive the demand for event manager, not just at home but across the globe. Most organizations recognize the value of the face-to-face meetings as an imperative for them to be successful. ಇಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಇಂದ ಏನಾಗುತ್ತಪ್ಪ ಅಂದರೆ ಗ್ಲೋಬಲ್ ರೀಚ್ ಅಂದರೆ ನೀವು ಬರೀ ಒಂದು ದೇಶದಲ್ಲಿ ಬರೀ ಒಂದು ಕರ್ನಾಟಕದಲ್ಲಿ ಅಥವಾ ಭಾರತ ದೇಶದಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಬಹಳ ಪ್ರಸಿದ್ಧಿನ ಪಡೆದ್ರೆ ಇಡೀ ಪ್ರಪಂಚಾದ್ಯಂತಹ ನಿಮಗೆ ಅವಕಾಶಗಳು ಸಿಗ್ತವೆ. ನೀವು ಒಂದು ಪ್ಲೇನಲ್ಲಿ ಹೋಗಿ ಇವತ್ತು ಈವೆಂಟ್ ಆರ್ಗನೈಸ್ ಮಾಡಿ ಮಾರನೇ ದಿನ ಮತ್ತೆ ವಾಪಸ್ ಬರ್ಬೋದು. ಈ ರೀತಿಯಾಗಿರ್ತಕ್ಕಂಥ ಒಂದು ಅವಕಾಶಗಳು ಇದ್ದಾವೆ. ನೆಕ್ಸ್ಟ್ 6.1 ಬೆಟರ್ ಪೇ. ದ ಇನ್ಕಮ್ ಆಪರ್ಚುನಿಟೀಸ್ ಆರ್ ಅಮಾಂಗ್ ದ ಬೆಸ್ಟ್ ರಿಲೇಟಿವ್ ಟು ಮೆನಿ ಅದರ್ ಪ್ರೊಫೆಷನ್ಸ್. Estimate that the median pay majority of countries for event planners is high. Nearly million are candidates with the right experience. ಸೊ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ಸಲ್ಲಿ ನಿಮಗೆ ಒಳ್ಳೆಯ ಒಂದು ಅವಕಾಶಗಳು ಮತ್ತು ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಪಾದನೆ ಕೂಡ ಇದೆ. ಸುಮಾರು ಲಕ್ಷ ಮತ್ತು ಕೋಟಿ ರೂಪಾಯಿಗಳ ಈವೆಂಟ್ ಕೂಡ ಇಲ್ಲಿ ಆರ್ಗನೈಸ್ ಆಗ್ತಾ ಇದ್ದಾವೆ. ನೀವು ಒಂದು ಚಿಕ್ಕ ಈವೆಂಟನ್ನು ಶುರು ಮಾಡಿ ನಿಧಾನವಾಗಿ ಬೆಳೀತಾ ದೊಡ್ಡ ಈವೆಂಟ್ನ ನೀವು ಶುರು ಮಾಡಿದ್ರೆ ನಿಮಗೆ ಒಳ್ಳೆ ಸಂಪಾದನೆ ಕೂಡ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ನಿಮಗೆ ಸಿಗ್ತದೆ. ಸುಮಾರು 1 ಲಕ್ಷದಿಂದ ಶುರು ಮಾಡಿ ಕೋಟಿಗಳು ಅಲ್ಲಿವರೆಗೂ ಕೂಡ ಈವೆಂಟ್ಸು ಇದ್ದಾವೆ. ಅನಾಲಿಸಿಸ್ ಆಫ್ ಈವೆಂಟ್ಸ್. ಈವೆಂಟ್ನ ವಿಶ್ಲೇಷಣೆ. Before the event manager starts planning for a particular event, he has to make a complete analysis of the various activities which are going to occur in the course of event. If a complete and a proper analysis is done by the event manager, he can be well aware of the drawbacks which may occur during the course of event. ಒಂದು ಈವೆಂಟನ್ನು ಶುರು ಮಾಡೋ ಮೊದಲು ಆ ಈವೆಂಟಲ್ಲಿ ಮುಂದೆ ಬರಬಹುದಾಗಿರ್ತಕ್ಕಂಥ ಎಲ್ಲ ಅಡೆತಡೆಗಳನ್ನು ಮೊದಲೇ ವಿಶ್ಲೇಷಿಸಿ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಕ್ಕಂಥ ಅವಶ್ಯಕತೆ ಇದೆ. ದ ಸೆವರಲ್ ಸ್ಟೆಪ್ಸ್ ವಿಚ್ ಹ್ಯಾವ್ ಬಿ ಫಾಲೋಡ್ ಅನಾಲಿಸಿಸ್ ಆಫ್ ದಿ ಈವೆಂಟ್. ಒಂದು ಈವೆಂಟ್ನ ಅನಾಲಿಸಿಸ್ ಮಾಡೋಕ್ಕೆ ಮೊದಲು ವಿಶ್ಲೇಷಣೆ ಮಾಡಲು ಈ ಕೆಳಕಂಡ ಹಂತಗಳನ್ನು ನಾವು ಮಾಡಬೇಕಾಗಿರುತ್ತೆ. ಸ್ಟೆಪ್ 1 ಸೆಲೆಕ್ಟ್ ಈವೆಂಟ್ ಫಾರ್ ಅನಾಲಿಸಿಸ್. ಮೊದಲನೇದಾಗಿ ಈವೆಂಟ್ನ ನಾವು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಈವೆಂಟ್ ಫಾರ್ ಅನಾಲಿಸಿಸ್. ಸ್ಟೆಪ್ 2 ಕಲೆಕ್ಟ್ ಆ್ಯಂಡ್ ಕೊಲ್ಯಾಟ್ ಇನ್ಫಾರ್ಮೇಷನ್. ಆ ಒಂದು ಈವೆಂಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥದ್ದು. ಸ್ಟೆಪ್ 3 ಆರ್ಗನೈಸ್ ದ ಅನಾಲಿಸಿಸ್ ಮೀಟಿಂಗ್. ವಿಶ್ಲೇಷಣಾ ಒಂದು ಮೀಟಿಂಗ್ನ ಕರೀತಕ್ಕಂಥದ್ದು. ಸ್ಟೆಪ್ 4 ಸೆಟ್ ಫ್ರೇಮ್ವರ್ಕ್ ಆ್ಯಂಡ್ ರೂಲ್ಸ್ ಫಾರ್ ಅನಾಲಿಸಿಸ್. ವಿಶ್ಲೇಷಣೆ ಮಾಡೋದಕ್ಕೆ ರೂಲ್ಸ್ ಮತ್ತು ಚೌಕಟ್ಟನ್ನು ನಿಗದಿ ಮಾಡ್ತಕ್ಕಂಥದ್ದು. ಸ್ಟೆಪ್ 5 ಕಂಡಕ್ಟ್ ದ ಅನಾಲಿಸಿಸ್. ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥದ್ದು. ಸ್ಟೆಪ್ 6 ಇಂಪ್ಲಿಮೆಂಟ್ ಚೇಂಜಸ್ ಆ್ಯಂಡ್ ಫಾಲೋ. ಜಾರಿ ಮಾಡ್ತಕ್ಕಂಥದ್ದು, ಬದಲಾವಣೆಗಳನ್ನು ತರ್ತಕ್ಕಂಥದ್ದು ಮತ್ತು ಅವುಗಳನ್ನು ಅನುಸರಿಸ್ತಕ್ಕಂಥದ್ದು. Step 1 select event for analysis. The event manager must select the desired set of events and come up with decisions as to which event he wants to analyze first if there have been multiple events. ಈಗ ಅಲ್ಲಿ ಈವೆಂಟ್ಸ್ನ ಅನಾಲಿಸಿಸ್ ಮಾಡಬೇಕು. ಈಗ ಸದ್ಯಕ್ಕೆ ಒಂದಕ್ಕಿಂತ ಜಾಸ್ತಿ ಈವೆಂಟ್ಸ್ ಇದ್ದಾವೆ. ಆವಾಗ ಯಾವ ಈವೆಂಟ್ನ ನಾವು ಅನಲೈಸಿಸ್ ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಅದರಲ್ಲಿ ಅತಿ ಅರ್ಜೆಂಟ್ ಆ್ಯಂಡ್ ಇಂಪಾರ್ಟೆಂಟ್ ಆಯಿತಾ ಯಾವುದಿದೆ ಅದಕ್ಕೆ ನಾವು ಮುಖ್ಯವಾಗಿರ್ತಕ್ಕಂತಹ ಒಂದು ಇಂಪಾರ್ಟೆನ್ಸ್ನ ಕೊಟ್ಟು ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಕೆಂಡ್ ಒನ್ ಕಲೆಕ್ಟ್ ಆ್ಯಂಡ್ ಕೊಲ್ಯಾಟ್ ಇನ್ಫಾರ್ಮೇಷನ್. ಆಫ್ಟರ್ ದ ಈವೆಂಟ್ ಮ್ಯಾನೇಜರ್ ಡಿಸೈಡ್ಸ್ ಅಪಾನ್ ವಿಚ್ ಈವೆಂಟ್ ಟು ಅನಲೈಸ್, ಈ ಮಸ್ಟ್ ಕಂಪ್ಲೀಟ್ಲಿ ಗ್ಯಾದರ್ ಆಲ್ ದ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಪರ್ಟಿಕ್ಯುಲರ್ ಈವೆಂಟ್. ಒಂದು ಸರಿ ಇಂತಹ ಈವೆಂಟ್ನ ನಾವು ವಿಶ್ಲೇಷಣೆ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದಾದ್ಮೇಲೆ ಎರಡನೇ ಸ್ಟೆಪಲ್ಲಿ ಆ ಒಂದು ಈವೆಂಟ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ಈವೆಂಟ್ ಮ್ಯಾನೇಜರು ಕಲೆ ಹಾಕಬೇಕು. ಸ್ಟೆಪ್ 3 ಆರ್ಗನೈಸ್ ದಿ ಅನಾಲಿಸಿಸ್ ಮೀಟಿಂಗ್. ದ ಈವೆಂಟ್ ಮ್ಯಾನೇಜರ್ ಮಸ್ಟ್ ಆಲ್ಸೋ ಮೇಕ್ ಶೂರ್ ದಟ್ he organizes regular meetings before the occurrence of event. He can also invite external participants who might be having additional information about the event for the meeting. These participants also suggest specific proposals for improvement of the event. ಮೂರನೇದಾಗಿ ಈವೆಂಟ್ ಅನಾಲಿಸಿಸ್ ಮೀಟಿಂಗ್ನ ಆರ್ಗನೈಸ್ ಮಾಡ್ತಕ್ಕಂಥದ್ದು. ಅಂದರೆ ವಿಶ್ಲೇಷಣೆ ಮಾಡಬೇಕು ಅಂತಂದರೆ ಸುಮಾರು ಜನರನ್ನ ಅಂದರೆ ನಮ್ಗೆ ಗೊತ್ತಿದೆ 10 ತಲೆ 100 ತಲೆಗಿನ್ನ
ಅಂದರೆ 10 ತಲೆಗಿನ್ನ 100 ತಲೆ ಶ್ರೇಷ್ಠ, ಅಂದರೆ 1 ತಲೆಗಿನ್ನ 10 ತಲೆ ಶ್ರೇಷ್ಠ ಅಂತ ನಾವೆಲ್ಲ ಕೇಳಿದ್ದೀವಿ. ಸೊ 10 heads ಆರ್ ಬೆಟರ್ ದನ್ 1 head. ಹಂಗಾಗಿ ನಾವು ಒಂದು ಮೀಟಿಂಗ್ ಕರೆದು ಆ ಈವೆಂಟ್ನ ವಿಶ್ಲೇಷಣೆ ಮಾಡಿದಾಗ ಸುಮಾರು ಜನರು ಅವ್ರಿಗೆ ಗೊತ್ತಿರತಕ್ಕಂತಹ ಒಂದು ಮಾಹಿತಿಯನ್ನು ಕೊಡ್ತಾರೆ. ಇಲ್ಲಿ ನಾವು ಎಕ್ಸ್ಟರ್ನಲ್ ಪಾರ್ಟೀಸ್ ಅಂದರೆ ಆ ಒಂದು ಈವೆಂಟ್ ಸಂಬಂಧಪಟ್ಟಂಗೆ ವಿಶೇಷ ಜ್ಞಾನ ಹೊಂದಿರೋರನ್ನು ಕೂಡ ನಾವು ಮೀಟಿಂಗ್ಗೆ ಕರೆದಾಗ ಅವರ ಅನಿಸಿಕೆಗಳು ಕೂಡ ನಾವು ಹಂಚ್ಕೊಳ್ತಾರೆ. ಆಗ ನಾವು ಈವೆಂಟನ್ನು ಇನ್ನಷ್ಟು ಉತ್ತಮವಾಗಿ ಮಾಡೋದಕ್ಕೆ ಸಾಧ್ಯವಾಗ್ತದೆ. Step 4. Set a framework and rules for the analysis. When the meeting is conducted for the purpose of analysis, the event manager must make sure that he sets certain rules for his meeting. The rules which are set by him must coincide with the main objective of the meeting. Further, the discussion in the meeting must be to mainly focus on achieving of these objectives. ಒಂದು ಈವೆಂಟ್ನ ವಿಶ್ಲೇಷಣೆ ಮಾಡೋಕ್ಕೆ ಮೊದಲು ಆ ಒಂದು ಈವೆಂಟಿಗೆ ಒಂದು ಫ್ರೇಮ್ ವರ್ಕ್ ಅಥವಾ ಚೌಕಟ್ಟನ್ನು ನಿಗದಿ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಈಗ ಉದಾಹರಣೆಗೆ ನಾವು ಯಾವುದೋ ಒಂದು ಫ್ರೆಷರ್ಸ್ ಪಾರ್ಟಿ ಅಥವಾ ಫೇರ್ವೆಲ್ ಡೇ ಮಾಡೋಣ ಅಂತ ಕಾಲೇಜಲ್ಲಿ ಡಿಸೈಡ್ ಮಾಡ್ತೀವಿ. ಪ್ರಿನ್ಸಿಪಲ್ರು ಎಲ್ಲರೂ ವಿಶ್ಲೇಷಣೆ ಮಾಡೋಣ ಬನ್ನಿ ಅಂತ ಹೇಳಿ, ಅಂದರೆ ಪ್ರಿನ್ಸಿಪಲ್ರು ಒಬ್ಬರೇ ಇದನ್ನು ಮಾಡ್ಬೋದಾಗಿತ್ತು. ಆದರೆ ನಾನು ಈಗಾಗಲೇ ಹೇಳ್ತಾ ಇದ್ದಂಗೆ ಒಂದು ತಲೆಗಿನ್ನ 2 ತಲೆ ಉತ್ತಮ. ಹಂಗಾಗಿ ಅವರೊಂದು ಮೀಟಿಂಗ್ ಕರೀತಾರೆ. ಅವಾಗ ನಮ್ಮೆಲ್ಲರ ಅನಿಸಿಕೆಗಳನ್ನ ನಾವಲ್ಲಿ ಹಂಚ್ಕೊಳ್ತೇವೆ. ಹಂಚ್ಕೊಂಡಾಗ ಏನಾಗುತ್ತಪ್ಪ ಅಂದರೆ ಪ್ರಿನ್ಸಿಪಲ್ರು ಮೀಟಿಂಗ್ ಮಾಡೋಕ್ಕೆ ಮೊದಲೇ ನಮಗೆ ಕೆಲವು ಫ್ರೇಮ್ ವರ್ಕ್ನ ಹಾಕ್ಕೊಡ್ತಾರೆ, ಚೌಕಟ್ಟು. ನೋಡಿ, ನಮ್ಮ ಬಜೆಟು ಕೇವಲ 50,000. 50,000ದಲ್ಲಿ ಈ ಫ್ರೆಷರ್ಸ್ ಪಾರ್ಟಿ ಮುಗಿಬೇಕು. ಆಮೇಲೆ ಬರೀ 1 ದಿನದಲ್ಲೇ ಮುಗಿಬೇಕು. ಅದು ಕೂಡ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 3 ಗಂಟೆ ಒಳಗಡೆ ಮುಗಿಬೇಕು. ಮತ್ತು ಔಟರ್ಸ್ ಯಾರೂ ಅಲೋ ಇಲ್ಲ. ಮತ್ತು ಬೇರೆ ಕನ್ನಡ ಮತ್ತು ಹಿಂದಿ ಬಿಟ್ಟು ಬೇರೆ ಭಾಷೆಯ ಒಂದು ಭಾಷೆನ ಇಲ್ಲಿ ಬಳಸಬಾರ್ದು. ಈ ರೀತಿ ಹಲವಾರು ಫ್ರೇಮ್ ವರ್ಕ್ಸ್ನ ಅವ್ರು ಹಾಕ್ಕೊಟ್ಟಾಗ ಇಲ್ಲೇನಾಗ್ಬಿಡುತ್ತೆ, ಆಮೇಲೆ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ನಮಗೆ ಒಂದು ಐಡಿಯಾ ಸಿಗ್ತದೆ. ಇಲ್ಲ ಅಂದರೆ ಈ ಚೌಕಟ್ಟಿಲ್ಲ ಅಂದರೆ ನಾವು ಯಾರೋ ಒಬ್ಬರು ಐಡಿಯಾ ಕೊಡ್ತಾರೆ, 50 ಲಕ್ಷಕ್ಕಾಗಷ್ಟು ಐಡಿಯಾ ಕೊಡ್ತಾರೆ. ಆದರೆ ಅದು ಇಲ್ಲಿ ವ್ಯರ್ಥ ಆಗುತ್ತೆ. ಮೊದಲೇ ಫ್ರೇಮ್ ವರ್ಕ್ ಹಾಕ್ಕೊಂಡು ಆ ಚೌಕಟ್ಟಿನ ಒಳಗಡೆ ಅನಾಲಿಸಿಸ್ ಮಾಡಿದ್ರೆ ಬಹಳ ಉತ್ತಮವಾಗಿ ಇರ್ತದೆ. ನೆಕ್ಸ್ಟ್ ಒನ್ ಈಸ್ ಕಂಡಕ್ಟ್ ದ ಅನಾಲಿಸಿಸ್. ಒಂದು ಸರಿ ಈ ಚೌಕಟ್ಟನ್ನು ಹಾಕ್ಕೊಂಡ್ಮೇಲೆ ಮತ್ತೆ ಅನಾಲಿಸಿಸ್ ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥದ್ದು. The analysis is then conducted by the event manager to find out if any problem are there and what kind of measures can be taken to avoid them. During the course of the meeting, if the event manager find out the necessary changes are to be made, he can implement those changes and follow up the same. ಆ ಅನಾಲಿಸಿಸ್ನ ಮಾಡ್ತಕ್ಕಂಥದ್ದು. ಮತ್ತು ಅನಾಲಿಸಿಸ್ ಮಾಡುವಾಗಲೇ ಮುಂದೆ ಈವೆಂಟ್ ಮಾಡುವಾಗ ಈ ರೀತಿ ಎಲ್ಲ ತೊಂದರೆಗಳು ಬರ್ತವೆ. ಯಾರೊಬ್ರು ಹೇಳ್ತಾರೆ, ಸರ್ ಅವತ್ತು ಮಳೆ ಬರೋ ಚಾನ್ಸಸ್ ಇದ್ದಾವೆ, ಹೌದಾ, ಮತ್ತೆ ಏನು ಮಾಡೋಣ, ಕಾರಿಡಾರಲ್ಲಿ ಮಾಡೋಣ, ಆಯಿತಾ, ಇಲ್ಲಿ ಫೀಲ್ಡಲ್ಲಿ ಬೇಡ. ಈ ರೀತಿ ಮೊದಲೇ ಎಲ್ಲ ಬರ್ತಕ್ಕಂಥ ರಿಸ್ಕ್ನ ಊಹೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಡಿಸಿಷನ್ಸ್ನ ಮೊದಲೇ ತೆಗೆದುಕೊಂಡು ಬದಲಾವಣೆಗಳನ್ನು ಮಾಡಿ ಅದನ್ನು ಜಾರಿ ಮಾಡ್ತಾರೆ. ನೆಕ್ಸ್ಟ್, ಇಂಪ್ಲಿಮೆಂಟ್ ಚೇಂಜಸ್ ಆ್ಯಂಡ್ ಫಾಲೋ. The event must also look into the following fields in order to avoid unnecessary problems. ಸೊ ಎಲ್ಲ ಮೀಟಿಂಗಲ್ಲಿ ತಿಳ್ಕೊಳ್ತಕ್ಕಂತಹ ಒಂದು ವಿಶ್ಲೇಷಣೆ ಮಾಡಿ ಬಂದಂತಹ ಔಟ್ಪುಟ್ ಏನಿದೆ ಅದನ್ನು ಜಾರಿ ಮಾಡಿ ಅದನ್ನು ಅನುಸರಿಸ್ತಾರೆ. ಮತ್ತು ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಬರೀ ಇಷ್ಟೆಲ್ಲ ಈ ಕೆಳಕಂಡ ವಿಷಯಗಳು ಕೂಡ ಗಮನ ಹರಿಸ್ಬೇಕಾಗುತ್ತೆ. ಏನದು? ಬಜೆಟ್ ಆಫ್ ದಿ ಈವೆಂಟ್, ಅಂದರೆ ಎಷ್ಟು ವೆಚ್ಚದಲ್ಲಿ ಮಾಡಬೇಕು, ಈಗಾಗಲೇ ನಾನು ಹೇಳಿದೆ ಎಷ್ಟು ವೆಚ್ಚದಲ್ಲಿ ಮಾಡಬೇಕು. ಏಮ್ ಆಫ್ ದಿ ಈವೆಂಟ್, ಈ ಒಂದು ಈವೆಂಟ್ನ ಉದ್ದೇಶ ಏನು. ಸ್ಕಿಲ್ಡ್ ಎಂಪ್ಲಾಯೀಸ್, ಅಂದರೆ ಈವೆಂಟ್ನಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಕೆಲಸಗಳನ್ನು ಕೊಡಬೇಕು, ಅವರ ಸ್ಕಿಲ್ ಬೇಸ್ ಮೇಲೆ. ಇಂಪ್ಯಾಕ್ಟ್ ಆನ್ ಸೊಸೈಟಿ, ನಾವು ಈವೆಂಟ್ಸ್ ಮಾಡೋದ್ರಿಂದ ಇದರ ಪ್ರಭಾವ ಸಮಾಜದ ಮೇಲೆ ಏನು ಬೀರ್ತದೆ. ನೆಕ್ಸ್ಟ್, ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್, ನಾವು ಈವೆಂಟ್ ಮಾಡುವಾಗ ಯಾವ ಒಂದು ನಿಯಮಗಳನ್ನು ಫಾಲೋ ಮಾಡಬೇಕು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ಅವಾಯ್ಡಿಂಗ್ ರಿಸ್ಕ್, ಮುಂದೆ ಬರ್ತಕ್ಕಂತಹ ಯಾವುದಾದ್ರೂ ರಿಸ್ಕ್ ಆಯಿತಾ, ನಷ್ಟಕ್ಕೆ ನಾವು ಯಾವ ರೀತಿ ತಯಾರು ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ನೋಡಬೇಕು. ಇನ್ವಾಲ್ವ್ಮೆಂಟ್ ಆಫ್ ಮೀಡಿಯಾ, ಇಲ್ಲಿ ನಾವು ಮೀಡಿಯಾವನ್ನು ಬಳಸಿದ್ರೆ ಎಷ್ಟು ಮಟ್ಟಕ್ಕೆ ಬಳಸಬೇಕು ಅನ್ನೋದನ್ನು ನಿರ್ಧಾರ ಮಾಡಬೇಕು. ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ, ಸುರಕ್ಷತೆ, ನಾವು ಈವೆಂಟ್ನಲ್ಲಿ ಸುರಕ್ಷತಾ ಕಾರ್ಯಕ್ರಮಗಳನ್ನು ಏನು ಕೈಗೊಂಡಿದ್ದೀವಿ ಅನ್ನೋದನ್ನ ಗಮನಿಸಬೇಕು. ಕಂಟ್ರೋಲಿಂಗ್ ಕಾಸ್ಟ್ ಆ್ಯಂಡ್ ಈವೆಂಟ್ ಮ್ಯಾನೇಜರ್ ಆಲ್ಸೋ ಲುಕ್ ಅಬೌಟ್, ನಮ್ಮ ಖರ್ಚು ವೆಚ್ಚಗಳೆಷ್ಟು ಮತ್ತು ಇದನ್ನು ನಿಯಂತ್ರಿಸೋದು ಯಾವ ರೀತಿ ಅನ್ನೋದನ್ನು ಗಮನಿಸಬೇಕು. ಅವೈಲೇಬಲ್ ಕಾಂಪಿಟೇಟರ್ಸ್, ಅಂದರೆ
ನಾವು ಈವೆಂಟ್ ಮಾಡೋ ಸಮಯದಲ್ಲೇ ಬೇರೆ ಯಾರಾದರೂ ಈವೆಂಟ್ ಮಾಡ್ತಾ ಇದ್ದಾರಾ, ನಮ್ಮ ಇವೆಂಟ್ಗೂ ಅವರು ಕೂಡ ಕ್ಲಾಶಸ್ ಆಗ್ತವ, ಇದನ್ನು ಕೂಡ ನಾವು ಗಮನಿಸಬೇಕಾಗಿರ್ತದೆ. ಈಗ ಉದಾಹರಣೆಗೆ ನಾವು ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸಿಂದ ಯಾವುದೋ ಒಂದು ಈವೆಂಟ್ ಮಾಡ್ತಿರ್ತೀವಿ ಆಯಿತಾ, ಫ್ರೆಷರ್ಸ್ ಡೇ ಮಾಡ್ತಿರ್ತೀವಿ ಅಥವಾ ಸೇಲ್ಸ್ ಡೇ ಮಾಡ್ತಿರ್ತೀವಿ. ಅದೇ ಟೈಮಲ್ಲಿ ಬೇರೆ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಇನ್ನೊಂದು ಸೈನ್ಸ್ ಡೇ ಮತ್ತು ಆರ್ಟ್ಸ್ ಡಿಪಾರ್ಟ್ಮೆಂಟಲ್ಲಿ ಇನ್ನೊಂದು ಡೇ ಮಾಡಿದಾಗ ಆಗ ಸ್ಟೂಡೆಂಟ್ಸ್ ಡಿಸ್ಟ್ರಿಬ್ಯೂಟ್ ಆಗಿಬಿಡ್ತಾರೆ, ಎಲ್ಲ ಈವೆಂಟು ಕೂಡ ಫೇಲ್ ಆಗುತ್ತೆ. ಅದ್ರ ಬದಲು ನಮ್ಮ ಈವೆಂಟ್ ದಿನ ಬೇರೆ ಈವೆಂಟ್ ನಡೀತಾ ಇದೆಯಾ ಅಂತ ನೋಡಿಕೊಂಡು ಕ್ಲಾಶಸ್ ಆದರೆ ಅದನ್ನು ತಪ್ಪಿಸಿದ್ರೆ ಈವೆಂಟ್ ಇನ್ನಷ್ಟು ಎಫೆಕ್ಟಿವ್ ಆಗಿ ಬರ್ತದೆ. ಈ ಈವೆಂಟ್ ಅನಾಲಿಸಿಸಲ್ಲಿ ನಾವು ಸ್ವಾಟ್ ಅನಾಲಿಸಿಸ್ ಕೂಡ ಮಾಡ್ಬೋದು. ಸಾಮಾನ್ಯವಾಗಿ ಸ್ವಾಟ್ ಅನಾಲಿಸಿಸ್ ಬಿಸ್ನೆಸ್ ಲಾಜಿಕ್ಸ್ ಅಲ್ಲಿ ಬರ್ತದೆ. ಆದರೆ ನಾನು ಮೊದಲೇ ಹೇಳ್ದಂಗೆ ಬಿಸ್ನೆಸ್ ಲಾಜಿಕ್ಸ್ನ ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಬಳಸ್ತೀವಿ, ಹಾಗಾಗಿ ಇದನ್ನು ಬಿಸ್ನೆಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಕೂಡ ಕರಿತೀವಿ ಅಂತ ಹೇಳಿದ್ದೆ. ಅದೇ ಬಿಸ್ನೆಸ್ ಲಾಜಿಕ್ಸ್ನ ನಾವು ಇಲ್ಲಿ ಬಳಸ್ಬೋದು. ಸ್ವಾಟ್ ಅನಾಲಿಸಿಸ್: ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ ಆ್ಯಂಡ್ ಥ್ರೆಟ್ಸ್. ಸೊ ಸ್ಟ್ರೆಂತ್ಸ್ ಅಂದರೆ ದೀಸ್ ಆರ್ ದ ಅಟ್ರಿಬ್ಯೂಟ್ಸ್ ಆಫ್ ದಿ ಪ್ರಾಜೆಕ್ಟ್ ಆರ್ಗನೈಸೇಷನ್ ವಿಚ್ ಆರ್ ಹೆಲ್ಪ್ಫುಲ್ ಇನ್ ಅಚೀವಿಂಗ್ ದ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್. ಅಂದರೆ ಇಲ್ಲಿ ನಮಗಿರ್ತಕ್ಕಂತಹ ವಿಶೇಷ ಶಕ್ತಿಗಳು ಯಾವ್ಯಾವು ಅಂದರೆ ನಾವು ಏನು ಆರ್ಗನೈಸೇಷನ್ ಆಬ್ಜೆಕ್ಟಿವ್ನ ನಾವು ತಲುಪೋದಕ್ಕೆ ಈಸಿಯಾಗಿರ್ತಕ್ಕಂಥದ್ದು, ಮತ್ತು ವೀಕ್ನೆಸಸ್ ನಮ್ಮಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳು ಏನು, ಆಪರ್ಚುನಿಟೀಸ್ ನಮಗಿರ್ತಕ್ಕಂಥ ಅವಕಾಶಗಳು ಏನು, ಥ್ರೆಟ್ಸ್ ನಮಗಿರ್ತಕ್ಕಂತಹ ಭಯ ತೊಂದರೆಗಳು ಏನು, ಇವುಗಳನ್ನ ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. It is very important that we conduct SWOT analysis before developing an event plan to develop strategy which maximizes the potential strengths and opportunities of the project and at the same time minimize the impact of the weakness and threats. ಈ SWOT ಅನಾಲಿಸಿಸ್ನ ನಾವು ಒಂದು ಈವೆಂಟ್ ಕಂಡಕ್ಟ್ ಮಾಡೋಕ್ಕೆ ಮೊದಲೇ ಮಾಡೋದ್ರಿಂದ ನಮ್ಮ ಸ್ಟ್ರೆಂತ್ಸು ಮತ್ತು ಆಪರ್ಚುನಿಟೀಸ್ನ ಇನ್ನಷ್ಟು ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು, ನಮ್ಮ ವೀಕ್ನೆಸ್ ಮತ್ತು ಥ್ರೆಟ್ಸ್ನ ಕಡಿಮೆ ಮಾಡ್ಕೊಳ್ತಕ್ಕಂಥದ್ರ ಬಗ್ಗೆ ನಾವು ಗಮನವನ್ನು ಹರಿಸಬಹುದು. SWOT is a strategic planning tool used to identify and analyze the strengths, weaknesses, opportunities and threats involved in events. SWOT analysis can also be done on any organization. ಒಂದು ಈವೆಂಟ್ಗೆ ಸಂಬಂಧಪಟ್ಟಂಗೆ ಏನು ಆ ಒಂದು SWOT ಅನಾಲಿಸಿಸ್ ಇರುತ್ತೆ ಅಥವಾ ಸ್ಟ್ರೆಂತ್ಸ್, ವೀಕ್ನೆಸಸ್, ಆಪರ್ಚುನಿಟೀಸ್, ಥ್ರೆಟ್ಸ್ ಇರ್ತವೆ ಅಂತ ನೋಡೋಣ. ಈಗ ಇಂಟರ್ನಲ್ ಎನ್ವಿರಾನ್ಮೆಂಟ್ ನೋಡಿ, ಇಲ್ಲಿ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸಸ್ ಇವೆರಡೂ ಕೂಡ ನಮ್ಮ ಆಂತರಿಕವಾಗಿ ಇಂಟರ್ನಲ್ ಎನ್ವಿರಾನ್ಮೆಂಟಲ್ಲಿ ಇರ್ತವೆ. ಆ್ಯಂಡ್ ಆಪರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸ್ ವಿಲ್ ಬಿ ಇನ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಸ್ಟ್ರೆಂತ್ಸ್ ಯಾವ್ಯಾವು? ಹೈಲಿ ಮೋಟಿವೇಟೆಡ್ ಸ್ಟಾಫ್, ಕಸ್ಟಮರ್ಸ್, ಎಕ್ಸಿಕ್ಯೂಟ್ ಪ್ಲಾನ್ಸ್ ವಿತ್ ಬಜೆಟ್ಸ್ ಆ್ಯಂಡ್ ಇಂಟ್ರಾಕ್ಟಿವ್ ಆ್ಯಕ್ಟಿವಿಟೀಸ್, ಇವು ನಮ್ಮ ಇಂಟರ್ನಲ್ ಎನ್ವಿರಾನ್ಮೆಂಟ್ ಸ್ಟ್ರೆಂತ್ಸ್. ಆದರೆ ನೆಕ್ಸ್ಟ್ ವೀಕ್ನೆಸಸ್ ಬಂದು tax structure, brand portfolio, future profitability, these and all weaknesses. Next, opportunities, it is external environment nature, growing demand, new market, new acquisition, new product and services, support from local authorities, ivu opportunities. And threats bandu rising cost of raw material, poor infrastructure and no derived license, this is an external environment alli bartakanta threats. This is all about SWOT analysis. Scope of events. Whether it is holding a business conference, raising money for a charity or putting on the mother of all parties, events are a cornerstone of the hospitality industry. ಇಲ್ಲಿ ನಾವು ಸ್ಕೋಪ್ ಆಫ್ ಈವೆಂಟ್ಸ್ನ ಡಿಸ್ಕಸ್ ಮಾಡ್ತೀವಿ. ಅಂದರೆ ಈವೆಂಟ್ಸ್ನ ವ್ಯಾಪ್ತಿ ಏನು, ಇವು ಎಲ್ಲೆಲ್ಲಿ ನಾವು ಬಳಸ್ತೀವಿ ಅಂತ. The event industry now include events of all sizes from Olympics to down to business breakfast meeting. ಈವೆಂಟ್ಸ್ ಅಲ್ಲೇ ಅತಿ ದೊಡ್ಡ ಈವೆಂಟ್ ಅಂದರೆ 4 ವರ್ಷಕ್ಕೊಮ್ಮೆ ನಡೀತಕ್ಕಂತಹ ಒಲಿಂಪಿಕ್ಸ್. ಸೊ ಈ ಒಂದು ಈವೆಂಟ್ ಏನಿದೆ ಈ ಸರಿ 2020 ನಮಗೆ ಜಪಾನಲ್ಲಿ ನಡೀಲಿದೆ ಈ ಒಂದು ಈವೆಂಟ್ ಒಲಿಂಪಿಕ್ಸು. ಇದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಈವೆಂಟ್. ಇಂತಹ ಈವೆಂಟಿಂದ ಹಿಡಿದು ಒಂದು ಚಿಕ್ಕ ಬಿಸ್ನೆಸ್ ಬ್ರೇಕ್ಫಾಸ್ಟ್ ಮೀಟಿಂಗ್ವರೆಗೂ ಈ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಸ್ಕೋಪ್ ಇದೆ, ವ್ಯಾಪ್ತಿ ಇದೆ. ಆದರೆ ನಾವು ಪ್ರಮುಖವಾಗಿ ಇದನ್ನು ಒಂದು 5 ವಿಧಗಳಾಗಿ ವಿಭಾಗಿಸ್ತೇವೆ. ಮೊದಲನೇದು ಕಾರ್ಪೊರೇಟ್ ಅಂದರೆ ಕಾರ್ಪೊರೇಟ್ ಮೀಟಿಂಗ್ಸ್, ಅಲ್ಲಿ ಹೈ ಲೆವೆಲ್ ಮೀಟಿಂಗ್ಸು, ಕಾನ್ಫರೆನ್ಸಸ್ಸು, ಎಕ್ಸಿಬಿಷನ್ಸು, ಪ್ರಾಡಕ್ಟ್ ಲಾಂಚಸ್, ಸೆಮಿನಾರ್ಸ್ ಆ್ಯಂಡ್ ಈವನ್ ಎಂಪ್ಲಾಯೀಸ್, ಇದೆಲ್ಲನೂ ಬರ್ತದೆ. ಅದೇ ರೀತಿ ಸೋಷಿಯಲ್ ಈವೆಂಟ್ಸ್ ಮಾಡ್ತಿರ್ತೀವಿ, ಫ್ಯಾಮಿಲಿ ಫಂಕ್ಷನ್ಸ್, ಪರ್ಟಿಕ್ಯುಲರ್ಲಿ ವೆಡ್ಡಿಂಗ್ಸು, ಬರ್ತ್ಡೇ ಸೆಲೆಬ್ರೇಷನ್ಸು, ಹೌಸ್ ವಾರ್ಮಿಂಗ್ ರಿಚುವಲ್ಸು, ಇವೆಲ್ಲನೂ.
Next, celebrity circuits, celebrity shows, international artist shows and road shows, competitions and social causes shows ಇವೆಲ್ಲ ಕೂಡ. Next, sports, every kind of popular sports, whether a cricket or a Formula 1 race, ಇವೆಲ್ಲ ಕೂಡ ಸ್ಪೋರ್ಟ್ಸ್ ಇವೆಂಟ್ಸ್ ಕೂಡ ಮಾಡ್ತಿರ್ತೀವಿ. ಆ್ಯಂಡ್ ಕಲ್ಚರಲ್ ಈವೆಂಟ್, ದಿಸ್ ಇನ್ಕ್ಲೂಡ್ಸ್ ಈವೆಂಟ್ಸ್ ವಿಚ್ ಆರ್ ಕಲ್ಚರಲ್ ಆರ್ ಅನ್ ಹೆರಿಟೇಜ್ ಆರ್ಟ್ ಬೇಸ್ಡ್. ಸೊ ಇನ್ನೂ ಹಲವಾರು ಈವೆಂಟ್ಸ್ ಇದ್ದಾವೆ, ಆದರೆ ವ್ಯಾಪ್ತಿ ಏನು ಈ ಒಂದು ಈವೆಂಟ್ಸ್ ಅಂತಕ್ಕಂಥದ್ದನ್ನು ನಾವು ಈ ಒಂದು 5 ಭಾಗಗಳಲ್ಲಿ ಪ್ರಮುಖವಾಗಿ ಗಮನಿಸ್ಬೋದು. ಟೈಪ್ಸ್ ಆಫ್ ಈವೆಂಟ್ಸ್. ಆನ್ ಈವೆಂಟ್ ಈಸ್ ಎ ಪ್ರಾಡಕ್ಟ್ ಆರ್ ಎ ಮಾರ್ಕೆಟಿಂಗ್ ಆಫರ್ customized for a specific client to satisfy a need. Different categories offer different products that satisfy a variety of needs based on different levels. ಇಲ್ಲಿ ಈವೆಂಟ್ಸಲ್ಲಿ ಹಲವಾರು ವಿಧಗಳಿದ್ದಾವೆ. ಇದು ವಿವಿಧ ರೀತಿಯಾಗಿರೋ ಗ್ರಾಹಕರಿಗೆ ವಿವಿಧ ರೀತಿಯಾಗಿರ್ತಕ್ಕಂಥ ಈವೆಂಟ್ಸ್ನ ನಾವೇನು ಮಾಡ್ತೀವಿ, ಕ್ರಿಯೇಟ್ ಮಾಡ್ತೀವಿ. ಈವೆಂಟ್ಸ್ ಆಸ್ ಎ ಪ್ರಾಡಕ್ಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ದ ಫಾಲೋ ಬೇಸ್ಡ್ ಆನ್ ದ ವೇರಿಯೇಷನ್ಸ್ ಡಿಸ್ಟಿಂಗ್ವಿಶ್ಡ್ ಈವೆಂಟ್ಸ್. ಇಲ್ಲಿ ನಾವು ಈವೆಂಟ್ಸ್ನ ಹಲವಾರು ರೀತಿಯಾಗಿ ವಿಂಗಡಿಸಬಹುದು. ಅದರಲ್ಲಿ ಮುಖ್ಯವಾಗಿ ಕಾಂಪಿಟೇಟಿವ್ ಈವೆಂಟ್ಸ್. ದ ಕಾಂಪಿಟೇಷನ್ ಬಿಟ್ವೀನ್ 2 or more individuals or teams is termed as a competitive events. It's a test of physical, mental strength and the talent. These are mass audience oriented and provide for the live telecasting of the events, ensuring increasing the scope of revenue generation. Example, ಫುಟ್ಬಾಲ್, ವರ್ಲ್ಡ್ ಕಪ್, ಕ್ರಿಕೆಟ್, IPL ಎಕ್ಸೆಟ್ರಾ. ನೀವು ನೋಡಿರ್ತೀರ, IPL ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಫಿಫಾ ವರ್ಲ್ಡ್ ಕಪ್ ಅಂತೆಲ್ಲ ಕೇಳಿರ್ತೀರಲ್ವ. ಸೊ ಇವು ಕಾಂಪಿಟೇಷನ್ ಈವೆಂಟ್ಸ್. ಈ ಒಂದು ಈವೆಂಟಲ್ಲಿ ಏನಿರುತ್ತೆ, 2 ತಂಡಗಳ ಮಧ್ಯೆ ಕಾಂಪಿಟೇಷನ್ ಇರುತ್ತೆ. ಅಥವಾ ಚೆಸ್ ಕಾಂಪಿಟೇಷನ್, ಅಂದರೆ ಇದು ಬರೀ ಫಿಸಿಕಲ್ಲೇ ಅಲ್ಲ, ಮೆಂಟಲ್ ಆಗಿರ್ಬೋದು. ಅಥವಾ ಸಿಂಗಿಂಗ್ ಕಾಂಪಿಟೇಷನ್. ಇಲ್ಲೇನಾಗುತ್ತೆ, ಈವೆಂಟ್ಸ್ ಲೈವ್ ಟೆಲಿಕಾಸ್ಟ್ ಆಗುತ್ತೆ. ಸುಮಾರು ಲಕ್ಷಾಂತರ ಜನ ಇದನ್ನು ವೀಕ್ಷಣೆ ಮಾಡ್ತಿರ್ತಾರೆ. ಮತ್ತು ಇದು ರೆವೆನ್ಯೂ ಕೂಡ, ಒಳ್ಳೆಯ ಆದಾಯವನ್ನು ಕೂಡ ತಂದುಕೊಡುತ್ತೆ. ಇದು ಕಾಂಪಿಟೇಟಿವ್ ಈವೆಂಟ್. ಉದಾಹರಣೆಗೆ ಫುಟ್ಬಾಲ್ ವರ್ಲ್ಡ್ ಕಪ್ ಆ್ಯಂಡ್ IPL ಕ್ರಿಕೆಟ್. ನೆಕ್ಸ್ಟ್, ಕಾರ್ಪೊರೇಟ್ ಈವೆಂಟ್ಸ್. ಮೋಸ್ಟ್ ಆಫ್ ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಕಂಪನೀಸ್ ರ್ಯಾಂಕ್ ಕಾರ್ಪೊರೇಟ್ ಈವೆಂಟ್ಸ್ ಆಸ್ ದೇರ್ ಟಾಪ್ ಮೋಸ್ಟ್ ಪ್ರಿಯಾರಿಟಿ. ದೇ ಪ್ರೊವೈಡ್ ಎ ಗ್ರೇಟ್ ಆಪರ್ಚುನಿಟಿ ಫಾರ್ ಎಕ್ಸ್ಪೋಜರ್ ಟು ದ ಪ್ಲೇಯರ್ಸ್. ಇಟ್ ಇನ್ಕ್ಲೂಡ್ಸ್ ಕಾನ್ಫರೆನ್ಸಸ್ ಆ್ಯಂಡ್ ಕಾರ್ಪೊರೇಟ್ ಸೆಲೆಬ್ರೇಷನ್ಸ್. ಹಲವಾರು ಈ ಕಾರ್ಪೊರೇಟ್ ಸಂಘ ಸಂಸ್ಥೆಗಳು ಅಥವಾ ಈ ಕಂಪನಿಗಳು ಈ ಈವೆಂಟ್ಸ್ಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತವೆ. ಯಾಕಂತಂದರೆ ಆ ಒಂದು ಈವೆಂಟ್ಸ್ ಎಂದರೆ ಅವು ಹಲವಾರು ಗ್ರಾಹಕರನ್ನು ಮತ್ತು ಉನ್ನತವಾಗಿರ್ತಕ್ಕಂಥ ಸಂಬಂಧಗಳನ್ನು ಬೆಳೆಸೋದಕ್ಕೆ ಸಾಧ್ಯವಾಗ್ತದೆ. ಈ ಒಂದು ಕಾರ್ಪೊರೇಟ್ ಈವೆಂಟ್ಸಲ್ಲಿ ಮತ್ತೆ ಸಬ್ ಕ್ಲಾಸಿಫಿಕೇಶನ್, ಕಾನ್ಫರೆನ್ಸಸ್. ದೀಸ್ ಆರ್ ದ ಪಾಪ್ಯುಲರ್ ಆ್ಯಂಡ್ ಇಂಪಾರ್ಟೆಂಟ್ ಬಿಸ್ನೆಸ್ ಈವೆಂಟ್ಸ್. Everything about the event management of academic, medical and business conferences. Next, second one, seminars. These are the educational events for the training of managers and employees. They are offered by commercial or professional organization. Next, meetings. These are the common business events in large companies, perfect to discuss operational and financial strategies. Next one, team building events. A key to develop and motivate teams in companies and divisions. It helps in increasing coordinating among the employees working together. Next, trade shows. These are exhibitions where companies can present and demonstrate their latest product. Next, business dinners. It is a long-standing corporate tradition to conclude fiscal years, celebrate new milestones, or to get in contact with key customers. These are very essential in building strong customer relationship. Next one, golf events. These events aim to acquire new customers, to increase customer loyalty, or to motivate employees. Next, press conferences. These are perfect business events to promote new product, launch marketing companies, or to inform the shareholders and public about financial issues. Next one, networking events. These are personal marketing goals. Such events are great opportunities for contact establishment and personal marketing. Next one is incentive travel. They are perfect to reward and motivate employees or to increase the customer loyalty and retention. It is everything about incentive travel. Opening ceremonies.
Opening ceremonies are held to start conventions, annual meetings, and other events that last for 2 or more days. Product launches. They are critical for the successful marketing introduction of some products. A perfect product presentation might also increase the media coverage. Next, team event. These are events that devote to a special topic. Popular events are have a very good impact. ಸೊ ಇವೆಲ್ಲ ಕೂಡ ಏನು ಕಾರ್ಪೊರೇಟ್ ಈವೆಂಟ್ಸಲ್ಲಿ ಟೈಪ್ಸ್. ಇದು ಮೊದಲನೇದು ಕಾಂಪಿಟೇಟಿವ್ ಈವೆಂಟ್, ಎರಡನೇದು ಕಾರ್ಪೊರೇಟ್ ಈವೆಂಟ್ ಡಿಸ್ಕಸ್ ಮಾಡಿದ್ವಿ. ಆ ಕಾರ್ಪೊರೇಟ್ ಈವೆಂಟಲ್ಲಿ ಮತ್ತೆ ಸಬ್ ಕ್ಲಾಸಿಫಿಕೇಶನ್ ಡಿಸ್ಕಸ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಮೂರನೇದು ಗ್ಲಾಮರ್ ಈವೆಂಟ್. ಗ್ಲಾಮರ್ ಈವೆಂಟ್ ಇನ್ಕ್ಲೂಡ್ಸ್ ಸೆಲೆಬ್ರಿಟಿ ಅಪಿಯರೆನ್ಸ್, ಮ್ಯೂಸಿಕ್, ಕನ್ಸರ್ಟ್, ಫ್ಯಾಷನ್ ಶೋ ಆ್ಯಂಡ್ ಎಂಟರ್ಟೈನ್ಮೆಂಟ್. ನೀವೆಲ್ಲ ನೋಡಿರ್ತೀರ ಆಯಿತಾ. ಯಾವುದು ಈ ಗ್ಲಾಮರ್ ಈವೆಂಟ್ಸಲ್ಲಿ ಮ್ಯೂಸಿಕ್ ಕನ್ಸರ್ಟ್, ವಾದ್ಯಗೋಷ್ಠಿಗಳಾಗಿರ್ಬೋದು, ಮತ್ತು ಸೆಲೆಬ್ರಿಟಿಗಳು ಬರ್ತಕ್ಕಂಥದ್ದು, ಫ್ಯಾಷನ್ ಶೋ ಇಂಥವು. ಈಗ ನಮ್ಮಲ್ಲಿ ಕೆಲವು ಸಿಂಗರ್ಸ್ ಇರ್ತಾರಲ್ಲ, ಸೊ ವಿಜಯ್ ಪ್ರಕಾಶು, AR ರೆಹಮಾನು, ಈ ಥರ ಇವರು, ಅಥವಾ ನಮ್ಮ ಬಾಲಸುಬ್ರಹ್ಮಣ್ಯ ಅವರು ಎದೆ ತುಂಬಿ ಹಾಡುವೇನು ತೆಲುಗಲ್ಲಿ ಇದು ಕೂಡ ಪಾಡುತ್ತಾ ತೀಯಗ ಅಂತ ಮಾಡ್ತಿದ್ದಾರೆ. ಈ ರೀತಿ ಗ್ಲಾಮರಸ್ ಈವೆಂಟ್ಸ್ ಕೂಡ ಮಾಡ್ತಾರೆ. ನೆಕ್ಸ್ಟ್ ಚಾರಿಟೇಬಲ್ ಈವೆಂಟ್ಸ್ are those events which are fundraising for the welfare of the organization and awareness creation for a worthy cause. It may be a sponsored events for a raising funds for awareness towards cancer, HIV, etc. or for the cause of health in villages and sponsor a child programs. ಕೆಲವು ಚಾರಿಟೇಬಲ್ ಈವೆಂಟ್ಸ್ ಮಾಡ್ತಾರೆ. ಅಂದರೆ ಈಗ ಈವೆಂಟ್ಸ್ ಮಾಡೋದ್ರಿಂದ ಬರ್ತಕ್ಕಂಥ ದುಡ್ಡನ್ನ ಆ ಒಂದು ಚಾರಿಟಿ ಪರ್ಪಸ್ಗೆ ನೀಡ್ತಕ್ಕಂಥದ್ದು. ಉದಾಹರಣೆಗೆ ಮೊನ್ನೆ ಸುನಾಮಿ ಬಂದಿದ್ದ ಸಮಯದಲ್ಲಿ ಎಲ್ಲ ಸೆಲೆಬ್ರಿಟೀಸ್ ಕೂಡ ಏನೋ ಒಂದು ಈವೆಂಟ್ಸ್ನ ಮಾಡಿ ಅದಕ್ಕೆ ಬಂದಂತಹ ದುಡ್ಡನ್ನು ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗಿ ಏನು ಮಾಡಿದ್ರು, ಚಾರಿಟಿ ಪರ್ಪಸ್ಗೋಸ್ಕರ ನೀಡಿದ್ರು. ನೆಕ್ಸ್ಟ್ ಬ್ರ್ಯಾಂಡ್. ಇಟ್ ರೆಫರ್ಸ್ ಟು ಈವೆಂಟ್ಸ್ ಆರ್ಗನೈಸ್ಡ್ ಬೈ ಕಾರ್ಪೊರೇಟ್ ಕಂಪನೀಸ್. ಏನು ಬ್ರ್ಯಾಂಡ್ಸ್ನ ಇಮೇಜ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ಮಾಡ್ತಕ್ಕಂಥದ್ದು ಈವೆಂಟ್ಸು. ನೆಕ್ಸ್ಟ್ ಟೆಲಿವೈಸ್ಡ್. ಇಟ್ ರೆಫರ್ಸ್ ಟು ದ ಈವೆಂಟ್ಸ್ ವಿಚ್ ಕ್ಯಾನ್ ಬಿ ವಾಚ್ಡ್ ವರ್ಲ್ಡ್ ವೈಡ್ ಬೈ ಆಲ್ ಲೈವ್. ಯಾವುದು ನೀವು ನೋಡ್ತಾ ಇರ್ಬೋದು, ಸೀರಿಯಲ್ಸ್ ಆಗಿರ್ಬೋದು ಅಥವಾ ಫಿಲಿಮ್ಸ್ ಆಗಿರ್ಬೋದು, ಮತ್ತು ಟಿ ವಿಲಿ ಬರ್ತಕ್ಕಂಥ ಶೋಸ್ ಆಗಿರ್ಬೋದು, ಇವೆಲ್ಲ ಕೂಡ ಟೆಲಿವೈಸ್ಡ್ ಈವೆಂಟ್ಸ್ನ ಟಿ ವಿಯಲ್ಲಿ ಪ್ರಸಾರ ಮಾಡೋಣ ಅಂತಲೇ ಆ ಟಿ ವಿ ಚಾನಲ್ಸ್ ಅವ್ರು ಏನು ಮಾಡ್ತಾರೆ, ಅದನ್ನು ಕ್ರಿಯೇಟ್ ಮಾಡ್ತಾರೆ. ಸ್ಪೋರ್ಟ್ಸ್ ರೆಫರ್ಸ್ ಟು ಈವೆಂಟ್ಸ್ ವಿಚ್ ಇನ್ಕ್ಲೂಡ್ ಆಲ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್. ಈ ಕಬಡ್ಡಿ ಆಗಿರ್ಬೋದು, ಇತ್ತೀಚೆಗೆ ಇವೆಲ್ಲ ಈವೆಂಟ್ಸು ಅಥವಾ ಕುಸ್ತಿ ಆಗಿರ್ಬೋದು, ದೀಸ್ ಆ್ಯಂಡ್ ಆಲ್ ಈವೆಂಟ್ಸ್ ವಿಚ್ ರೆಫರ್ಸ್ ದ ಸ್ಪೋರ್ಟ್ಸ್. Next, concepts. Concepts refers to the events board on certain concept like virtual trade show, flash mobs, meetups, concept social networking, nights for a professionals. ಇವೆಲ್ಲ ಕೂಡ ಕಾನ್ಸೆಪ್ಟ್ ಈವೆಂಟ್ಸ್ ಆಗಿರ್ತವೆ. ನೆಕ್ಸ್ಟ್ ಹೈಬ್ರಿಡ್ ಮೀಟಿಂಗ್ಸ್ ಅಂದರೆ 2 or 3 ಕೈಂಡ್ ಆಫ್ ಟೈಪ್ಸ್ ಆಫ್ ಈವೆಂಟ್ಸ್ ಇಲ್ಲಿ ಮಿಕ್ಸ್ ಆಗಿದ್ರೆ ಅದನ್ನು ಹೈಬ್ರಿಡ್ ಮೀಟಿಂಗ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ದ ಸ್ಪೆಷಲ್ ಈವೆಂಟ್ಸ್. The special events are the business events used by the corporation or a business class to promote their image. ಸೊ ಅವರ ಇಮೇಜ್ನ ಏನು ಒಂದು ಡೆವಲಪ್ ಮಾಡೋಕ್ಕೋಸ್ಕರ ಈ ಒಂದು ಮೀಟಿಂಗ್ಸ್ನ ಕಂಡಕ್ಟ್ ಮಾಡ್ತಾರೆ. ಮೆಗಾ ಲಾಂಚಸ್ ಆಫ್ ಪ್ರಾಡಕ್ಟ್ಸ್ ಬೈ MNCs, AGM ಆಫ್ ರಿಲಯನ್ಸ್ ಆರ್ ಟಾಟಾಸ್. ಸೊ AGM ಅಂದರೆ ಆನ್ಯಲ್ ಜನರಲ್ ಬಾಡಿ ಮೀಟಿಂಗ್ ಅಂತ ಕರಿತೀವಿ. ಈ ಥರ ಇರ್ತಕ್ಕಂಥ ಸ್ಪೆಷಲ್ ಈವೆಂಟ್ಸು. ಆ್ಯಂಡ್ ಫಿಲ್ಮ್ ಸ್ಟಾರ್ ಅಮಿತಾಬ್ ಬಚ್ಚನ್ ಇನಾಗ್ರೇಟ್ಸ್ ದ ಶುಭ್ ಜ್ಯುವೆಲರ್ಸ್ ಎಕ್ಸೆಟ್ರಾ. ಸೊ ಇವೆಲ್ಲ ಕೂಡ ಸ್ಪೆಷಲ್ ಈವೆಂಟ್ಸ್. ಆರ್ಟಿಸ್ಟಿಕ್ ಎಕ್ಸ್ಪ್ರೆಷನ್. ದ ಎಕ್ಸಿಬಿಷನ್ ಆಫ್ ದಿ ಆರ್ಟಿಸ್ಟಿಕ್ ಟ್ಯಾಲೆಂಟ್ ಆಸ್ ಅನ್ ಎಂಟರ್ಟೈನ್ಮೆಂಟ್ ಟು ದ ಟಾರ್ಗೆಟ್ ಆಡಿಯನ್ಸ್ ಲೈಕ್ ಕನ್ಸರ್ಟ್ಸ್, ಸಿಂಗಿಂಗ್, ಡ್ಯಾನ್ಸ್ ಆ್ಯಂಡ್ ಥಿಯೇಟರ್ ಎಕ್ಸೆಟ್ರಾ. ಎಕ್ಸಾಂಪಲ್ ಐಡಿಯಾ ಸ್ಟಾರ್ ಸಿಂಗರ್, ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಆ್ಯಂಡ್ ಬಿಗ್ ಬಾಸ್. ಇಲ್ಲಿ ಆ ಒಂದು ಕಲೆ ಅಥವಾ ಅವರಿರ್ತಕ್ಕಂಥ ಒಂದು ಟ್ಯಾಲೆಂಟ್ ಎಕ್ಸಿಬಿಟ್ ಆಗುತ್ತೆ. ನೆಕ್ಸ್ಟ್ ಒನ್ ಎಕ್ಸಿಬಿಷನ್. Presentation of goods and services at a common place or pre-decided location for the purpose of display and sale is known as exhibition. Exhibitions include trade shows, flower shows, fashion shows, etc. ಪ್ರದರ್ಶನಗಳು. ಎಕ್ಸಾಂಪಲ್ ಲಾಲ್ಬಾಗ್ ಫ್ಲವರ್ ಶೋ, ಅಗ್ರಿ ಎಕ್ಸ್ಪೋ, ಆಟೋ ಎಕ್ಸ್ಪೋ, ICU ಆನ್ಯಲ್ ಎಕ್ಸಿಬಿಷನ್ ಆ್ಯಂಡ್ ಪ್ಯಾಲೇಸ್ ಗ್ರೌಂಡ್ಸ್. ಇಲ್ಲೆಲ್ಲ ಕೂಡ ಪ್ರದರ್ಶನಗಳು ನಡೀತವೆ. ಅಲ್ಲಿ ಜನ ಏನಿದ್ರ ಮುಖ್ಯ ಉದ್ದೇಶ, ಅಲ್ಲಿ ಜನ ಬರ್ತಾರೆ ಮತ್ತು ಅವರಿಗೆ ಅದನ್ನು ಪರಿಚಯ ಮಾಡಿಕೊಡ್ಬೇಕು ಮತ್ತು ಸಾಧ್ಯವಾದರೆ ಮಾರಾಟ ಕೂಡ ಇಲ್ಲಿ ಮಾಡ್ತಾರೆ. ನೆಕ್ಸ್ಟ್ ಕೊನೆಯ ಈವೆಂಟ್ ಟೈಪ್ ಕಲ್ಚರಲ್ ಮೇಳ. ದ ಕೋರ್ ಕಾನ್ಸೆಪ್ಟ್ ಇನ್ವಾಲ್ವ್ಸ್ ಅರೌಂಡ್
the mythological or religious significance which have a traditional value attached to the particular community. Example, Pushkar Fair and Kuta Dasara. ಇಲ್ಲಿ ಕಲ್ಚರಲ್ ಮೇಳ ಇವೇನಾಗ್ತಪ್ಪ ಅಂದರೆ ಈ ಒಂದು ಈವೆಂಟ್ಸು ಅಲ್ಲಿ ಒಂದು ಏನೊಂದು ಧಾರ್ಮಿಕ ಅಥವಾ ಒಂದು ಪುರಾಣಾತ್ಮಕ ಅಥವಾ ಏನು ನಾವು ಕರಿತೀವಿ ಒಂದು ಪುಣ್ಯ ಕಥೆಗಳು ಈ ಒಂದು ಈವೆಂಟ್ಸಲ್ಲಿ ಒಂದು ಮುಖ್ಯ ಪಾತ್ರವನ್ನು ವಹಿಸ್ತವೆ. ಉದಾಹರಣೆಗೆ ಪುಷ್ಕರ ಆಗಿರ್ಬೋದು ಮತ್ತು ಕೂಟ ದಸರಾ ಆಗಿರ್ಬೋದು, ಇವೆಲ್ಲ ಕೂಡ. Stages in event management. The process of event management must be carried out in a proper manner in order to ensure smooth functioning of all the activities in the right way. The following are the 5 steps which have to be followed by every event manager in order to make his event a grand success. ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಯಶಸ್ವಿ ಆಗಬೇಕು ಅಂತಂದರೆ ಅದನ್ನು ಹಂತವಾಗಿ ನಿರ್ವಹಿಸಬೇಕಾಗಿರುತ್ತೆ. ಒಂದು ಸಾಮಾನ್ಯ ಈವೆಂಟಲ್ಲಿ 5 ಹಂತಗಳು ಇರುತ್ತವೆ. ಅದರಲ್ಲಿ ಮೊದಲನೆಯದು ರಿಸರ್ಚ್, ಸಂಶೋಧನೆ. ದ ಈವೆಂಟ್ ಮ್ಯಾನೇಜರ್ ಮಸ್ಟ್ ಡೂ ಪ್ರಾಪರ್ ರಿಸರ್ಚ್ ಇನ್ ಆಲ್ ದ ಫೀಲ್ಡ್ಸ್ ಇನ್ ಆರ್ಡರ್ ಟು ಮೇಕ್ ಶೋರ್ ದ್ಯಾಟ್ he does not miss out any data and his event turn out to be a grand and successful one. Each and every event is conducted for a particular aim or purpose. The event manager must make complete research on this and plan accordingly. ಮೊದಲನೇ ಹಂತವಾಗಿ ಸಂಶೋಧನೆ. ಒಂದು ಈವೆಂಟ್ ಮಾಡೋಕ್ಕೆ ಮೊದಲು ಅದರ ಸಂಬಂಧಪಟ್ಟಂಗೆ ಸಂಶೋಧನೆಯನ್ನು ಮಾಡಿ ಎಲ್ಲ ಮಾಹಿತಿಯನ್ನು ಕಲೆ ಹಾಕಬೇಕು. ಇದರಿಂದ ಈವೆಂಟ್ ಅತ್ಯುತ್ತಮವಾಗಿ ಮೂಡಿ ಬರಲು ಸಹಕಾರಿ ಆಗ್ತದೆ. ಎರಡನೇದು ಡಿಸೈನ್. ಆಫ್ಟರ್ ದ ಈವೆಂಟ್ ಮ್ಯಾನೇಜರ್ ಹ್ಯಾಸ್ ಡನ್ ಕಂಪ್ಲೀಟ್ ರಿಸರ್ಚ್ ಆನ್ ದ ಫೀಲ್ಡ್ಸ್ ಬೇಸ್ಡ್ ಆನ್ ದ ಅವೈಲೇಬಲ್ ಇನ್ಫಾರ್ಮೇಷನ್, he should design his event. Designing includes selecting the right theme for the event which is going to be conducted. ಮೊದಲನೇ ಹಂತ ಸಂಶೋಧನೆ ಮುಗಿದ ಮೇಲೆ ಎರಡನೇ ಹಂತದಲ್ಲಿ ಆ ಈವೆಂಟ್ ಮ್ಯಾನೇಜರ್ ಈವೆಂಟ್ನ ಡಿಸೈನ್ ಮಾಡಬೇಕು, ಅದನ್ನು ರಚಿಸಬೇಕಾಗ್ತದೆ. ಇಲ್ಲಿ ಯಾವ ಒಂದು ಥೀಮ್, ನಾವು ಏನು ಸಂದೇಶವನ್ನು ಜನಗಳಿಗೆ ಜನಗಳಿಗೆ ಸಂದೇಶವನ್ನು ಮುಟ್ಟಿಸ್ಬೇಕು ಅಂತಕ್ಕಂತಹ ಒಂದು ವಿಷಯದ ಮೇಲೆ ಇನ್ನೆಲ್ಲ ಈವೆಂಟನ್ನು ನಾವು ಅದನ್ನು ಡಿಸೈನ್ ಮಾಡಬೇಕಾಗ್ತದೆ. ಥರ್ಡ್ ಒನ್, ಪ್ಲಾನಿಂಗ್. An event unplanned will definitely not be successful. One proper planning must be done by the event manager well in advance about how he is going to carry out all the activities of the event. The event manager can do everything by himself and even appoint skilled people for respective jobs. He must also to plan for uncertainties which can occur in the course of the event and takes necessary measures well in advance. ಮೊದಲನೇದು ರಿಸರ್ಚ್, ಎರಡನೇದು ಡಿಸೈನ್ ಆದಮೇಲೆ ಮೂರನೇ ಸ್ಟೆಪ್ ಪ್ಲಾನಿಂಗ್. ಯಾವುದೇ ಒಂದು ಈವೆಂಟ್ ಯೋಜನೆ ಪ್ಲಾನಿಂಗ್ ಇಲ್ಲ ಅಂದರೆ ಅದು ಯಶಸ್ವಿಯಾಗುವುದು ಅನುಮಾನ. ಒಬ್ಬ ಈವೆಂಟ್ ಮ್ಯಾನೇಜರ್ ಆ ಒಂದು ಈವೆಂಟನ್ನು ಎಲ್ಲವನ್ನು ಕೂಡ ಪೂರ್ವವಾಗಿಯೇ ನಿರ್ಧಾರ ಮಾಡಬೇಕು, ಒಂದು ಯೋಜನೆಯನ್ನು ಸಿದ್ಧಪಡಿಸಬೇಕು. ಮುಂದೆ ಬರ್ತಕ್ಕಂತಹ ಎಲ್ಲ ಒಂದು ರಿಸ್ಕ್ಗೆ ಅವನು ಈಗಲೇ ಸಿದ್ಧತೆಗಳನ್ನು ಮಾಡಿಕೊಂಡಿರಬೇಕಾಗ್ತದೆ. ನೆಕ್ಸ್ಟ್, ಫೋರ್ತ್ ಸ್ಟೆಪ್ ಈಸ್ ಕೋಆರ್ಡಿನೇಷನ್. Any work when done in a group will be faster and much more accurate. On a day of the event manager must make sure that all the things are going in the right manner in the way he has planned it. He must make sure that all the people are coordinating with each other and doing the respective works. ಇಲ್ಲಿ ಕೋಆರ್ಡಿನೇಷನ್, ಸಮನ್ವಯ ಅಂತಕ್ಕಂಥದ್ದು ಬಹಳ ಮುಖ್ಯ. ಅವಾಗಲೇ ಹೇಳ್ತೇವೆ 10 ತಲೆಗಿಂತ 100 ತಲೆ ಶ್ರೇಷ್ಠ ಅಂತ. ಸೊ ಇದೇನಂದರೆ ಕೋಆರ್ಡಿನೇಷನ್ ಆದಾಗ, ಸಮನ್ವಯವಾದಾಗ ಎಲ್ಲ ವ್ಯಕ್ತಿಗಳು ಕೂಡ ಗುಂಪಿನಲ್ಲಿ ಕೆಲಸ ಮಾಡಿದಾಗ ಇಲ್ಲಿ ಕೆಲಸಗಳು ಅತಿ ಉತ್ತಮವಾಗಿ ನಿರ್ವಹಿಸೋಕ್ಕೆ ಸಾಧ್ಯವಾಗ್ತವೆ. ಒಬ್ಬ ಈವೆಂಟ್ ಮ್ಯಾನೇಜರ್ ಆ ಒಂದು ಕೋಆರ್ಡಿನೇಷನ್ ಮಾಡಬೇಕು, ಆ ಒಂದು ಈವೆಂಟ್ನ ವಿಶ್ಲೇಷಣೆ ಮಾಡಿ ಅದನ್ನು ಎಲ್ಲರಿಗೂ ಹಂಚಿ ಎಲ್ಲರೂ ಸಹ ತಮ್ಮ ಕೆಲಸಗಳನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರಾ, ಸಮನ್ವಯದಿಂದ ಕೂಡಿದಾರ ಅನ್ನೋದನ್ನು ಗಮನಿಸ್ತಾ ಇರಬೇಕು. ನೆಕ್ಸ್ಟ್, ಲಾಸ್ಟ್ ಸ್ಟೆಪ್ ಈಸ್ ಎವ್ಯಾಲ್ಯೂಯೇಷನ್. ಆಫ್ಟರ್ ದ ಈವೆಂಟ್ ಈಸ್ ಡನ್, the event manager must make a complete evaluation. The sense he has to check completely whether or not the event took place in the same manner in future. ಒಂದು ಕೊನೆಯದಾಗಿ ಈವೆಂಟ್ ಮುಗಿದ ಮೇಲೆ
ಅದನ್ನು ಮೌಲ್ಯಮಾಪನ ಕೂಡ ಮಾಡಬೇಕಾಗುತ್ತೆ. ಈವೆಂಟ್ನ ಹೊಂದಿಕೊಂಡ ರೀತಿಯಲ್ಲಿ ಮೂಡಿ ಬಂತ ಅಥವಾ ಏನಾದರೂ ಬದಲಾವಣೆ ಮಾಡಬೇಕಾ, ಭವಿಷ್ಯದಲ್ಲಿ ಇದರಿಂದ ನಾವು ಕಲಿಯಬೇಕಾಗಿರ್ತಕ್ಕಂಥ ಪಾಠ ಏನು, ಈ ರೀತಿ ಎಲ್ಲ ಕೂಡ ಒಬ್ಬ ಈವೆಂಟ್ ಮ್ಯಾನೇಜರ್ ಇದನ್ನು ತಿಳ್ಕೊಳ್ಬೋದು. ಇದಿಷ್ಟು ಕೂಡ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಡಕ್ಟ್ ಮಾಡ್ತಕ್ಕಂತಹ ಹಂತಗಳು, ದ ಸ್ಟೇಜಸ್ ಆಫ್ ಕಂಡಕ್ಟಿಂಗ್ ಈವೆಂಟ್ ಮ್ಯಾನೇಜ್ಮೆಂಟ್. ಡಿಸಿಷನ್ ಮೇಕರ್ಸ್ ಇನ್ ಈವೆಂಟ್ ಮ್ಯಾನೇಜ್ಮೆಂಟ್. Decision makers may include the organization's president, CEO, executive director, chairman of the board, corporate officer, and certain departmental heads. They sit together, conduct brainstorming, and come out with the crucial decisions relating to event. ಇಲ್ಲಿ ಡಿಸಿಷನ್ ಮೇಕರ್ಸ್ ಇನ್ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತಂದರೆ, ಈವೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥವ್ರು. ಇವರು ಯಾರಾಗಿರ್ತಾರೆ? ಆ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್ನ ಪ್ರೆಸಿಡೆಂಟ್ ಆಗಿರ್ತಾರೆ, ಅಥವಾ CEO ಆಗಿರ್ತಾರೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರ್ತಾರೆ, ಇಲ್ಲವ ಚೇರ್ಮನ್ ಆಗಿರ್ಬೋದು. ಇವರೆಲ್ಲರೂ ಕೂಡ ಒಟ್ಟಾಗಿ ಕೂತ್ಕೊಂಡು ಒಂದು ಯೋಚನೆಯನ್ನು ಮಾಡಿ, ಬ್ರೈನ್ ಸ್ಟಾರ್ಮಿಂಗನ್ನು ಕಂಡಕ್ಟ್ ಮಾಡಿ, ಒಂದು ಉನ್ನತವಾಗಿರ್ತಕ್ಕಂತಹ ಒಂದು ನಿರ್ಧಾರವನ್ನು ಹೊರತರ್ತಾರೆ. ವಾಟ್ ಆ್ಯಂಡ್ ಆರ್ ದ ಫಂಕ್ಷನ್ಸ್ ಆಫ್ ಡಿಸಿಷನ್ ಮೇಕರ್ಸ್? ಈ ಒಂದು ಡಿಸಿಷನ್ ಮೇಕರ್ಸ್ ಏನು ಕೆಲಸ ಕಾರ್ಯಗಳು ಏನಂದರೆ, collecting the facts and guidelines of the event from the client, designing the event flow, preparing a marketing and promotional strategy, preparing the budget for the event, preparation of marketing strategy, development of projects, selecting skilled people to carry out event activities, communicating regularly about the event to people involved, maintaining good relationship with the customers, bringing in coordination in the team, ಮೋಟಿವೇಟಿಂಗ್ ದ ಎಂಪ್ಲಾಯೀಸ್ ಆಫ್ ದ ಟೀಮ್. ಇದೆಲ್ಲ ಕೂಡ ಈ ಡಿಸಿಷನ್ ಮೇಕರ್ಸ್ನ ಕರ್ತವ್ಯಗಳು, ಫಂಕ್ಷನ್ಸ್ ಆಫ್ ಡಿಸಿಷನ್ ಮೇಕರ್. ಡಿಸಿಷನ್ ಮೇಕರ್ಸ್ ಆದರೆ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಅವರು ಬರೀ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಆದರೆ ಅವರು ತೆಗೆದುಕೊಂಡಂತಹ ನಿರ್ಧಾರಗಳನ್ನು ಕಾರ್ಯರೂಪಕ್ಕೆ ತರತಕ್ಕಂಥದ್ದು ಯಾರು? ಟೆಕ್ನಿಕಲ್ ಸ್ಟಾಫ್. ಸೊ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಡಿಸಿಷನ್ ಮೇಕರ್ಸ್ ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತಾರೋ ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈ ಟೆಕ್ನಿಕಲ್ ಸ್ಟಾಫ್ ಇವರು ವಹಿಸ್ತಾರೆ. Managing technical staff. Technical staff includes all the administrators, planners, sound and light engineers, technicians, electricians, decorators, and all other such employees who undertake the responsibility of overseeing and arranging the technical aspect of executing an event. The management of technical staff involves the development of such system as to ಅಂದರೆ ಡಿಸಿಷನ್ ಮೇಕರ್ಸ್ ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತಾರೋ ಅಷ್ಟೇ ಪ್ರಾಮುಖ್ಯತೆಯನ್ನು ಟೆಕ್ನಿಕಲ್ ಸ್ಟಾಫ್ ಅವರು ವಹಿಸ್ತಾರೆ. ಡಿಸಿಷನ್ ಮೇಕರ್ಸ್ ಬರೀ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಈ ಟೆಕ್ನಿಕಲ್ ಸ್ಟಾಫ್ ಅವರು ತೆಗೆದುಕೊಂಡ ನಿರ್ಧಾರಗಳನ್ನು ಜಾರಿ ಮಾಡೋದ್ರಲ್ಲಿ ಪ್ರಾಮುಖ್ಯತೆಯನ್ನು ವಹಿಸ್ತಾರೆ. ಮತ್ತೆ ಇಂತಹ ಟೆಕ್ನಿಕಲ್ ಸ್ಟಾಫ್ನ ಯಾವ ರೀತಿ ನಿರ್ವಹಿಸ್ತಕ್ಕಂಥದ್ದು, ಇಂತಹ ಟೆಕ್ನಿಕಲ್ ಸ್ಟಾಫ್ನ ನಿರ್ವಹಣೆ ಮಾಡೋದಕ್ಕೂ ಕೂಡ ಹಲವಾರು ವ್ಯವಸ್ಥೆಗಳಿದ್ದಾವೆ. ಯಾವ್ಯಾವು? ರಿಕ್ರೂಟ್ ದ ರೈಟ್ ಟೀಮ್. ಒಂದು ಸರಿಯಾಗಿರ್ತಕ್ಕಂತಹ ಒಂದು ಟೆಕ್ನಿಕಲ್ ಸ್ಟಾಫನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಕ್ರಿಯೇಟ್ ಜಾಬ್ ಡಿಸ್ಕ್ರಿಪ್ಷನ್ ಆ್ಯಂಡ್ ಸ್ಪೆಸಿಫಿಕೇಶನ್. ಯಾವ ಒಬ್ಬ ಎಂಪ್ಲಾಯಿ ಯಾವ ಕೆಲಸಗಳನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ತಕ್ಕಂಥದ್ದು. ಟ್ರೈನಿಂಗ್, ಅವರಿಗೆ ಟ್ರೈನಿಂಗನ್ನು ನೀಡ್ತಕ್ಕಂಥದ್ದು. ಕಂಟ್ರೋಲ್ ಸಿಸ್ಟಮ್, ಅವರನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀಡ್ತಕ್ಕಂಥದ್ದು. ಮೀಟಿಂಗ್ ಮೆಕಾನಿಸಮ್ಸ್, ಸೊ ಅವರನ್ನು ಪದೇ ಪದೇ ಭೇಟಿಯಾಗ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು. The recruitment of the team has to well take care of, because hiring of the wrong people can lead to damage consequences to the entire firm. The creating of job description and job specification will help in the process of recruitment and also clearly defines the role of employees and be skill sets required. Training has to be provided to the employees hired by the firm in order to ensure that the work of the employees is up to the standards and manner expected. Training may be given the employees either on the job, that is the practical term, example apprenticeship, assistantship, etc. of the job, example classroom lecture. ಈ ಒಂದು ಟೆಕ್ನಿಕಲ್ ಸ್ಟಾಫಲ್ಲಿ 10 ಜನ ಬರ್ತಾರೆ. ಸೊ ಅವ್ರು ಯಾರು ಅಂತ ನಾವೀಗ ಡಿಸ್ಕಸ್ ಮಾಡೋಣ. ಡಿಸಿಷನ್ ಮೇಕರ್ಸ್, ಈಗ ಟೋಟಲ್ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ 11 ಜನ ಬರ್ತಾರೆ. ಅದರಲ್ಲಿ ಒಂದು ಡಿಸಿಷನ್ ಮೇಕರ್ಸು, ಇನ್ನು ಮಿಕ್ಕಿರ್ತಕ್ಕಂಥ 10 ಜನ ಟೆಕ್ನಿಕಲ್ ಸ್ಟಾಫ್. ಅವ್ರು ಯಾರು ಮತ್ತು ಅವರ ಕೆಲಸಗಳೇನು ಅಂತ
ಈಗ ನಾವು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಈವೆಂಟ್ ಮ್ಯಾನೇಜರ್ ಆರ್ ಈವೆಂಟ್ ಪ್ಲಾನರ್. He has the following responsibilities. He is responsible for planning and producing the whole event. He is responsible for procurement, management and resource management, and he formulates and prepare the implement risk management plan. Next, second one, event coordinator. He is responsible for coordinating with all event professionals and ensure that business operations are efficient and effective. Third one, information manager. He has the following responsibilities. He manages the information acquired through different sources. He is responsible for the documentation of all business operations carried out in the event management. He maintains database and service provides delegates, guests, organizers, sponsor parties, clients, target audience, media people and various government department officials. ಇವರೆಲ್ಲರ ಡೇಟಾನ ಇವನು ಮೇಂಟೈನ್ ಮಾಡ್ತಾನೆ. ಈ ಫಾರ್ಮುಲೇಟ್ಸ್ ಅಂಡ್ ಪ್ರಿಪೇರ್ ಇಂಪ್ಲಿಮೆಂಟ್ಸ್ ದ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ಲಾನ್. ಇದಿಷ್ಟು ಇವನ ಇನ್ಫಾರ್ಮೇಶನ್ ಮ್ಯಾನೇಜರ್ನ ಕೆಲಸ. ಲಾಜಿಸ್ಟಿಕ್ ಮ್ಯಾನೇಜರ್ ಸರಕು ಮತ್ತು ಸಾಗಾಣಿಕೆಯನ್ನು ನಿಯಂತ್ರಿಸ್ತಕ್ಕಂಥದ್ದು ಇವನ ಕೆಲಸ ಆಗಿರ್ತದೆ. ರೆಸ್ಪಾನ್ಸಿಬಲ್ ಫಾರ್ ಕಸ್ಟಮ್ ಕ್ಲಿಯರೆನ್ಸ್ ಅಂಡ್ ಅದರ್ ಕ್ಲಿಯರೆನ್ಸಸ್, ರೆಸ್ಪಾನ್ಸಿಬಲ್ ಫಾರ್ ವೇರ್ ಹೌಸಿಂಗ್ ಆಫ್ ಕಾರ್ಗೋ ಅಂಡ್ ಕಾರ್ಗೋ ಇನ್ಶೂರೆನ್ಸ್. Is expected to move goods and merchandise from one destination to other in most efficient manner. He is responsible for procurement of management of resource management and also he formulate and prepare implement the risk. ಪ್ರತಿಯೊಬ್ಬ ಮ್ಯಾನೇಜರ್ಸ್ ಕೂಡ ಅವ್ರ ಹಂತದಲ್ಲಿ ಅವರದೇ ಆಗಿರ್ತಕ್ಕಂಥ ರಿಸ್ಕ್ನ ಮ್ಯಾನೇಜ್ ಮಾಡಬೇಕು. ಹಂಗಾಗಿ ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಪ್ರತಿ ಮ್ಯಾನೇಜರ್ನ ಕೆಲಸ ಆಗಿರ್ತದೆ. ನೆಕ್ಸ್ಟ್ ಒನ್, ಸೆಕ್ಯೂರಿಟಿ ಮ್ಯಾನೇಜರ್. He has the following responsibilities. He is responsible for formulating, preparing and implementing the security plan and strategies, how to protect delegates, guests, service providers, organizers, sponsors, partner clients, target audience, goods and merchandise, etc. He does procurement management and resource management. He formulate and prepare the implementation of the risk management. ಇವನು ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಸುರಕ್ಷತೆ ಸಂಬಂಧಪಟ್ಟಂತಹ ವಿಷಯವನ್ನ ಇವನು ನಿರ್ವಹಿಸ್ತಾನೆ. ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜರ್. ಈ ಹ್ಯಾಸ್ ದ ಫಾಲೋವಿಂಗ್ ರೆಸ್ಪಾನ್ಸಿಬಿಲಿಟೀಸ್. ಏನು ಈ ಸೌಕರ್ಯಗಳನ್ನು ನಿಯಂತ್ರಿಸ್ತಕ್ಕಂಥವನು. ಈ ಡಸ್ ಪ್ರೊಕ್ಯೂರ್ಮೆಂಟ್ ಮ್ಯಾನೇಜ್ಮೆಂಟ್, ರಿಸೋರ್ಸ್ ಮ್ಯಾನೇಜ್ಮೆಂಟ್. ಈ ಈಸ್ ದ ರೆಸ್ಪಾನ್ಸಿಬಲ್ ಫಾರ್ ಸೆಟ್ಟಿಂಗ್ ಅಪ್ ಅಂಡ್ ಡಿಸ್ಮ್ಯಾಂಟಿಂಗ್ ದ ಇನ್ಫ್ರಾಸ್ಟ್ರಕ್ಚರ್ ಫಾರ್ ದ ಹೋಲ್ ಈವೆಂಟ್ ಲೈಕ್ ಅಂಡ್ ಕನ್ಸ್ಟ್ರಕ್ಷನ್ ಆಫ್ ಬೌಂಡ್ರಿ ವಾಲ್ಸ್, ಎಂಟ್ರನ್ಸ್ ಅಂಡ್ ಎಕ್ಸಿಟ್ ಗೇಟ್ಸ್, driveways, walkways and parking lots, and construction of AC and non-AC hangars, halls, seating arrangement, stage design, set. ಇವೆಲ್ಲ ಕೂಡ ಈ ಒಂದು ಸೌಕರ್ಯಗಳನ್ನು ಕೊಡ್ತಕ್ಕಂತಹ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜರ್ನ ಕೆಲಸ ಆಗಿರ್ತದೆ. ನೆಕ್ಸ್ಟ್, ಈವೆಂಟ್ ಅಡ್ಮಿನಿಸ್ಟ್ರೇಟರ್. He has the following responsibilities. Arrive to load in and load out location on time and prepare to work. Arrive to event in time for the first staff meeting and becomes familiar with and follow the schedule accordingly and be prepared to perform all counselor duties and be prepared to help any and all aspect of camp production, wellness, story flow and be prepared to take part of the adventure game and other to the rules and responsibility of doing all time of the event. ಇಲ್ಲಿ ಈವೆಂಟ್ ಅಡ್ಮಿನಿಸ್ಟ್ರೇಟರ್ಗೆ ಅಂದರೆ ಈವೆಂಟ್ ಆಡಳಿತಾಧಿಕಾರಿ ಅಂತ ಏನು ಕರಿತೀವಿ, ಇವನಿಗೆ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ಪೆಸಿಫಿಕ್ ರೂಲ್ಸು ಡ್ಯೂಟೀಸ್ ಏನಿರೋದಿಲ್ಲ. ಆದರೆ ಎಲ್ಲವನ್ನು ಕೂಡ ಸಮಗ್ರವಾಗಿ ನಿಭಾಯಿಸ್ತಕ್ಕಂತಹ ಒಂದು ಕರ್ತವ್ಯ ಈ ಅಡ್ಮಿನಿಸ್ಟ್ರೇಟರ್ಗೆ ಇರ್ತವೆ. ವಾಲಂಟೀರ್ಸ್, ಸ್ವಯಂ ಸೇವಕರು ಅಂತ ಏನು ಕರಿತೀವಿ ಅವರು. ಇವರಿಗೆ ಪರ್ಟಿಕ್ಯುಲರ್ ಆಗಿ ಇಂತಹದೇ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅಂತ ಏನಿರೋದಿಲ್ಲ. ಏನು ಈ ಅಡ್ಮಿನಿಸ್ಟ್ರೇಟರ್ ಇರುತ್ತೆ ಅದೇ ರೀತಿ ಇವರು ಕೂಡ ಸಮಗ್ರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬಹುದು. ಅದೇ ಅರೈವ್ ಟು ಲೋಡ್ ಇನ್ ಅಂಡ್ ಲೋಡ್ ಔಟ್ ಲೊಕೇಶನ್ ಆಗಿರ್ಬೋದು, ಅರೈವ್ ಟು ಈವೆಂಟ್ ಇನ್ ಟೈಮ್ ಅಂಡ್ ಬಿಕಮ್ ಎ ಫೆಮಿಲಿಯರ್ ವಿತ್ ದ ಶೆಡ್ಯೂಲ್ ಅಂಡ್ ಬಿ ಪ್ರಿಪೇರ್ ಟು ಪರ್ಫಾರ್ಮ್ ಆಲ್ ಕೌನ್ಸಿಲರ್ ವರ್ಕ್ ಅಂಡ್ ಪ್ರಿಪೇರ್ ಟು ವರ್ಕ್ ಅಡ್ವೆಂಚರ್ ಗೇಮ್ಸ್ ಅದರ್ ಟು ದ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಈವೆಂಟ್. ಇವೆಲ್ಲ ಕೂಡ. ನೆಕ್ಸ್ಟ್, ಗೇಮ್ಸ್ ಪ್ಲಾನರ್. He has the following responsibility. Make sure the game he played any must be safe and secure. See to it that games played must not to hurt the interest of the players and must be related to the event and must be interesting.
ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ನೆಕ್ಸ್ಟ್ ಗೇಮ್ ಪ್ಲಾನರ್ ಇರ್ತಾನೆ, ಅಂದರೆ ಗೇಮ್ಸ್ ಆಡಿಸ್ತಕ್ಕಂಥವ್ರು ಕೂಡ ಇರ್ತಾರೆ. ಅವರು ಗೇಮ್ಸ್ ಸಂಬಂಧಪಟ್ಟಂತಹ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ತಿಳ್ಕೊತಾರೆ. ಇಲ್ಲಿ ಗೇಮ್ಸ್ ಇಂಟ್ರೆಸ್ಟಿಂಗ್ ಆಗಿರಬೇಕು, ಆ ಗೇಮ್ಸ್ ಈವೆಂಟ್ಗೆ ರಿಲೇಟೆಡ್ ಆಗಿರಬೇಕು, ಅದೇ ರೀತಿ ಯಾರು ಕೂಡ ಈ ಗೇಮ್ಸಿಂದ ನೋವು ಉಂಟಾಗಬಾರ್ದು, ಮತ್ತು ಈ ಗೇಮ್ ಆಡುವಾಗ ಸುರಕ್ಷಿತವಾದಂತಹ ಕ್ರಮಗಳನ್ನು ಕೈಗೊಂಡಿರಬೇಕು. ಇದಿಷ್ಟು ಕೂಡ ಗೇಮ್ ಪ್ಲಾನರ್ನ ಕೆಲಸ. ಈ ಗೇಮ್ಸ್ ಇಂಪಾರ್ಟೆನ್ಸ್ ಅಂತ ಏನು ಅಂತ ಹೇಳ್ಬಿಟ್ಟು ಮುಂದಿನ ಲೆಕ್ಚರ್ ಸೀರೀಸಲ್ಲಿ ನಾವು ತಿಳ್ಕೊತೀವಿ. ಅಂಡ್ ದ ಲಾಸ್ಟ್ ಟೆಕ್ನಿಕಲ್ ಸ್ಟಾಫ್ ಈಸ್ ಈವೆಂಟ್ ಡೈರೆಕ್ಟರ್, ಆ ಒಂದು ಈವೆಂಟ್ನ ನಿರ್ದೇಶಕ. He has the following responsibilities: recruit and convene the bid committee, recruit and convene the organizing committee, plan and oversees the recruitment and training, and develop an event management plan, represent the event in dealing with outside parties, develop policies and monitor the progress of the planning and organization. ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಈವೆಂಟ್ನ ಒಂದು ಪ್ರೋಗ್ರೆಸ್ ಮತ್ತು ಯೋಜನೆ ಈವೆಂಟ್ ಡೈರೆಕ್ಟರ್ನ ಕೆಲಸವಾಗಿರ್ತದೆ. The various aspects in which training can be given to technical staff. ಈ ಒಂದು ಟೆಕ್ನಿಕಲ್ ಸ್ಟಾಫ್ಗೆ ವಿಶೇಷವಾಗಿರ್ತಕ್ಕಂತಹ ಒಂದು ತರಬೇತಿ ಅವಶ್ಯಕತೆ ಇರ್ತದೆ. ಅದು ಈ ಒಂದು ಕೆಳಕಂಡ ಅಂಶಗಳಲ್ಲಿ ಅವರಿಗೆ ಟ್ರೈನಿಂಗ್ನ ಕೊಡಲಾಗ್ತದೆ. ಮೊದಲನೇದಾಗಿ ಕಮ್ಯುನಿಕೇಷನ್. ಈವೆಂಟ್ ಸ್ಟಾಫ್ ಶುಡ್ ಬಿ ಇನ್ಸ್ಟ್ರಕ್ಟೆಡ್ ಇನ್ ಹೌ ಟು ಕಾಂಟ್ಯಾಕ್ಟ್ ದ ಈವೆಂಟ್ ಡೈರೆಕ್ಟರ್ and or the event staff prior to and during the event. Event staff need to know who to contact if they have a problem. Training will also require the sharing of the telephone and mobile telephone numbers and may require instruction in how to use a two-way radio. ಇಲ್ಲಿ ಕಮ್ಯುನಿಕೇಷನ್ ಅಂದರೆ ಒಂದು ವಿನಿಮಯ ಮಾಡ್ತಕ್ಕಂಥ ವಿಚಾರ ವಿನಿಮಯ ಮಾಡ್ತಕ್ಕಂಥದ್ದು. ಅಂದರೆ ಯಾವುದಾದ್ರೂ ಒಂದು ವಿಚಾರವನ್ನು ಮುಟ್ಟಿಸ್ಬೇಕಾದ್ರೆ ಯಾರಿಗೆ ನಾವು ಮುಟ್ಟಿಸ್ಬೇಕು, ಯಾವುದಾದ್ರು ತೊಂದರೆ ಬಂದರೆ ಯಾರಿಗೆ ನಾವು ತಿಳಿಸ್ಬೇಕು, ಇವೆಲ್ಲ ಒಂದು ವಿಚಾರಗಳನ್ನು ಮೊದಲೇ ಅವರಿಗೆ ತರಬೇತಿಯಲ್ಲಿ ತಿಳಿಸಿರಬೇಕಾಗುತ್ತೆ. ಎರಡನೇದು ಎಮರ್ಜೆನ್ಸೀಸ್. ಈವೆಂಟ್ ಸ್ಟಾಫ್ ಶುಡ್ ಬಿ ಇನ್ಸ್ಟ್ರಕ್ಟೆಡ್ ಇನ್ ದ ರೇಂಜ್ ಆಫ್ ಎಮರ್ಜೆನ್ಸೀಸ್ that may be encountered and what they must do if there is an occurrence. They should also be counseled to expect the unexpected. ಅಂದರೆ ಎಮರ್ಜೆನ್ಸಿ ಟೈಮಲ್ಲಿ ಆಯಿತಾ ಯಾವ ರೀತಿ ನೀವು ಆ್ಯಕ್ಟ್ ಮಾಡಬೇಕು ಅನ್ನೋದು ಕೂಡ ಅವರಿಗೆ ತರಬೇತಿನ ಕೊಟ್ಟಿರಬೇಕು. ನೆಕ್ಸ್ಟ್ ಎಕ್ವಿಪ್ಮೆಂಟ್. ದ ಯೂಸ್ ಆಫ್ ಎಕ್ವಿಪ್ಮೆಂಟ್ ಈಸ್ ಆಫನ್ ಪ್ರಾಬ್ಲಮ್ಯಾಟಿಕ್. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಸ್ಕೋರ್ ಬೋರ್ಡ್ and public address system are often moved from venue to venue and may be damaged in the process. Problem may arise as a result of faulty electrical connection and detached components. ಇಲ್ಲಿ ಏನಾಗ್ತವೆ, ಹಲವಾರು ಎಕ್ವಿಪ್ಮೆಂಟ್ಸ್ನ ನಾವು ಬಳಸ್ತೀವಿ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ. ಮತ್ತು ಈ ಈವೆಂಟ್ ಮ್ಯಾನೇಜ್ಮೆಂಟ್ ಎಕ್ವಿಪ್ಮೆಂಟ್ಸು ಬಳಸಿ ಕೆಲವೊಂದು ಟೈಮಲ್ಲಿ ಅವು ರಿಪೇರಿ ಬಂದಿರ್ತವೆ ಅಥವಾ ಚಿಕ್ಕ ಪುಟ್ಟ ಕರೆಕ್ಷನ್ಸ್ ಮಾಡೋ ಅವಶ್ಯಕತೆ ಇರುತ್ತೆ. ಆಗ ಇಂಥ ಎಕ್ವಿಪ್ಮೆಂಟ್ಸ್ನ ಅವರೇ ಯಾವ ರೀತಿ ಕರೆಕ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಇದಕ್ಕೆ ಅಥವಾ ವೆರಿಫೈ ಮಾಡೋದು, ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ಅದ್ರ ಸಂಬಂಧ ಕೂಡ ಇದಕ್ಕೆ ತರಬೇತಿಯನ್ನು ನೀಡಬೇಕಾಗಿರ್ತದೆ. ಎಕ್ಸ್ಪೆನ್ಸಸ್. ಗ್ರೌಂಡ್ ರೂಲ್ಸ್ ನೀಡ್ ಟು ಬಿ ಸೆಟ್ ಇನ್ ದ ಮ್ಯಾಟರ್ ಆಫ್ ಕ್ಲೈಮ್ಸ್ ಫಾರ್ reimbursement of expenses by event staff. Arguments and misunderstanding between event directors and staff over what expenses can be claimed should be avoided. ಈಗ ಉದಾಹರಣೆಗೆ ಕೆಲವೊಂದು ಈವೆಂಟ್ಸ್ ನಡೆಯುವಾಗ ಏನು ಟೆಕ್ನಿಕಲ್ ಸ್ಟಾಫ್ ಅವರೇ ಕೆಲವೊಂದು ಟೈಮಲ್ಲಿ ಎಕ್ಸ್ಪೆನ್ಸಸ್ನ ಮಾಡಿರ್ತಾರೆ, ಮತ್ತು ಡೈರೆಕ್ಟರಿಂದ ಅದನ್ನು ಪುನಃ ರೀಇಂಬರ್ಸ್ಮೆಂಟ್ ಮಾಡ್ಕೊತಾರೆ, ವಾಪಸ್ ಪಡ್ಕೊತಾರೆ. ಮೊದಲೇ ಯಾವ ಖರ್ಚುಗಳನ್ನು ನೀವು ಮಾಡಬೇಕಾಗುತ್ತೆ ಮತ್ತು ಯಾವುದನ್ನು ನಾವು ನಿಮಗೆ ವಾಪಸ್ ಕೊಡ್ತೇವೆ ಅಂತಕ್ಕಂಥದ್ದನ್ನು ಮೊದಲೇ ತಿಳ್ಕೊಂಡಿರ್ಬೇಕಾಗುತ್ತೆ. ಈಗ ಉದಾಹರಣೆಗೆ ನಾವು ಕಾಲೇಜಲ್ಲಿ ಏನು ಸ್ಟಾಫ್ ಇದ್ದೀವಿ, ನಾವು ಟ್ರೈನಿಂಗ್ ಹೋದಾಗ ಮತ್ತು ವಾಪಸ್ ಬಂದಾಗ ಕಾಲೇಜ್ ಕಡೆಯಿಂದ ನಾವು ಖರ್ಚು ಮಾಡಿರ್ತಕ್ಕಂತಹ ಬಸ್ ಫೇರ್ ಆಗಿರ್ಬೋದು ಮತ್ತು ಮುಂತಾದಂತಹ ಎಕ್ಸ್ಪೆನ್ಸಸ್ನ ರೀಇಂಬರ್ಸ್ಮೆಂಟ್ ಮಾಡ್ಕೊತೀವಿ, ವಾಪಸ್ ಪಡ್ಕೊತೀವಿ. ಆದರೆ ಪ್ರಿನ್ಸಿಪಾಲ್ರು ನಮಗೆ ಮೊದಲೇ ಹೇಳಿರ್ತಾರೆ ಏನಂತ, ನೀವು AC ಬಸ್ಸಲ್ಲಿ ಹೋಗಬಾರ್ದು, ಆರ್ಡಿನರಿ ಬಸ್ಸಲ್ಲೇ ಹೋಗಬೇಕು, ಅವಾಗ ಮಾತ್ರ ನಿಮಗೆ ರೀಇಂಬರ್ಸ್ಮೆಂಟ್ ಕೊಡ್ತೀವಿ ಅಂತ. ಈ ರೀತಿ ಮೊದಲೇ ಯಾವ ಎಕ್ಸ್ಪೆನ್ಸಸ್ನ ನೀವು ಕಂಡಕ್ಟ್ ಮಾಡಬೇಕು, ಯಾವುದಕ್ಕೆ ರೀಇಂಬರ್ಸ್ಮೆಂಟ್ ಕೊಡ್ತೀವಿ ಅಂತ ಮೊದಲೇ ತರಬೇತಿಯಲ್ಲಿ ತಿಳಿಸಿರಬೇಕು. ನೆಕ್ಸ್ಟ್ ಒನ್ ಆ್ಯಂಡ್ ಲಾಸ್ಟ್ ಒನ್ ಈಸ್ ಲೊಕೇಶನ್. Event staff need to be fully informed of the location to which they should report. In large events, there may be a multiple events running concurrently and confusion may if people do not know where they are supported to be. So, ಒಂದು ಈವೆಂಟ್ ನಡೀತಕ್ಕಂತಹ ಸಂದರ್ಭದಲ್ಲಿ ಆ ಟೆಕ್ನಿಕಲ್ ಸ್ಟಾಫ್ಗೆ ನೀವು ಯಾವ ಒಂದು ಸ್ಥಳಕ್ಕೆ ಹೋಗಬೇಕು ಅಂತ ಮೊದಲೇ ಮಾಹಿತಿಯನ್ನು ತಿಳಿಸಿರಬೇಕು. ಇಲ್ಲಾಂದರೆ ಸುಮಾರು ಈವೆಂಟ್ ನಡೀತಾ ಇದ್ದಾಗ ಒಬ್ಬರು ಇನ್ನೊಂದು ಕಡೆ ಹೋಗಿ ಕನ್ಫ್ಯೂಷನ್ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಎಸ್ಟಾಬ್ಲಿಷಿಂಗ್ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್ ಆಫ್ ಆನ್ ಈವೆಂಟ್.
Event management policies to be followed in conducting of event. Every event management company must have a framework comprising of certain policies which enable the firm to perform better, provides hassle-free environment and smooth flow of the business. ಇಲ್ಲಿ ಈವೆಂಟ್ಗೆ ಅದರದೇ ಆಗಿರ್ತಕ್ಕಂತಹ ಒಂದು ಪಾಲಿಸೀಸು ಮತ್ತು ವಿಧಾನಗಳು ಪ್ರೊಸೀಜರ್ಸು ಇರಬೇಕಾಗಿರ್ತದೆ. ಯಾಕಂತಂದರೆ ಈ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್ ಇರೋದ್ರಿಂದ ಇಲ್ಲಿ ಒಂದು ಫ್ರೀ ಅಥವಾ ಸರಳ ಮತ್ತು ಯಾವುದೇ ತೊಂದರೆಗಳಿಲ್ಲದ ರೀತಿ ವಾತಾವರಣ ಆ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ಸಲ್ಲಿ ಇರ್ತದೆ ಮತ್ತು ಬಿಸ್ನೆಸ್ ತುಂಬ ಸ್ಮೂತಾಗಿ ರನ್ ಮಾಡ್ಬೋದು. ದ ಜನರಲ್ ಪಾಲಿಸೀಸ್ ಫಾರ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಟು ಕನ್ಸಿಡರ್ ಆರ್ ಆಸ್ ಫಾಲೋವರ್ಸ್. ಯಾವ ಒಂದು ಪಾಲಿಸೀಸ್ನ ಹೊಂದಿರಬೇಕು ಅಂದರೆ ಈ ಕೆಳಕಂಡಂಥವು. ಮೊದಲನೇದಾಗಿ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ವಿಷನ್ ಪಾಲಿಸಿನ ಹೊಂದಿರಬೇಕು. ಎವ್ರಿ ಫರ್ಮ್ ಮಸ್ಟ್ ಹ್ಯಾವ್ ಎ ವಿಷನ್ ವಿಚ್ ಹ್ಯಾಸ್ ದ ಅಲ್ಟಿಮೇಟ್ ಗೋಲ್ ಅಲಾಂಗ್ ವಿತ್ ಮಿಷನ್ ವಿಚ್ ಆ್ಯಕ್ಟ್ಸ್ ಆಸ್ ಎ ಬ್ರಿಡ್ಜ್ ಟು ಪಾತ್ ಆಫ್ ರೀಚ್ ದ ಗೋಲ್ಸ್. ಇಲ್ಲಿ ಎವ್ರಿ ಮ್ಯಾನೇಜ್ಮೆಂಟ್ ಕಂಪನಿ ಸಪೋಸ್ ಟು ಹ್ಯಾವ್ ವಿಷನ್ ಪಾಲಿಸಿ. ಅದರಿಂದ ಅವರ ಧ್ಯೇಯ ಏನು, ಅವರ ಉದ್ದೇಶ ಏನು ಅನ್ನೋದು ಇಲ್ಲಿ ಮೊದಲನೇ ನಿರ್ಧಾರ ಆಗಿರಬೇಕು. ಅದರ ಸಂಬಂಧಪಟ್ಟಂತಹ ಕೆಲಸಗಳನ್ನು ಆ ಒಂದು ಬಿಸ್ನೆಸ್ಸು ಮಾಡ್ತಿರ್ತವೆ. ನೆಕ್ಸ್ಟ್ ಲೀಗಲ್ ಪಾಲಿಸಿ. It is the legal framework within which the company is bound to work, comprising of the various rules, regulations, and permissions, license, clearance, class, etc. that give legal security to both business and the client. Third one, service level agreement policy. It represents the guidelines usually having both general and customized to suit various requirements of the client. Ultimately, resulting in the client relationship management, certain factors of service level agreement are as follows. ಇಲ್ಲಿ ಸರ್ವಿಸ್ ಲೆವೆಲ್ ಈಗ ಲೀಗಲ್ ಪಾಲಿಸಿ ಆಯಿತು ಅಂದರೆ ಈಗ ಕಾನೂನಾತ್ಮಕವಾಗಿರ್ತಕ್ಕಂಥ ಒಂದು ಪಾಲಿಸಿನ ಹೊಂದಿರಬೇಕು. ಕೆಲವು ಲೈಸೆನ್ಸು, ಕ್ಲಿಯರೆನ್ಸು, ಪರ್ಮಿಷನ್ಸ್ನ ಅದು ಮೊದಲೇ ಪಡ್ಕೊಂಡಿರಬೇಕಾಗುತ್ತೆ ಆ ಒಂದು ಆರ್ಗನೈಸೇಷನ್. ಅದೇ ರೀತಿ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್, ಸೇವೆಗಳನ್ನು ಒದಗಿಸ್ತಕ್ಕಂತಹ ಒಂದು ವಿಚಾರದ ಒಪ್ಪಂದಗಳಲ್ಲಿ ಕೆಲವು ಪಾಲಿಸೀಸ್ನ ಇದಕ್ಕೆ ಮಾಡ್ಕೊಂಡಿರ್ತದೆ. ಉದಾಹರಣೆಗೆ ಫುಡ್ ಫೆಸಿಲಿಟಿ, ಮೀಡಿಯಾ ಅಂಡ್ ಟೈಮ್ ಫ್ರೇಮ್. ಈಗ ಫುಡ್, ಇಟ್ ಕನ್ಸಿಸ್ಟ್ ಆಫ್ ಕ್ಯಾಟರಿಂಗ್ ಅರೇಂಜ್ಮೆಂಟ್ಸ್ ಆಫ್ ಫುಡ್ ಕೋರ್ಟ್ ಡಿಸಿಷನ್ಸ್, ವಾಟರ್, ಬೆವರೇಜಸ್, ಸ್ನ್ಯಾಕ್ಸ್, ಮೆನ್ಯೂಸ್ ಎಕ್ಸೆಟ್ರಾ ವಿಲ್ ಬಿ ಫೈನಲೈಸ್ಡ್ ಅಂಡ್ ಡಿಸ್ಕಸ್ಡ್ ವಿತ್ ದ ಕ್ಲೈಂಟ್. ಮೊದಲೇ ಫುಡ್ ಪಾಲಿಸಿನ ಮಾಡ್ಕೊಂಡಿರಬೇಕು, ಯಾವ ರೀತಿ ಆಹಾರನ ಒದಗಿಸ್ತೀವಿ ಅಂತ. ನೆಕ್ಸ್ಟ್ ಫೆಸಿಲಿಟಿ, ಈಗ ಉದಾಹರಣೆಗೆ ಕೆಲವರು ನಾನ್ ವೆಜ್ ಮಾಡು ಅಂತ ಹೇಳ್ತಾರೆ. ಆಗ ಈ ಒಂದು ಆರ್ಗನೈಸೇಷನ್ ಹೇಳ್ಬೋದು, ಇಲ್ಲ ಸರ್ ನಮ್ಮ ಫುಡ್ ಪಾಲಿಸಿಯಲ್ಲಿ ಬರೀ ವೆಜ್ ಮಾತ್ರ ನಾವು ಒದಗಿಸೋದು ಅಂತ. ಅವಾಗ ಅವ್ರಿಗೆ ಇಷ್ಟ ಇದ್ದರೆ ಕಾಂಟ್ರಾಕ್ಟ್ ಮುಂದುವರಿಸ್ತಾರೆ, ಇಲ್ಲಾಂದರೆ ಕ್ಲೋಸ್ ಮಾಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಒನ್ ಫೆಸಿಲಿಟಿ. ಇಟ್ ಕನ್ಸಿಸ್ಟ್ ಆಫ್ ದ ಏರಿಯಾ ಇನ್ ವಿಚ್ ಆನ್ ಸ್ಟೇಜ್ ಆಫ್ ದ ಸ್ಟೇಜ್ ಈವೆಂಟ್ಸ್ ಆರ್ ಗೋಯಿಂಗ್ ಟು ಬಿ ಕಂಡಕ್ಟೆಡ್, ಟ್ರಾನ್ಸ್ಪೋರ್ಟೇಷನ್, ಸೀಟಿಂಗ್ ಅರೇಂಜ್ಮೆಂಟ್, ಕಾರ್ ಪಾರ್ಕಿಂಗ್ ಎಕ್ಸೆಟ್ರಾ ವಿಲ್ ಬಿ ಡಿಸ್ಕಸ್ಡ್. ಮೊದಲೇ ಈ ಎಲ್ಲ ಫೆಸಿಲಿಟೀಸ್ ಏನೇನು ಕೊಡ್ತೀವಿ ಅಂತೇಳಿ ನಿರ್ಧಾರ ಮಾಡಬೇಕು. ಮತ್ತು ಮೀಡಿಯಾ, ದಿಸ್ ಕಂಪ್ರೈಸಸ್ ಆಡಿಯೋ, ವಿಡಿಯೋ ಏಡ್ಸ್, telecommunication support system etc. are going to be considered. Next, time frame. Certain deadlines and time limits must be decided by both the company and the client. Ensure the events are organized efficiently and to avoid escalation. ಮುಂದೆ ಬರ್ತಕ್ಕಂತಹ ಒಂದು ತೊಂದರೆಗಳನ್ನು ತಡೆಯೋದಕ್ಕೋಸ್ಕರ ಈ ಪಾಲಿಸೀಸ್ನ, ಈ ಒಂದು ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಪಾಲಿಸಿನ ಎಲ್ಲ ಕಂಪ್ನಿಗಳನ್ನು ಹೊಂದಿರಬೇಕಾಗುತ್ತೆ. ನೆಕ್ಸ್ಟ್, ರಿಸರ್ವೇಷನ್ ಪಾಲಿಸಿ. Certain events have the registered well in advance due to time, space, funds and people constraints. It will require some funds deposit as an advance or a part of payment as a guarantee of the execution of the event. ಈಗ ಕೆಲವು ಈವೆಂಟ್ ಮ್ಯಾನೇಜ್ಮೆಂಟ್ ರಿಸರ್ವೇಷನ್ ಪಾಲಿಸಿ ಹೊಂದಿರ್ತವೆ. ಅಂದರೆ ಈಗ ಒಂದು ಈವೆಂಟ್ ನಡೆಯೋಕ್ಕೆ ಮೊದಲೇ ಕೆಲವೆಲ್ಲ ಒಂದು ಪ್ಲೇಸಸ್ನ ಬುಕ್ ಮಾಡಬೇಕು ಮತ್ತು ಕೆಲವೆಲ್ಲ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಾಗಿರೋದ್ರಿಂದ ಅಡ್ವಾನ್ಸ್ ಸ್ವಲ್ಪ ದುಡ್ಡನ್ನ ಕೊಡಿ ಅಂತ ಕೆಲವು ಆರ್ಗನೈಸೇಷನ್ಸು ಕೇಳ್ತವೆ. ಅದು 50% ಆಗಿರ್ಬೋದು, ಇಲ್ಲ 75% ಆಗಿರ್ಬೋದು, ಅಥವಾ ಇಲ್ಲ ಫುಲ್ ಅಡ್ವಾನ್ಸ್ ಆದರೂ ಅವು ಕೇಳ್ಬೋದು. ಅವರವರ ರಿಸರ್ವೇಷನ್ ಪಾಲಿಸಿಗೆ ತಕ್ಕಂಗೆ ಅವರು ಅದನ್ನು ನೋಡ್ಕೊತಾರೆ. ನೆಕ್ಸ್ಟ್, ಕ್ಯಾನ್ಸಲೇಷನ್ ಪಾಲಿಸಿ. ಸರ್ಟೈನ್ ಸರ್ಕಮ್ಸ್ಟೆನ್ಸಸ್ ರಿಸಲ್ಟ್ಸ್ ಇನ್ ಐದರ್ ಕ್ಯಾನ್ಸಲೇಷನ್ ಆರ್ ಪೋಸ್ಟ್ಪೋನ್ಮೆಂಟ್ ಆಫ್ ದ ಇವೆಂಟ್. ಇನ್ ಸಚ್ ಸಿಚುವೇಶನ್ಸ್ ದ ಪಾಲಿಸಿ ಶುಡ್ ಗಿವ್ ಸ್ಕೋಪ್ ಫಾರ್ win-win situation. Customer relationship is waiving of the advance or providing discounts or further event or postpone events. ಇಲ್ಲಿ ಒಂದು ಈವೆಂಟ್ ಏನು ಕಂಪನಿ ಇರುತ್ತೆ, ಅದರಲ್ಲಿ ಕ್ಯಾನ್ಸಲೇಷನ್ ಪಾಲಿಸಿ ಇರಬೇಕು. ಯಾವ ರೀತಿ ಇರಬೇಕಂದ್ರೆ ಅದು
ವಿನ್ ವಿನ್ ಸಿಚುವೇಶನ್ ಕ್ರಿಯೇಟ್ ಮಾಡೋ ರೀತಿ ಇರಬೇಕು. ಈಗ ಯಾವುದೋ ಒಂದು ಕಾರಣಗಳಿಂದ ಗ್ರಾಹಕರು ಅಥವಾ ಕ್ಲೈಂಟ್ಸ್ ಏನು ಈವೆಂಟ್ ಮಾಡೋಕ್ಕೆ ಕೇಳಿರ್ತಾರೆ ಅವರು ಮತ್ತೆ ಬೇಡ ಅಂದಾಗ ಅಲ್ಲಿ ಕ್ಯಾನ್ಸಲೇಷನ್ ಪಾಲಿಸಿ ಯಾವ ಥರ ಇರಬೇಕಂದ್ರೆ ಪೋಸ್ಟ್ಪೋನ್ ಮಾಡೋ ರೀತಿ ಇರಬೇಕು, ಅಥವಾ ಇಲ್ಲಾಂದರೆ ಅವ್ರು ಕೊಟ್ಟಿರ್ತಕ್ಕಂಥ ದುಡ್ಡಲ್ಲಿ ವಾಪಸ್ ಕೊಡ್ತಕ್ಕಂಥದ್ದು, ಅಥವಾ ಮುಂದೆ ಯಾವಾಗಲಾದರೂ ಈವೆಂಟ್ಸ್ನ ಡಿಸ್ಕೌಂಟಲ್ಲಿ ಕಂಡಕ್ಟ್ ಮಾಡೋದಕ್ಕಾಗಿರ್ಬೋದು. ಈ ರೀತಿ ಅವ್ರದ್ದೇ ಆಗಿರ್ತಕ್ಕಂಥ ಕ್ಯಾನ್ಸಲೇಷನ್ ಪಾಲಿಸಿನ ಅವರು ಹೊಂದಿರಬೇಕು. ಎಸ್ಕಲೇಷನ್ ಪಾಲಿಸಿ. ಸ್ಮೂತ್ law of work is essential to reach success, which times can be at the stake due to the various reasons like inadequate planning, track of skilled labor, time target leading to complaints or misunderstanding between the client and company. There must be one point of contact accessible to the client who can address the grievance as a representative of the company. ಇಲ್ಲಿ ಏನೋ ಒಂದು ಕಾಂಟ್ರಾಕ್ಟ್ ನಡೀತಾ ಇರುತ್ತೆ ಅಥವಾ ಈವೆಂಟ್ ನಡೀತಾ ಇರುತ್ತೆ, ಆಗ ಅನೇಕ ವಿಚಾರಗಳಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತವೆ, ಸಮಸ್ಯೆಗಳು ತಲೆದೂರ್ತವೆ. ಆ ಸಮಸ್ಯೆಗಳು ಬಂದಾಗ ಯಾರ ಜೊತೆ ನಾನು ಈ ಸಮಸ್ಯೆಗಳನ್ನು ಡಿಸ್ಕಸ್ ಮಾಡಬೇಕು ಮತ್ತು ಅವ್ರಿಗೆ ಯಾವ ರೀತಿ ಪರಿಹಾರವನ್ನು ಒದಗಿಸ್ಬೇಕು ಅಂತಕ್ಕಂಥ ಎಸ್ಕಲೇಷನ್ ಪಾಲಿಸಿ ಅದೇ ಮೊದಲನೇ ಇರಬೇಕು. ನೆಕ್ಸ್ಟ್, ವರ್ಕ್ ಫ್ಲೋ ಪಾಲಿಸಿ. ವರ್ಕ್ ಫ್ಲೋ ರಿಫ್ಲೆಕ್ಟ್ಸ್ ದಿ ಆರ್ಗನೈಸ್ಡ್ ಪಾತ್ ಇನ್ ವಿಚ್ ದ ವರ್ಕ್ ಈಸ್ ಪ್ಲಾನ್ಡ್ ಅಂಡ್ ಎಕ್ಸಿಕ್ಯೂಟೆಡ್ ಟು achieve the desired goals. It plays a pivotal role in working out of the SWOT of the company and aiding the company towards a better performance and overcome any shortfalls. ಇಲ್ಲಿ ಒಂದು ಆರ್ಗನೈಸೇಷನಲ್ಲಿ ಯಾವ ರೀತಿ ವರ್ಕ್ ಫ್ಲೋ ಆಗಬೇಕು ಸ್ಟೇಜ್ ಬೈ ಸ್ಟೇಜ್ ಅಂತ ಮೊದಲೇ ನಿರ್ಧಾರ ಆಗಿರಬೇಕು. ನೆಕ್ಸ್ಟ್, ಹ್ಯೂಮನ್ ರಿಸೋರ್ಸ್ ಪಾಲಿಸಿ. Human resource policy is the most vital policy which must be carefully designed that designs guidelines about the qualification, dress code, conduct code, wage, compensation, appraisal, personality development, etc. for the employees and employees. ಇಲ್ಲಿ ಹ್ಯೂಮನ್ ರಿಸೋರ್ಸ್ ಪಾಲಿಸಿ ಅಂತಕ್ಕಂಥದ್ದು ತುಂಬ ಮುಖ್ಯವಾಗಿರ್ತಕ್ಕಂಥ ಪಾಲಿಸಿ. ಇಲ್ಲಿ ಹ್ಯೂಮನ್ಸ್ ಏನಿರ್ತಾರೆ ಸ್ಟಾಫ್, ಅವ್ರಿಗೆ ಇರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಏನು, ಡ್ರೆಸ್ ಕೋಡ್ ಏನು, ಮತ್ತು ಕಂಡಕ್ಟ್ ಕೋಡ್ ಏನು, ವೇಜಸ್ ಅವ್ರಿಗೆ ಎಷ್ಟು ಕೊಡಬೇಕಾಗುತ್ತೆ, ಕಾಂಪನ್ಸೇಷನ್ ಅಪ್ರೈಸಲ್ ಯಾವ ರೀತಿ ಇರಬೇಕು, ಪರ್ಸ್ನಾಲಿಟಿ ಡೆವಲಪ್ಮೆಂಟು, ಇವೆಲ್ಲವೂ ಕೂಡ ಮೊದಲನೇ ಪಾಲಿಸಿ ರೂಪದಲ್ಲಿ ನಿರ್ಧಾರವಾಗಿರಬೇಕು. ನೆಕ್ಸ್ಟ್ ಒನ್ ಈಸ್ ಮಾರ್ಕೆಟಿಂಗ್ ಪಾಲಿಸಿ. ಇಟ್ ಈಸ್ ದ ಮೋಸ್ಟ್ ಕ್ರಿಯೇಟಿವ್ ಇನ್ ಇಟ್ ಸೆಲ್ಫ್ ದಟ್ ಅಡ್ವರ್ಟೈಸ್ ಪ್ರಮೋಟ್ಸ್ ವೇರಿಯಸ್ ಈವೆಂಟ್ಸ್ ಆರ್ಗನೈಸ್ಡ್ ಬೈ ದ ಕಂಪನಿ, ಕ್ರಿಯೇಟಿಂಗ್ ಅವೇರ್ನೆಸ್ ಟು ದ ಪಬ್ಲಿಕ್. It consists of factors like timing of marketing, demand and supply, competition, market share, innovative method of marketing using technology. ಒಂದು ಈವೆಂಟ್ನ ಮಾಡೋದಷ್ಟೇ ಮುಖ್ಯ ಅಲ್ಲ, ಅದನ್ನು ಪ್ರಚಾರ ಮಾಡೋದು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತದೆ. ಇಲ್ಲಿ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಒಂದು ಮಾರ್ಕೆಟಿಂಗ್ ಪಾಲಿಸಿನ ಹೊಂದಿರಬೇಕು. ಯಾವ ರೀತಿ ತಾನು ಮಾಡ್ತಕ್ಕಂಥ ಈವೆಂಟ್ಸ್ನ ಪ್ರಚಾರ ಮಾಡಬೇಕು, ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ಸ್ಪಂದನೆಯನ್ನು ತಂದುಕೊಡ್ಬೇಕು ಅಂತ ಮೊದಲೇ ಪೂರ್ವ ನಿರ್ಧಾರಿತ ಆಗಿರಬೇಕು. ಬಿಲ್ಲಿಂಗ್ ಪಾಲಿಸಿ. ದಿಸ್ ಇಸ್ ದ ಮೋಡ್ ಆಫ್ ಪೇಮೆಂಟ್ ವಿಚ್ ಮಸ್ಟ್ ಬಿ ಫ್ರೇಮ್ಡ್ ಅಟ್ ದ ಕನ್ವೀನಿಯನ್ಸ್ ಆಫ್ ಬೋತ್ ಕಂಪನಿ ಆ್ಯಂಡ್ ಕ್ಲೈಂಟ್ ಟು ಎನ್ಶೂರ್ there is enough time given for the settlement from the client's aspect and to ensure there is a SLP working capital management for the company. ಇಲ್ಲಿ ಎಲ್ಲ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನೀಸ್ ಬಿಲ್ಲಿಂಗ್ ಪಾಲಿಸಿ ಹೊಂದಿರಬೇಕು. ಯಾವಾಗ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಹಣವನ್ನು ಕೊಡಬೇಕು ಮತ್ತು ಸ್ವೀಕಾರ ಮಾಡ್ಕೊಳ್ತಕ್ಕಂಥ ಸಮಯ ಯಾವ ರೀತಿ ಮೊದಲೇ ಪೂರ್ವ ನಿರ್ಧರಿತ ಆಗಿರುತ್ತೆ ಅನ್ನೋದು ಈ ಬಿಲ್ಲಿಂಗ್ ಪಾಲಿಸಿ ಹೇಳುತ್ತೆ. ಕಾಂಪ್ಲಿಯನ್ಸ್ ಪಾಲಿಸಿ. It represents set of prohibitions, do's and don'ts for the employees, which is mandatory to ensure there is no confidential, critical details, company future plans, strategies, mode of work, flow, etc. being shared by the employees either to competitors or clients. ಇಲ್ಲಿ ಎಲ್ಲ ಒಂದು ಆರ್ಗನೈಸೇಷನ್ ಅದರದೇ ಆಗಿರ್ತಕ್ಕಂಥ ಒಂದು ಕಾಂಪ್ಲಿಯನ್ಸ್ ಪಾಲಿಸಿ, ರಹಸ್ಯವನ್ನು ಕಾಪಾಡ್ತಕ್ಕಂಥ ಒಂದು ಪಾಲಿಸಿನ ಹೊಂದಿರಬೇಕು. ಈ ಕಂಪನಿಯ ಯಾವುದೇ ವಿಚಾರಗಳ ಕೂಡ ಅವರ ಒಂದು ಕಾಂಪಿಟೇಟರ್ಸ್ ಅಥವಾ ಗ್ರಾಹಕರ ಜೊತೆ ಎಂಪ್ಲಾಯೀಸು ಹಂಚಿಕೊಳ್ಳದೇ ರೀತಿ ಪಾಲಿಸಿನ ಹೊಂದಿರಬೇಕು ಮತ್ತು ಅದನ್ನು ಕಾಪಾಡಬೇಕು. ನೆಕ್ಸ್ಟ್ 12th one is security policy. It is the safety measures and security team displayed by the company to ensure safety to the clients, company, properties and invitees. Next, environment and pet policy. It is the efforts that company must consider the safeguard the environment, society, public properties, etc.
Some of the events might have clause restricting the pets being brought into the premises of the event. ಇಲ್ಲಿ ಎನ್ವಿರಾನ್ಮೆಂಟ್ ಆ್ಯಂಡ್ ಪೆಟ್ ಪಾಲಿಸಿ ಅಂತಕ್ಕಂತಹದ್ದು ಒಂದು ಆರ್ಗನೈಸೇಷನ್ ಹೊಂದಿರ್ತದೆ. ಇಲ್ಲಿ ಯಾವ ರೀತಿ ಒಂದು ಈವೆಂಟ್ ನಡೆಯುವಾಗ ಎನ್ವಿರಾನ್ಮೆಂಟ್ನ ಕಾಪಾಡಬೇಕು, ಮತ್ತು ಯಾವ್ಯಾವ ಪೆಟ್ ಪಾಲಿಸಿ ಅಂದರೆ ಈ ಸಾಕು ಪ್ರಾಣಿಗಳನ್ನ ತರಬಾರ್ದು. ಕೆಲವೊಂದು ಈವೆಂಟ್ಸಲ್ಲಿ ಈ ಸಾಕು ನಾಯಿಗಳನ್ನ ಅವರು ತರಬಾರ್ದು ಅಂತ ಮೊದಲೇ ಹೇಳಿರ್ತಾರೆ. ಇದು ಅವರ ಪಾಲಿಸಿ ಆಗಿರುತ್ತೆ. ನೆಕ್ಸ್ಟ್ ಒನ್, ಟ್ರಾನ್ಸ್ಪೋರ್ಟೇಷನ್ ಪಾಲಿಸಿ. Mode of transportation, cost of transportation, destinations, arrivals, departure timing, etc. will be channelized for efficiency. And last one is technical policy. No business can survive without technology. It is extremely essential to function in an effective manner. The factors that have to consider are like audio visuals, communication system, software, hardware, cost of procuring, technology based instruments, support system, etc., which give an edge to the company over the others. ಇಲ್ಲಿ ಎಲ್ಲ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಟೆಕ್ನಿಕಲ್ ಪಾಲಿಸಿನ ಹೊಂದಿರಬೇಕು. ಅಂದರೆ ಅವ್ರು ಮಾಡ್ತಕ್ಕಂಥ ಈವೆಂಟಲ್ಲಿ ಏನು ತಂತ್ರಜ್ಞಾನವನ್ನು ಬಳಸಬೇಕು, ಉತ್ತಮವಾದ ತಂತ್ರಜ್ಞಾನವನ್ನು ಬಳಸಿದ್ರೆ ಅದು ಇತರರಿಗಿನ್ನ ವಿಭಿನ್ನವಾಗಿ ಮತ್ತು ಉತ್ತಮವಾಗಿ ಮೂಡಿ ಬರ್ತದೆ ಅನ್ನೋದು ವಿಚಾರವನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಈ ಒಂದು ಪಾಲಿಸೀಸ್ ಬಗ್ಗೆ ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ರೆ, ಈಗ ಸ್ಟೆಪ್ಸ್ ವಿಚ್ ಆರ್ ಯೂಸ್ಡ್ ಬೈ ದ ಈವೆಂಟ್ ಮ್ಯಾನೇಜರ್ ಇನ್ ಡೆವಲಪ್ಮೆಂಟ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ಪಾಲಿಸಿ ಫಾರ್ ದ ಈವೆಂಟ್. ಈ ಒಂದು ಪಾಲಿಸೀಸ್ನ ಡೆವಲಪ್ ಮಾಡಬೇಕಾದ್ರೆ ಏನೆಲ್ಲ ವಿಷಯಗಳನ್ನು ಇದು ಗಮನಿಸಬೇಕು ಮತ್ತು ಯಾವೆಲ್ಲ ಒಂದು ಹೆಜ್ಜೆಗಳನ್ನು ಇದು ಇಡಬೇಕಾಗುತ್ತೆ ಅಂತ ಹೇಳೋದು ನಾವು ತಿಳ್ಕೊತಾ ಇದ್ದೇವೆ. ಈಗ ಮೊದಲನೇದಾಗಿ ಒಂದು ಪಾಲಿಸಿನ ಮಾಡಬೇಕು ಅಂತಂದರೆ ಈ ಕೆಳಕಂಡಂತಹ ಒಂದು ಹಂತಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಮೊದಲನೇದು ಆ್ಯಂಡ್ ಫಸ್ಟ್ ಒನ್, ಐಡೆಂಟಿಫೈಯಿಂಗ್ ದ ಪರ್ಪಸ್ ಆ್ಯಂಡ್ ಏಮ್. ಸೆಕೆಂಡ್ ಒನ್, ಐಡೆಂಟಿಫೈಯಿಂಗ್ ಥ್ರೂ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಡಿಫರೆಂಟ್ ಪೀಪಲ್ ಇನ್ವಾಲ್ವ್ಡ್ ದ ಈವೆಂಟ್. ಥರ್ಡ್ ಒನ್, ಕಲೆಕ್ಟಿಂಗ್ ಆಫ್ ದಿ ಇನ್ಫಾರ್ಮೇಷನ್. ಫೋರ್ತ್ ಒನ್, ಫಾರ್ಮುಲೇಟಿಂಗ್ ಆ್ಯಂಡ್ ಡ್ರಾಫ್ಟಿಂಗ್ ಎ ಪಾಲಿಸಿ ಆಫ್ ದ ಈವೆಂಟ್. ಫಿಫ್ತ್ ಒನ್, ಕನ್ಸಲ್ಟೇಷನ್. ಸಿಕ್ಸ್ತ್ ಒನ್, ಅಡ್ವರ್ಟೈಸಿಂಗ್ ಆ್ಯಂಡ್ ಪಬ್ಲಿಷಿಂಗ್. ಆ್ಯಂಡ್ ಸೆವೆಂತ್ ಒನ್ ಈಸ್ implementation of the policy. And eighth one, monitoring and reviewing the policy. Ninth one, revising the policy. And 10th one is evaluation and finalizing. ಪಾಲಿಸಿ ಬಗ್ಗೆ ತಿಳ್ಕೊಂಡ್ವಿ ಮತ್ತು ಆ ಪಾಲಿಸೀಸ್ನ ಯಾವ ಒಂದು ಹಂತಗಳಲ್ಲಿ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ. ಈಗ ನಾವು ಡಿಸ್ಕಸ್ ಮಾಡೋಣ ಪ್ರೊಸೀಜರ್ಸ್ ಟು ಬಿ ಫಾಲೋಡ್ ಇನ್ ಕಂಡಕ್ಟಿಂಗ್ ಆಫ್ ಈವೆಂಟ್. ಒಂದು ಈವೆಂಟ್ನ ನಾವು ಕಂಡಕ್ಟ್ ಮಾಡುವಾಗ ಯಾವ್ಯಾವ ವಿಧಾನಗಳನ್ನು ನಾವು ಫಾಲೋ ಮಾಡ್ತೀವಿ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. Event management company is expected to follow certain steps which lays down the path to reach the vision or mission based on the policies being framed. The procedures in general to be borne in mind as below. The first step is, and our procedure is, identification of objectives. The objective of the event is crucial, which must be understood at both the ends of the ensure there is a sync in the event organized and also avoid any pitfalls. This increases the performance of the event efficiently. ಇಲ್ಲಿ ಮೊದಲನೇ ಪ್ರೊಸೀಜರ್ ಏನಪ್ಪ ಅಂತಂದರೆ, ನಾವು ಈವೆಂಟ್ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂತಹ ಉದ್ದೇಶವನ್ನು ಗುರುತಿಸಬೇಕಾಗಿರುತ್ತೆ. ಎರಡನೇದು ಪ್ಲಾನಿಂಗ್ ಆಫ್ ಈವೆಂಟ್. ಪ್ಲಾನಿಂಗ್ ಈಸ್ ದ ಬೇಬಿ ಸ್ಟೆಪ್ ಡಿಸೈನ್ ದ ವರ್ಕ್ ಫ್ಲೋ ಮಾಡೆಲ್ ಆಫ್ ದಿ ಕಂಪನಿ ದಟ್ ಹೆಲ್ಪ್ಸ್ ಇನ್ ಅನಲೈಸಿಂಗ್ ದ ವೇರಿಯಸ್ ಈವೆಂಟ್ಸ್ ಟು ಬಿ ಆರ್ಗನೈಸ್ಡ್ sequentially. Example, location plan, emergency plan, fund required, crowd management, service and safety, security measures and so on. ಎರಡನೇ ಪ್ರೊಸೀಜರ್ ಪ್ಲಾನಿಂಗ್ ಆಫ್ ಈವೆಂಟ್. ಒಂದು ಈವೆಂಟ್ನ ಐಡೆಂಟಿಫಿಕೇಶನ್ ಮಾಡಿದ ಮೇಲೆ ಅದರ ಉದ್ದೇಶನ ಗುರುತಿಸಿದಾದ್ಮೇಲೆ, ಎರಡನೇದು ನಾವು ಆ ಉದ್ದೇಶವನ್ನು ಸಾಧಿಸೋದಕ್ಕೆ ಯೋಜನೆಯನ್ನು ಸಿದ್ಧಗೊಳಿಸಬೇಕು. ಅಂಡ್ ಥರ್ಡ್ ಒನ್, ಸರ್ವಿಸ್ ರಿಕ್ವೈರ್ಮೆಂಟ್. Facility requirements, catering, rooms, transportation, roads, closure, traffic management, and floral arrangements, etc. are decided as per the requirement of the event and the clients. ಸೊ ಮೊದಲನೇದಾಗಿ ಒಂದು ಉದ್ದೇಶಗಳನ್ನು ಗುರುತಿಸ್ತೀವಿ, ಎರಡನೇದು ಯೋಜನೆಯನ್ನು ಸಿದ್ಧ ಮಾಡಿದ ಮೇಲೆ, ಮೂರನೇದಾಗಿ ಯಾವ್ಯಾವ ಸೇವೆಯನ್ನು ನಾವು ಕೊಡಬೇಕು ಅನ್ನತಕ್ಕಂಥದ್ದನ್ನು ಮೊದಲೇ ನಿರ್ಧಾರ ಮಾಡಬೇಕು. ಆ್ಯಂಡ್ ಫೋರ್ತ್ ಒನ್ ಈಸ್ ಟ್ಯಾಪಿಂಗ್ ಆಫ್ ಸ್ಕಿಲ್ಡ್ ಪರ್ಸನಲ್. Employees are the assets of the company and hence they must be carefully recruited based on the job profiles, job descriptions,
skills required by the company on whom the company can delegate the responsibilities for smooth flow of work. ಇಲ್ಲಿ 4ನೇ ಪ್ರೊಸೀಜರ್ ಏನಪ್ಪ ಅಂದರೆ ಟ್ಯಾಪಿಂಗ್ ದ ಸ್ಕಿಲ್ಡ್ ಪರ್ಸನಲ್. ಆ ಒಂದು ಈವೆಂಟನ್ನು ಆರ್ಗನೈಸ್ ಮಾಡ್ತಕ್ಕಂತಹ ಒಂದು ಕುಶಲತೆಯನ್ನು ಉಳ್ತಕ್ಕಂತಹ ಒಂದು ವ್ಯಕ್ತಿಗಳನ್ನು ನಾವು ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಕೂಡ 4ನೇದು ಬಹುಮುಖ್ಯವಾಗಿರ್ತಕ್ಕಂಥದ್ದು. Next one is forming teams. Groups or teams comprising of various combinations of employees have been formed to decentralize the assigned responsibilities, faster progress in workflow, model successful achievement of vision of the company. ಸೊ ಒನ್ಸ್ ಏನು ಸ್ಕಿಲ್ಡ್ ಪೀಪಲ್ನ ಸೆಲೆಕ್ಟ್ ಮಾಡಿದಾದ್ಮೇಲೆ ಅವ್ರನ್ನ ಟೀಮ್ಸ್ ಆಗಿ ವಿಂಗಡಣೆ ಮಾಡಿ ಅವ್ರಿಗೆ ಸ್ಪೆಸಿಫಿಕ್ ಆಗಿರತಕ್ಕಂತಹ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಕೊಡಬೇಕು. ನೆಕ್ಸ್ಟ್ ಒನ್ ಅಸೈನ್ಮೆಂಟ್ ಆಫ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. Delegation of the work must be assigned to various teams consisting of manager, director, coordinator, support staff, technical staff, etc. who are expected to work as a team for a common goal. ನಾವು ಈಗಾಗಲೇ ಹೇಳಿದ್ದೀವಿ ಏನು ಡಿಸಿಷನ್ ಮೇಕರ್ಸ್ ಆ್ಯಂಡ್ ಟೆಕ್ನಿಕಲ್ ಸ್ಟಾಫ್ ಬಗ್ಗೆ ಡಿಸ್ಕಸ್ ಮಾಡಿದಾಗ ಇವ್ರನ್ನ ಟೀಮ್ಸ್ ಆಗಿ ಮಾಡಿ ಆ ಪ್ರತಿಯೊಬ್ಬರಿಗೂ ಏನಾದ್ರು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇರ್ತವೆ ಅದನ್ನು ಹಂಚಬೇಕು. ಆ್ಯಂಡ್ ಅಸೈನ್ಮೆಂಟ್ ಆಫ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಮಸ್ಟ್ ಬಿ ಬೇಸ್ಡ್ ಆನ್ ಸ್ಕಿಲ್ಸ್ ಪೊಸೆಸ್ಡ್. ಅವ್ರಿಗೆ ಯಾವ ರೀತಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ಕೊಡಬೇಕಂದ್ರೆ ಅವ್ರಿಗಿರ್ತಕ್ಕಂತಹ ಒಂದು ಕುಶಲತೆ ಆ ಬೇಸ್ ಮೇಲೆ ಅವ್ರಿಗೆ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಚೆಕ್ ಲಿಸ್ಟ್ ಫಾರ್ ಈವೆಂಟ್ಸ್. ಲಿಸ್ಟ್ ಆಫ್ ದ ಥಿಂಗ್ಸ್ ವಿಚ್ ಆರ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಈವೆಂಟ್ಸ್ ಹ್ಯಾವ್ ಟು ಬಿ ನೋಟೆಡ್ ದ್ಯಾಟ್ ದ ಈವೆಂಟ್ ಮ್ಯಾನೇಜರ್ ಮಸ್ಟ್ ಕ್ರಾಸ್ ಚೆಕ್ if everything included in the event. The checklist can also help manager in planning for the risk which may arises during the course of the event. ಈಗ ಒಂದು ಚೆಕ್ ಲಿಸ್ಟ್ನ ರೆಡಿ ಮಾಡಬೇಕಾಗುತ್ತೆ. ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ಅಸೈನ್ ಮಾಡಿದ್ಮೇಲೆ ಚೆಕ್ ಲಿಸ್ಟ್ನ ಒಂದು ರೆಡಿ ಮಾಡಬೇಕಾಗುತ್ತೆ. ಅಂದರೆ ಒಂದು ಈವೆಂಟ್ ನಡೀತಾ ಇದೆ ಅಂತಂದರೆ ಅಲ್ಲಿ ಏನೆಲ್ಲ ವಿಚಾರಗಳು ಬೇಕು ಅಂತ. ಈಗ ಉದಾಹರಣೆಗೆ ನಾವು ಎಲೆಕ್ಷನ್ ಡ್ಯೂಟಿಗೆ ಹೋಗ್ತಾ ಇರ್ತೀವಿ. ನಾನು ಪ್ರಿಸೈಡಿಂಗ್ ಆಫೀಸರಾಗಿ ಹೋಗ್ತಾ ಇದ್ದಾಗ ಒಂದು ಸರಿ ನಾವು ಆ ಒಂದು ಬೂತಿಗೆ ಹೋಗೋಕೆ ಮೊದಲು ನಮ್ಗೊಂದು ಚೆಕ್ ಲಿಸ್ಟ್ ಕೊಡ್ತಾರೆ. ನಾಳೆ ಎಲೆಕ್ಷನ್ ಕಂಡಕ್ಟ್ ಮಾಡುವಾಗ ನಿಮ್ಗೆ ಈ ಕೆಳಕಂಡ ಒಂದು ಮೆಟೀರಿಯಲ್ ಬೇಕಾಗ್ತವೆ, ಅವೆಲ್ಲನೂ ಕೊಟ್ಟಿದ್ದೀವಿ ಅದು ಚೆಕ್ ಮಾಡ್ಕೊಳ್ಳಿ ಅಂತ ಒಂದು ಸಪ್ರೇಟ್ ಲಿಸ್ಟ್ ಕೊಡ್ತಾರೆ. ನಾವು ಆ ಲಿಸ್ಟಲ್ಲಿ ಇರ್ತಕ್ಕಂಥ ಐಟಮ್ಸು ಮತ್ತು ನಮ್ಗೆ ಕೊಟ್ಟಿರ್ತಕ್ಕಂಥದ್ದನ್ನ ಕ್ರಾಸ್ ಚೆಕ್ ಮಾಡ್ಕೊತೀವಿ. ಮತ್ತು ಯಾವುದನ್ನು ಬಿಟ್ಟೋಗಿದ್ರೆ ಪಡ್ಕೊತೀವಿ. ಇಲ್ಲಾಂದರೆ ಏನಾಗುತ್ತೆ, ನಾಳೆ ಎಲೆಕ್ಷನ್ ಕಂಡಕ್ಟ್ ಮಾಡುವಾಗ ನಮಗೆ ತೊಂದರೆ ಆಗ್ತದೆ. ನೆಕ್ಸ್ಟ್ ಒನ್ ರಿಸ್ಕ್ ಅನಾಲಿಸಿಸ್. A complete analysis of uncertain situation have been evaluated to avoid all types of risk related to shortage of employees, excess of deficit of funds, and mismanagement of resources to face all the challenges and overcome from the same. Next one, crisis management. It refers to the challenge faced by the company with respect to unforeseen situations which can result disaster and hence the firm has to prepare to face such scenarios. Example, fund misappropriation, debt of the employees, data theft, etc. Coordinating teams. So 10th one is the coordinating, which is in a 10th procedure. Assigned roles and responsibilities have to be integrated in such a way that there is a mutual understanding between various teams to achieve the final goal for which the cooperation and coordination is expected. ಇಲ್ಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ಅಸೈನ್ ಮಾಡಿಬಿಡೋದಲ್ಲ ಪರ್ಟಿಕ್ಯುಲರ್ ವೈಯಕ್ತಿಕವಾಗಿ ಆ ಒಂದು ವ್ಯಕ್ತಿಗಳಿಗೆ, ಮತ್ತು ಒಬ್ಬರ ಮತ್ತು ಪರಸ್ಪರ ಆ ಒಂದು ಸಮನ್ವಯ ಇದೆಯಾ ಅನ್ನೋದು ಕೂಡ ನಾವೇನು ಮಾಡಬೇಕಾಗುತ್ತೆ, ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಒನ್ ಮಾನಿಟರಿಂಗ್. ನೆಕ್ಸ್ಟ್ ಒನ್ ಈಸ್ ಇಲ್ಲಿ ಒಂದು ಚಿಕ್ಕದೊಂದು ಕತೆ ಹೇಳ್ತೀನಿ ನಾನು ನಿಮಗೆ, ಈ ಕೋಆರ್ಡಿನೇಷನ್ ಯಾವ ಥರ ಇರಬೇಕು ಅಂತ. ಒಂದು ಇಬ್ಬರು ಇರ್ತಾರೆ, ಆ ಇಬ್ಬರು ಏನು ಮಾಡ್ತಿರ್ತಾರೆ, ಒಬ್ಬರು ಒಂದು ಗುಳಿನ ತೋಡ್ತಾ ಇರ್ತಾನೆ, ಇನ್ನೊಬ್ಬ ಗುಳಿನ ಮುಚ್ತಾ ಇರ್ತಾನೆ. ಸೊ ಇದೇ ರೀತಿ ರಸ್ತೆ ಉದ್ದಕ್ಕೂ ಗುಳಿನ ತೋಡೋದೊಬ್ಬ, ಇನ್ನೊಬ್ಬ ಮುಚ್ಚೋದು, ಇದೇ ರೀತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ನೋಡ್ದಕ್ಕಂತ ಯಾರೋ ಕೆಲವರು ಕೇಳ್ತಾರೆ, ಅಲ್ಲಯ್ಯ ಏನು ಹುಚ್ಚು ಕೆಲಸ ಮಾಡ್ತಿದ್ದೀರ ನೀವು, ಈ ಗುಳಿನ ತೋಡ್ತಾ ಇದ್ದಾನೆ, ಅವನು ಮುಚ್ತಾ ಇದ್ದಾನೆ, ಇದರಿಂದ ಏನು ಪ್ರಯೋಗ ಅಂದರೆ ಅವ್ರು ಹೇಳ್ತಾರೆ, ಸ್ವಾಮಿ ಇದಂಗಲ್ಲ, ಇವನು ಗುಳಿ ತೋಡ್ತಕ್ಕಂಥವನು, ನಾನು ಗುಳಿ ಮುಚ್ತಕ್ಕಂಥವನು, ನಮ್ಮಿಬ್ಬರ ಮಧ್ಯೆ ಇನ್ನೊಬ್ಬ ಇದ್ದಾನೆ ಗಿಡನ ನೆಡ್ತಕ್ಕಂಥವನು, ಅವನು ಬಂದಿಲ್ಲ, ಅದಕ್ಕೋಸ್ಕರ ನಾವು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ವಿ ಆರ್ ವೆರಿ ಎಫಿಷಿಯೆಂಟ್ ಅಂತ ಹೇಳ್ತಾರೆ. ಇಲ್ಲಿ ಕೋಆರ್ಡಿನೇಷನ್ ಇಲ್ಲ ಅಂದರೆ ನೀವು ಇಂಡಿವಿಜುವಲಿ ಎಷ್ಟು ಎಫಿಷಿಯೆಂಟ್ ಆಗಿದ್ರು ಕೂಡ ದ ಮೇನ್ ಆಬ್ಜೆಕ್ಟಿವ್ ಸ್ಯಾಟಿಸ್ಫೈ ಆಗೋಲ್ಲ ಅನ್ನೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆ. ಸೊ coordination policy is very important and it is very very necessary to reach your goal. Next 11th one is monitoring.
The efforts of the company can be fruitful only when there is a periodical controlling of various activities of workflow model. This enhances the evaluation of the company and supports towards better performance. ಇಲ್ಲಿ ಎಲ್ಲ ಅಂದುಕೊಂಡಿರ್ತಕ್ಕಂಥ ಕೆಲಸಗಳು ಅಂದುಕೊಂಡ ರೀತಿಯಲ್ಲಿ ನಡೀತಾ ಇದ್ದಾವ ಅಂತ ನಿಯಂತ್ರಿಸ್ತಕ್ಕಂಥದ್ದು ಅಥವಾ ಅದನ್ನು ಗಮನಿಸ್ತಕ್ಕಂಥದ್ದು ಕೂಡ ತುಂಬಾನೇ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತದೆ. Next one is outcome analysis. The company has to analyze the end results or outcome after the successful completion of the event to look forward for betterment. ಅಂದರೆ ಈ ಒಂದು ಏನು ಎಲ್ಲ ಮಾಡಿದ್ದಾರೆ ಮತ್ತು ಈವೆಂಟ್ ಕಂಡಕ್ಟ್ ಮಾಡಿದಾದ್ಮೇಲೆ ಅದನ್ನ ಅಲ್ಲಿಗೆ ಬಿಡಬಾರ್ದು. ಆ ಈವೆಂಟಿಂದ ನಮಗೇನು ಔಟ್ಕಮ್ ಬಂತು, ರಿಸಲ್ಟ್ ಬಂತು, ಅದನ್ನು ಅನಾಲಿಸಿಸ್ ಮಾಡೋದ್ರಿಂದ ನೆಕ್ಸ್ಟ್ ಮುಂದೆ ನಾವು ಇದನ್ನು ಈವೆಂಟ್ ಇನ್ನಷ್ಟು ಉತ್ತಮವಾಗಿ ಮಾಡೋದಕ್ಕೆ ನಾವು ಕಾರಣರಾಗ್ತೀವಿ. ನೆಕ್ಸ್ಟ್ 13th one, reporting and evaluation. Periodic reporting to the higher manager, project overall performance and future estimation, scope of development. ಇಲ್ಲಿ ಒಂದು ಈವೆಂಟ್ ಆಯಿತು, ಆ ಈವೆಂಟಿಂದ ಬಂದಿರತಕ್ಕಂಥ ಔಟ್ಕಮ್ನ ಅನಾಲಿಸಿಸ್ ಮಾಡಿ ಅದನ್ನು ವರದಿ ಮಾಡಿ ಮತ್ತು ಅದನ್ನು ಮೌಲ್ಯಮಾಪನ ಮಾಡಿ ನಮ್ಮ ಹೈಯರ್ ಆಫೀಸರ್ಸ್ಗೆ, ಹೈಯರ್ ಮ್ಯಾನೇಜರ್ಸ್ಗೆ ಅದನ್ನು ಕೊಡಬೇಕು. ಇದರಿಂದ ಭವಿಷ್ಯದಲ್ಲಿ ಬೆಳವಣಿಗೆಯನ್ನು ಕಾಣ್ಬೋದು ನಾವು. ನೆಕ್ಸ್ಟ್ ಸೆಲ್ಫ್ ಅಸೆಸ್ಮೆಂಟ್. Assessment helps in working on SWOT for improvement, development of the company as a whole, employees and build strong customer relationship. ಇಲ್ಲಿ ಸ್ವಯಂ ಮೌಲ್ಯಮಾಪನವನ್ನು ಕೂಡ ನಾವು ಮಾಡ್ಕೊಳ್ಬೇಕು. ನಮ್ಮ ಸ್ವಾಟ್, ನಮ್ಮ ಸ್ಟ್ರೆಂತ್ಸ್ ಏನು, ವೀಕ್ನೆಸಸ್ ಏನು, ಆಪರ್ಚುನಿಟೀಸ್ ಏನು, ಥ್ರೆಟ್ಸ್ ಏನು ಅಂತ ನಾವು ನಮ್ಮನ್ನೇ ಸ್ವಯಂ ಮೌಲ್ಯಮಾಪನ ಮಾಡಿಕೊಂಡು ನಮ್ಮ ಸ್ಟ್ರೆಂತ್ಸ್ನ ಮತ್ತು ಇನ್ನೂ ಹೆಚ್ಚು ಮಾಡಿಕೊಂಡು ಆಪರ್ಚುನಿಟೀಸ್ನ ಬಳಸ್ಕೊಂಡು ವೀಕ್ನೆಸಸ್ನ ಸ್ಟ್ರೆಂತ್ಸ್ ಆಗಿ ಕನ್ವರ್ಟ್ ಮಾಡಿ ಥ್ರೆಟ್ಸ್ನ ನಾವು ಅವಾಯ್ಡ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ನೆಕ್ಸ್ಟ್ ಲಾಸ್ಟ್ ಪ್ರೊಸೀಜರ್ ಇನ್ ದ ಕಂಡಕ್ಟಿಂಗ್ ಈವೆಂಟ್ ಈಸ್ ರಿವಿಷನ್ ಆಫ್ ಪ್ರೊಸೀಜರ್ಸ್. ಅನಾಲಿಸಿಸ್ ಆ್ಯಂಡ್ ಇಂಪ್ರೂವ್ಮೆಂಟ್ ಗಿವ್ ಸ್ಕೋಪ್ ಆಫ್ ರಿಆರ್ಗನೈಸಿಂಗ್, ಇನ್ಕ್ಲೂಷನ್, ಡಿಲೀಷನ್ ಆಫ್ ಎನಿ ಪಾಲಿಸೀಸ್, ಪ್ರೊಸೀಜರ್ಸ್ ಟು ಅಕಾಮಡೇಟ್ ಚೇಂಜಿಂಗ್ ರಿಕ್ವೈರ್ಮೆಂಟ್ಸ್ ಆಫ್ ಕ್ಲೈಂಟ್ಸ್, ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್. ನಾವು ಕಾಲಕ್ಕೆ ತಕ್ಕಂಗೆ ಬದಲಾಗ್ತಾ ಇರಬೇಕಾಗ್ತದೆ. ನಮ್ಮ ಪ್ರೊಸೀಜರ್ಸ್ ಕೂಡ ಅಷ್ಟೇ ಸೇಮ್ ಇರೋದಿಲ್ಲ. ಕಾಲಕ್ಕೆ ತಕ್ಕಂಗೆ ಕಸ್ಟಮರ್ಸ್ ಮತ್ತು ಗೌರ್ಮೆಂಟ್ ಆರ್ಡರ್ಸ್ ಬೇಸ್ ಮೇಲೆ ಈ ಪ್ರೊಸೀಜರ್ಸು ಬದಲಾಗ್ತಾ ಇದ್ದಾವೆ, ಇನ್ನು ಉನ್ನತವಾಗಿ ಚೇಂಜ್ ಆಗ್ತಾ ಇರ್ತವೆ ಮತ್ತು ಅವುಗಳನ್ನು ನಾವು ಪದೇ ರಿವ್ಯೂ ಮಾಡ್ತಾ ಮತ್ತು ಉನ್ನತಿ ಕಡೆ ಸಾಕ್ತಾ ಇರ್ತೀವಿ. ಇದಿಷ್ಟು ದ ಪ್ರೊಸೀಜರ್ಸ್ ಕಂಡಕ್ಟಿಂಗ್ ಈವೆಂಟ್. ಡೆವಲಪಿಂಗ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಇನ್ ಈವೆಂಟ್ ಮ್ಯಾನೇಜ್ಮೆಂಟ್. ಇದು ಈ ಒಂದು ಯೂನಿಟ್ನಲ್ಲಿ ಕೊನೆಯ ಒಂದು ಕಾನ್ಸೆಪ್ಟ್, ಡೆವಲಪಿಂಗ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಇನ್ ಈವೆಂಟ್ ಮ್ಯಾನೇಜ್ಮೆಂಟ್. ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ವರದಿಯನ್ನು ಅಭಿವೃದ್ಧಿಪಡಿಸಿ ಮತ್ತು ವರದಿಯನ್ನು ಕಾಯ್ದುಕೊಳ್ತಕ್ಕಂಥದ್ದು. ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಏನು? ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಂದರೆ, ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಇನ್ ಈವೆಂಟ್ ಮ್ಯಾನೇಜ್ಮೆಂಟ್ ಈಸ್ ಎ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ by which the records of the event management company are created, captured, maintained and disposed of. ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಒಂದು ವ್ಯವಸ್ಥೆಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಅಂದರೆ ವ್ಯವಸ್ಥಿತವಾಗಿ ಒಂದು ಅಲ್ಲಿ ನಡೀತಕ್ಕಂತಹ ಎಲ್ಲ ಘಟನೆಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಅವುಗಳನ್ನು ವರದಿ ಮಾಡ್ಕೊತಕ್ಕಂಥದ್ದು, ಅವುಗಳನ್ನು ನಿರ್ವಹಿಸ್ತಕ್ಕಂಥದ್ದು ಮತ್ತು ಅದರ ಅವಶ್ಯಕತೆ ಮುಗಿದಾಗ ಅದನ್ನು ನಾಶ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ನಾವು ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೇವೆ. ದಿಸ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಆಲ್ಸೋ ಎನ್ಶೂರ್ಸ್ ದೇರ್ ಪ್ರಿಸರ್ವೇಷನ್ ಫಾರ್ ಎವಿಡೆನ್ಷಿಯಲ್ ಪರ್ಪಸ್, ಅಕ್ಯುರೇಟ್ ಅಂಡ್ ಎಫಿಷಿಯಂಟ್ ಅಪ್ಡೇಟಿಂಗ್, ಟೈಮ್ಲಿ ಅವೈಲಬಿಲಿಟಿ ಅಂಡ್ ಕಂಟ್ರೋಲ್ ಆಫ್ ಆಕ್ಸೆಸ್ ಟು ದೆಮ್ ಓನ್ಲಿ ಬೈ ಆಥರೈಸ್ಡ್ ಪರ್ಸನಲ್ ಆಫ್ ದಿ ಕಂಪನಿ. ಸೊ ಈ ಒಂದು ರೆಕಾರ್ಡ್ ಕೀಪಿಂಗ್ ವ್ಯವಸ್ಥೆ ಯಾವ್ದಾಗಿರುತ್ತೆ ಅಂತಂದರೆ, ಇದನ್ನು ಎವಿಡೆನ್ಷಿಯಲ್ ಪರ್ಪಸ್ಗೆ ಬಳಸ್ತೀವಿ, ಅಂದರೆ ಸಾಕ್ಷಿ ಪರ್ಪಸ್ಗೆ ಇದನ್ನು ಬಳಸ್ತೀವಿ ಮತ್ತು ಇದನ್ನು ಪದೇ ನಾವು ಪುನರ್ಮನನ ಮಾಡಿಕೊಂಡು ನಮ್ಮ ಒಂದು ಒಂದು ಪರ್ಫಾರ್ಮೆನ್ಸ್ನ ಉನ್ನತೀಕರಿಸ್ಕೊಳ್ಳೋದಕ್ಕೆ ಮತ್ತು ಒಂದು ಮಾಹಿತಿಯನ್ನು ನಾವು ಬೇಕಾದಾಗ ನಮಗೆ ಅದನ್ನ ಬಳಸ್ಕೊಳ್ತಕ್ಕಂಥದ್ದು ಮತ್ತು ಇದನ್ನು ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕಂದ್ರೆ ಎಲ್ರಿಗೂ ಇದು ಸಿಗಬಾರ್ದು, ಕೆಲವು ಆಥರೈಸ್ಡ್ ಅಧಿಕಾರಸ್ಥರಿಗೆ ಮತ್ತು ಯಾರಿಗೆ ಅಧಿಕಾರ ನೀಡಿರ್ತೀವಿ ಅವರು ಮಾತ್ರ ಇದನ್ನು ಬಳಸೋ ರೀತಿಯಲ್ಲಿ ಇದನ್ನು ನಾವು ನಿರ್ವಹಿಸಬೇಕು. ಇದು ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ನ ಇನ್ನೊಂದು ಅಂಶ. The event manager must keep a complete record of the event which is going to be conducted. These records will help him in getting to know if the event will go in the same manner which has been decided by him. ಸೊ ಇಲ್ಲಿ ಬರೀ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಂದರೆ ಒಂದು ಈವೆಂಟ್ ಆಗಿರ್ತಕ್ಕಂಥ ಈವೆಂಟ್ ಬಗ್ಗೆ ಮಾತ್ರ ಅಲ್ಲ,
ಮುಂದೆ ಆಗ್ತಕ್ಕಂಥ ಈವೆಂಟ್ ಸಂಬಂಧಪಟ್ಟಂಗೂ ಕೂಡ ನಾವು ರೆಕಾರ್ಡ್ಸ್ನ ಮಾಡ್ಬೋದು. ಇದರಿಂದ ನಾವು ಅಂದ್ಕೊಂಡಂಗೆ ಈವೆಂಟ್ ನಡೀತಾ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಚೆಕ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ರೆಕಾರ್ಡ್ಸ್ ವಿಲ್ ಆಲ್ಸೋ ಸರ್ವ್ ಇನ್ ಎ ಬೇಸ್ ಇನ್ ಪ್ರಿಪರೇಷನ್ ಆಫ್ ದ ಬಜೆಟ್ ಫಾರ್ ಈವೆಂಟ್ ವಿತೌಟ್ ಮಚ್ ಎಕ್ಸ್ಪೆಂಡಿಚರ್. ಸೊ ಈ ಒಂದು ರೆಕಾರ್ಡ್ ಮೇಂಟೆನೆನ್ಸ್ ಮಾಡೋದ್ರಿಂದ ನಾವು ಮೊದಲೇ ಬಜೆಟ್ನ ನಾವು ಸಿದ್ಧತೆ ಮಾಡ್ಕೊಳ್ಬೋದು. ಆ್ಯಂಡ್ ಎಸೆನ್ಷಿಯಲ್ ಆಫ್ ಗುಡ್ ರೆಕಾರ್ಡಿಂಗ್ ಕೀಪಿಂಗ್ ಸಿಸ್ಟಮ್ ಆರ್ ಲೈಕ್ ದಿಸ್. ಒಂದು ಒಳ್ಳೆಯ ರೆಕಾರ್ಡಿಂಗ್ ಕೀಪಿಂಗ್ ಸಿಸ್ಟಮ್ಗೆ ಈ ಒಂದು ಕೆಳಕಂಡ ಒಂದು ಲಕ್ಷಣಗಳಿರಬೇಕು. ನಂಬರ್ 1 ರೆಗ್ಯುಲರ್ ಅಪ್ಡೇಟ್, ಅದು ನಂಬರ್ 2 ಕನ್ಸಿಸ್ಟೆನ್ಸಿ ಆಫ್ ಪ್ರೊಸೀಜರ್, ನಂಬರ್ 3 ಸರ್ವ್ ದಿ ಪರ್ಪಸ್ ಆಫ್ ಲೀಗಲ್ ಎವಿಡೆನ್ಸ್, ನಂಬರ್ 4 ಈಸಿ ಟು ಅಂಡರ್ಸ್ಟ್ಯಾಂಡ್, ನಂಬರ್ 5 ಫ್ಲೆಕ್ಸಿಬಿಲಿಟಿ, ಆ್ಯಂಡ್ ನಂಬರ್ 6 ಸಿಂಪ್ಲಿಸಿಟಿ. ಫೀಚರ್ಸ್ ಆಫ್ ಗುಡ್ ರೆಕಾರ್ಡಿಂಗ್ ಸಿಸ್ಟಮ್ ಆಲ್ರೆಡಿ ಈಗ ನಾನು ಹೇಳಿದೆ. ರಿಲಿಯಬಿಲಿಟಿ, ಅದು ನಂಬೋ ರೀತಿ ಇರಬೇಕು, ಮತ್ತು ಇಂಟಿಗ್ರಿಟಿ, ಅದರಲ್ಲಿ ಸಮಗ್ರವಾಗಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಇರಬೇಕು. ಅಂದರೆ ಮೇಂಟೈನ್ ಮಸ್ಟ್ ಬಿ ಕರೆಕ್ಟ್ ಆ್ಯಂಡ್ ರೆಫರ್ಡ್ ಬ್ಯಾಕ್ ಪ್ಲಾನಿಂಗ್, ಅಂದರೆ ಅದು ಕರೆಕ್ಟ್ ಆಗಿರಬೇಕು ಮತ್ತು ಸಮಗ್ರವಾಗಿರಬೇಕು. ಸಿಂಪ್ಲಿಸಿಟಿ, ಇದು ಬಹಳ ಸರಳವಾಗಿರಬೇಕು. ಈಸಿ ಟು ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಳಕ್ಕೆ ಸುಲಭವಾಗಿರಬೇಕು. ಅಕ್ಯುರೇಸಿ, ಕರೆಕ್ಟ್ ಅಂತ ಮಾಹಿತಿ ಇರಬೇಕು. ಆ್ಯಂಡ್ ಪ್ರೊವೈಡ್ ಇನ್ಫಾರ್ಮೇಷನ್, ಇದು ಮಾಹಿತಿಯನ್ನು ಒದಗಿಸ್ತಾ ಇರಬೇಕು. ಆ್ಯಂಡ್ ಆಕ್ಸೆಸಿಬಲ್ ಫಾರ್ಮ್ಯಾಟ್, ಇದು ನಮಗೆ ಓದಬಹುದಾಗಿರ್ತಕ್ಕಂಥ ಅಥವಾ ಸಿಗಬಹುದಾಗಿರ್ತಕ್ಕಂಥ ಒಂದು ಫಾರ್ಮ್ಯಾಟಲ್ಲಿ ಇರಬೇಕು, ವಿಧಾನದಲ್ಲಿ ಇರಬೇಕು. ಫ್ಲೆಕ್ಸಿಬಲ್, ಅವಶ್ಯಕತೆ ಬಿದ್ದಾಗ ಇದನ್ನು ಬದಲಾಯಿಸ್ಕೊಳ್ತಕ್ಕಂಥ ರೀತಿಯಲ್ಲಿರಬೇಕು. ಆ್ಯಂಡ್ ಲೀಗಲ್ ಎವಿಡೆನ್ಸ್, ಇದು ಒಂದು ಸಾಕ್ಷಿಯಾಗಿದ್ದು ಪರಿಣಾಮವನ್ನು ಬೀರಬೇಕು ಅಥವಾ ಉಪಯೋಗಕ್ಕೆ ಬರಬೇಕು. ಡೆವಲಪಿಂಗ್ ಎ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ವಿಲ್ ಬಿ ಬೆನಿಫಿಷಿಯಲ್ ಟು ದ ಈವೆಂಟ್ ಮ್ಯಾನೇಜರ್ ಇನ್ ದ ಫಾಲೋಯಿಂಗ್ ವೇಸ್. ಈ ಒಂದು ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ನ ಮಾಡಿದ್ರೆ ಅದು ಕೆಳಕಂಡ ರೀತಿಯಲ್ಲಿ ಇದು ಉಪಯೋಗಕ್ಕೆ ಬರ್ತದೆ ಈವೆಂಟ್ ಮ್ಯಾನೇಜರ್ಗೆ. ನಂಬರ್ 1, the event manager can work more efficiently if all the records are available in the right manner. Number 2, it will help him in preparation of the budget in the right manner, thereby cutting down the cost of the event. Number 3, if a proper record about the event is maintained, the event manager can keep a regular track whether or not the event is going according to his desired plan. Number 4, if a complete record is maintained, the event manager can be in a better position to calculate the profits. Number 5, during the course of the event manager will face various risks and uncertainties, but if a proper record is maintained, these can be avoided by taking proper measures well in advance. Number 6, an event will be successful only when it is different and unique. Having a complete record will help the event manager in getting a clear picture about the event. This will further help him bringing in new ideas in his event. Functions of record keeping system. ಈ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ನ ಕಾರ್ಯಗಳು ಏನು ಅಂದರೆ, ದ ಸಿಸ್ಟಮ್ ಪರ್ಫಾರ್ಮ್ಸ್ ದಿ ಫಾಲೋವಿಂಗ್ ಫಂಕ್ಷನ್. ನಂಬರ್ 1, ರಿಜಿಸ್ಟ್ರೇಷನ್ ಆಫ್ ದ ಈವೆಂಟ್. ನಂಬರ್ 2, ಕ್ಲಾಸಿಫಿಕೇಶನ್ ಆಫ್ ದಿ ಈವೆಂಟ್. ಅಂದರೆ ರಿಜಿಸ್ಟ್ರೇಷನ್ ಆಫ್ ದ ಈವೆಂಟ್, ಇಟ್ ಹೆಲ್ಪ್ಸ್ ಇನ್ ಕ್ಯಾಪ್ಚರಿಂಗ್ ರೆಕಾರ್ಡ್ಸ್ ಬೈ ಅಸೈನಿಂಗ್ ದಮ್ ಯೂನಿಕ್ ಐಡೆಂಟಿಟೀಸ್. ಅಂದರೆ ಆ ಒಂದು ಈವೆಂಟ್ಗೆ ವಿಶೇಷವಾಗಿರ್ತಕ್ಕಂತಹ ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಗುರುತನ್ನು ನೀಡಿ ಅದನ್ನು ರಿಜಿಸ್ಟರ್ ಮಾಡ್ತಕ್ಕಂಥದ್ದು, ಮತ್ತು ಕ್ಲಾಸಿಫಿಕೇಶನ್, ಅದರ ಸ್ವಭಾವದ ಆಧಾರದ ಮೇಲೆ ಅದನ್ನು ವಿಭಾಗಿಸ್ತಕ್ಕಂಥದ್ದು. ಇಂಡೆಕ್ಸಿಂಗ್ ಆಫ್ ಈವೆಂಟ್, ಇಟ್ ಹೆಲ್ಪ್ಸ್ ಇನ್ ಎಸ್ಟಾಬ್ಲಿಷಿಂಗ್ ಆಕ್ಸೆಸ್ ಪಾಯಿಂಟ್ಸ್ ಟು ಫೆಸಿಲಿಟೇಟ್ ರೆಕಾರ್ಡ್ ರಿಟ್ರೈವಲ್ ಆಫ್ ದಿ ಈವೆಂಟ್. ಸೊ ಇದನ್ನು ರೆಕಾರ್ಡ್ ರಿಜಿಸ್ಟರ್ ಮಾಡಿ ಮತ್ತು ಕ್ಲಾಸಿಫಿಕೇಶನ್ ಮಾಡಿದ್ಮೇಲೆ ಇದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಗುರುತನ್ನು ನೀಡೋದ್ರ ಮೂಲಕ ಇದನ್ನು ನಾವು ಇಂಡೆಕ್ಸಿಂಗ್, ಇದನ್ನು ಸೂಚ್ಯಂಕಗಳನ್ನು ಒದಗಿಸಬಹುದು. ನೆಕ್ಸ್ಟ್, ಮತ್ತು ಯಾವಾಗ ಬೇಕಾವಾಗ ನಾವು ಅದನ್ನು ಈಸಿಯಾಗಿ ಪಡೆದುಕೊಳ್ಳೋಕ್ಕೆ ಸಹಾಯ ಆಗೋ ರೀತಿ ಅದಕ್ಕೆ ನಾವು ಕೆಲವು ಇಂಡೆಕ್ಸೇಷನ್ ಅಥವಾ ಒಂದು ಸೂಚ್ಯಂಕಗಳನ್ನು ಕೊಡಬೇಕಾಗ್ತದೆ. access and security monitoring, so it helps in assignment of implement right and restrictions that protect record against unauthorized and inappropriate use or access. ಸೊ ಯಾರು ಈ ರೆಕಾರ್ಡ್ಸ್ನ ಉಪಯೋಗಿಸ್ಬಹುದು ಅಂತ ಹೇಳ್ಬಿಟ್ಟು ಮೊದಲೇ ಅವ್ರಿಗೆ ರೈಟ್ಸ್ ಮತ್ತು ಅಥಾರಿಟೀಸ್ನ ಕೊಡಬೇಕು. ನೆಕ್ಸ್ಟ್, ಈವೆಂಟ್ ಟ್ರ್ಯಾಕರ್, ಇಟ್ ಹೆಲ್ಪ್ಸ್ ಇನ್ ಮಾನಿಟರಿಂಗ್ ಈವೆಂಟ್ ರೆಕಾರ್ಡ್ ಯೂಸ್ ಟು ಎನ್ಶೂರ್ ನೋ ಇನ್ಅಪ್ರಾಪ್ರಿಯೇಟ್ ಯೂಸ್ ಅಕ್ಕರ್. ಅಂದರೆ ಇದನ್ನು ಯಾರು ಕೂಡ ಇದನ್ನು ಅನವಶ್ಯಕವಾಗಿ ಬಳಸ್ಕೊಂಡಿರೋಣ, ಇದರಿಂದ ಅನ್ಯಾಯ ಮಾರ್ಗವಾಗಿ ಇದನ್ನು ಬಳಸ್ಕೊಂಡಿರೋ ತಡೆಯಿರ್ತಕ್ಕಂಥ ಈವೆಂಟ್ ಟ್ರ್ಯಾಕರ್ ಕೂಡ ಇರಬೇಕು. ಇದು ಕೂಡ ಅದರ ಕೆಲಸ ಆಗಿರ್ತದೆ. ನೆಕ್ಸ್ಟ್, ಲಾಸ್ಟ್ ಒನ್, ಡಿಸ್ಪೋಸಲ್. ಇಟ್ ಹೆಲ್ಪ್ಸ್ ಇನ್ ಯುಟಿಲೈಸಿಂಗ್ ಡಿಸ್ಪೋಸಲ್ ಅಥಾರಿಟೀಸ್, ಲಿಂಕಿಂಗ್ ಡಿಸ್ಪೋಸಲ್ ಪೀರಿಯಡ್ಸ್ ಟು ರೆಕಾರ್ಡ್ and triggering any requirement disposal action, reviewing any history of the use and confirm amend disposal status. ಅಂದರೆ ಈವೆಂಟ್ನ ಬರೀ
ರಿಜಿಸ್ಟರ್ ಮಾಡ್ತಕ್ಕಂಥದ್ದು, ಕ್ಲಾಸಿಫಿಕೇಶನ್ ಮಾಡ್ತಕ್ಕಂಥದ್ದು, ಇಂಡೆಕ್ಸ್ ಮಾಡೋದು ಅಥವಾ ಅದರ ಆಕ್ಸೆಸ್ನ ಮಾನಿಟರ್ ಮಾಡೋದು, ಈವೆಂಟ್ ಟ್ರ್ಯಾಕರ್ ಮಾಡೋದು ಅಷ್ಟೇ ಅಲ್ಲ, ಅದನ್ನು ನಾಶ ಮಾಡ್ತಕ್ಕಂಥದ್ದು ಕೂಡ ಈ ಈವೆಂಟ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ನ ಕಾರ್ಯವಾಗಿರುತ್ತದೆ. ಯಾವಾಗ ನಾಶ ಮಾಡಬೇಕು, ಯಾವ ಒಂದು ಬೇಸಿಸ್ ಮೇಲೆ ನಾಶ ಮಾಡಬೇಕು, ಅದನ್ನು ನಾಶ ಮಾಡೋಕೆ ಮೊದಲು ಯಾವಂತ ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ, ಇವೆಲ್ಲವನ್ನು ಅದು ಗಮನಿಸ್ತಾ ಇರ್ತವೆ. ಇದೆಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ನ ಕೆಲಸಗಳು. ಟೈಪ್ಸ್ ಆಫ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್. ಈಗ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ನ ಮೀನಿಂಗ್ ತಿಳ್ಕೊಂಡ್ವಿ ಮತ್ತು ಅದರಿಂದ ಕಾರ್ಯಗಳನ್ನು ತಿಳ್ಕೊಂಡ್ವಿ. ಈಗ ಅದರಲ್ಲಿರ್ತಕ್ಕಂಥ ವಿಧಾನಗಳನ್ನು ತಿಳ್ಕೊಳ್ಳೋಣ. ರೆಕಾರ್ಡ್ಸ್ ಕ್ಯಾನ್ ಬಿ ಮೇಂಟೈನ್ಡ್ ಬೈ ದ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಐದರ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್ ಆರ್ ಇನ್ ಮ್ಯಾನ್ಯಲ್ ಫಾರ್ಮ್. ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಂದರೆ ಇಲ್ಲಿ ನಾನು ನಿಮಗೆ ಡಿಸ್ಕಸ್ ಮಾಡಿದ್ವಿ, ಈ ಒಂದು ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ನ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಅಥವಾ ಮ್ಯಾನ್ಯಲ್ ಫಾರ್ಮಲ್ಲಿ ನಾವು ಮೇಂಟೈನ್ ಮಾಡ್ಬೋದು. ಹಾಗಾಗಿ ಇಲ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ record keeping system. Number one is electronic record keeping system, second one is a manual record keeping system. ಏನು ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಂದರೆ, ಮೋಸ್ಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಯೂಸ್ ಅಕೌಂಟಿಂಗ್ ಸಾಫ್ಟ್ವೇರ್ ಪ್ರೋಗ್ರಾಮ್ಸ್ ಟು ಸಿಂಪ್ಲಿಫೈ ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಆ್ಯಂಡ್ ಪ್ರೊಸೀಜರ್ಸ್. ಮೀನಿಂಗ್ಫುಲ್ ರಿಪೋರ್ಟ್ಸ್. ಎಲೆಕ್ಟ್ರಾನಿಕ್ ರಿಪೋರ್ಟ್ ಕೀಪಿಂಗ್ ಈಸ್ ಬೆನಿಫಿಷಿಯಲ್ ಇನ್ ಮೆನಿ ವೇಸ್. ಅಂದರೆ ಬೈ ಯೂಸಿಂಗ್ ಎಲೆಕ್ಟ್ರಾನಿಕ್ equipments, ಕಂಪ್ಯೂಟರ್ಸ್ ಆ್ಯಂಡ್ ಅದರ್ ಡಿವೈಸಸ್ ನೀವು ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ನ ಮಾಡಿದ್ರೆ ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಇದಕ್ಕೆ ಅದರದೇ ಆಗಿರ್ತಕ್ಕಂಥ ಅಡ್ವಾಂಟೇಜಸ್ ಇದೆ. ದ ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಈಸ್ ಆಸ್ ಫಾಲೋಸ್. ಇಟ್ ಈಸ್ ಎಫಿಷಿಯಂಟ್ ವೇ ಟು ಕೀಪ್ ಫೈನಾನ್ಷಿಯಲ್ ರೆಕಾರ್ಡ್ಸ್ ಆಫ್ ದ ಈವೆಂಟ್ ಆ್ಯಂಡ್ ರಿಕ್ವೈರ್ಸ್ ಲೆಸ್ ಸ್ಟೋರೇಜ್ ಸ್ಪೇಸ್. It helps in providing the option of recording when an invoice is raised. Next, third one, it is easy to generate orders, invoice, data report, financial statement, employee pay record, inventory. ಇಲ್ಲಿ ನಾನು ಟ್ಯಾಲಿನ ಗಮನಿಸಿದ್ದೀನಿ, ಅದನ್ನು ನೀವು ಕೂಡ ತಿಳ್ಕೊಂಡಿದ್ದೀರಾ. ಅಲ್ಲಿ ನೀವು ಬರೀ ಈಗ ಮ್ಯಾನ್ಯಲ್ ಸಿಸ್ಟಮಲ್ಲಿ ಯಾವ ರೀತಿಪ್ಪ ಅಂತಂದರೆ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಿ, ಮತ್ತು ನೀವು ಲೆಡ್ಜರ್ಸ್ನ ಮಾಡಿ, ನೆಕ್ಸ್ಟು ನೀವು ಟ್ರಯಲ್ ಬ್ಯಾಲೆನ್ಸ್ ಮಾಡಿ, ನೆಕ್ಸ್ಟು ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಇವೆಲ್ಲ ನೀವು ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಎಲೆಕ್ಟ್ರಾನಿಕ್ ರೆಕಾರ್ಡ್ ಸಿಸ್ಟಮಲ್ಲಿ ಹಂಗಲ್ಲ. ಬರೀ ನೀವು ಜರ್ನಲ್ ಎಂಟ್ರೀಸ್ ಡೇ ಬುಕ್ ಒಂದು ಪ್ರಿಪೇರ್ ಮಾಡಿ ಸಾಕು. ಇನ್ನು ಮಿಕ್ಕಿರ್ತಕ್ಕಂಥ ಲೆಡ್ಜರ್ ಬುಕ್ ಆಗಿರ್ಬೋದು, ಟ್ರೇಡಿಂಗ್ ಅಕೌಂಟ್ ಆಗಿರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಟ್ರಯಲ್ ಬ್ಯಾಲೆನ್ಸ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟಿಂದ ಹಿಡಿದು ಅನಾಲಿಸಿಸು, ರೇಷಿಯೋಸ್ವರೆಗೂ ಅದೇನೇ ಆಟೋಮೆಟಿಕಲಿ ಮಾಡುತ್ತೆ. ಅಂದರೆ ಬೇಸ್ಡ್ ಆನ್ ಸಾಫ್ಟ್ವೇರ್ ಮೊದಲೇ ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನ್. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ಇಲ್ಲಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಈಸ್ ವೆರಿ ಈಸಿ ಅಂತ ಗೊತ್ತಾಗುತ್ತೆ. Next, it automatically tallies amounts and provides reporting functions, keep up with the latest rates and taxes, laws and rulings, and many accounting programs are facility to email invoice to clients, order to suppliers, etc., and allows backing up records and keeping them in a safe place in a case of fire and theft. ಬೆಂಕಿ ಮತ್ತು ಇನ್ನೊಂದು ಅವಘಡಗಳು ಕೂಡ ಸಂಬಂಧಪಟ್ಟಾಗ ಏನಾಗೋದಿಲ್ಲ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ಗೆ, ಮೊದಲೇ ನಾವು ಅದನ್ನ ಬ್ಯಾಕಪ್ ತೆಗೆದು ಸಪ್ರೇಟಾಗಿ ಬೇರೆ ಕಡೆ ಸ್ಟೋರ್ ಮಾಡಿರ್ತೀವಿ, ಆಯಿತಾ. ಹಂಗಾಗಿ ನಮಗೆ ಡೇಟಾ ಉಳಿತದೆ. ಮ್ಯಾನ್ಯುಯಲ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್. ಸಮ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಮೇ ವಾಂಟ್ ಟು ಯೂಸ್ ಎ ಸಿಂಪಲ್ ಪೇಪರ್ ಬೇಸ್ಡ್ ರೆಕಾರ್ಡಿಂಗ್ ಕೀಪಿಂಗ್ ಸಿಸ್ಟಮ್. ಅಂದರೆ ಪೇಪರ್ ಪೆನ್ ಅಂದರೆ ಕೈಯಲ್ಲಿ ಬರೆದು ಇದನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು, ಇದು ಮ್ಯಾನ್ಯುಯಲ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಆಗಿರುತ್ತೆ. ದೇರ್ ಆರ್ ಸರ್ಟೈನ್ ಅಡ್ವಾಂಟೇಜಸ್ ಟು ಯೂಸ್ ಮ್ಯಾನ್ಯುಯಲ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್. ಇದನ್ನು ಬಳಸೋದ್ರಿಂದ ಕೂಡ ಹಲವಾರು ಅಡ್ವಾಂಟೇಜಸ್ ಇದ್ದಾವೆ, ಉಪಯೋಗಗಳಿದ್ದಾವೆ, ಆಯಿತಾ. It is less expensive to set up. It helps in correcting entries which may be easier with manual system as opposed to computerized ones that can leave a complicated audit trail. And the risk of corrupted data is much less and data loss is less. Risk of particularly if record is stored in a fire-proof environment, and problem with duplicate of copies of the same record are generally avoided. And the process in simplified we don't need a familiar with how accounting software calculates and threads our information. ಇದು ಬಹಳ ಸರಳ ಮತ್ತು ಸುಂದರವಾಗಿರ್ತದೆ. ಆ್ಯಂಡ್ ಇಲ್ಲಿ ಕೂಡ ಇದು ತುಂಬ ಕಡಿಮೆ ಒಂದು ಕಾಸ್ಟ್, ಇದರಲ್ಲಿ ಖರ್ಚೇನು ಬರೋದಿಲ್ಲ. ಒಂದು ಪುಸ್ತಕ, ಒಂದು ಪೆನ್ ಇದ್ರೆ ಸಾಕು. ಮತ್ತು ಇದಕ್ಕೆ ವಿಶೇಷವಾದ ಜ್ಞಾನ ಏನೂ ಬೇಡ, ಕಂಪ್ಯೂಟರ್ ಜ್ಞಾನ ಯಾವ ರೀತಿ ಏನೂ ಬೇಕಾಗಿಲ್ಲ. ಇದನ್ನು ಸರಳವಾಗಿ ಮೇಂಟೈನ್ ಮಾಡ್ಬೋದು. ಮತ್ತು ಡೇಟಾ ಲಾಸ್ ಅಂದರೆ ಬೆಂಕಿಯಿಂದ ದೂರ ಇರೋತಿ ಫೈರ್ ಪ್ರೂಫ್ ಎನ್ವಿರಾನ್ಮೆಂಟಲ್ಲಿ ನಾವು ಇದನ್ನು ಮೇಂಟೈನ್ ಮಾಡಿದ್ರೆ ನಮಗೆ ಯಾವುದೇ ರೀತಿ ಅವುಗಳಲ್ಲಿ ಕೂಡ ಸಂಭವಿಸೋದು ತುಂಬ ಕಡಿಮೆ ಇರ್ತದೆ. ಇದೆಲ್ಲ ಇದಕ್ಕಿರ್ತಕ್ಕಂತಹ ಒಂದು ಉಪಯೋಗಗಳು ಅಥವಾ ಅನುಕೂಲಗಳು. ದ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಯೂನಿಟ್, ಡೆವಲಪಿಂಗ್ ರೆಕಾರ್ಡಿಂಗ್ ಕೀಪಿಂಗ್ ಸಿಸ್ಟಮ್.
ಈ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ನ ಯಾವ ರೀತಿ ಡೆವಲಪ್ ಮಾಡ್ತಕ್ಕಂಥದ್ದು ಎನ್ನುವುದು ಈಗ ನಾವು ಡಿಸ್ಕಸ್ ಮಾಡೋಣ. ದ ಸ್ಟೆಪ್ಸ್ ಟು ಬಿ ಫಾಲೋಡ್ ಫಾರ್ ಡೆವಲಪಿಂಗ್ ಎ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಆರ್ ಆಸ್ ಮೆನ್ಷನ್ಡ್ ಬಿಲೋ. Step 1. Preliminary investigation. This is an opportunity to look at the organization broadly to be see its goals, how business is performed, who performed it, and the reason why it performed. In this step, risk, stakeholders, and other factors that impact on the way business is performed are also examined. ಸೊ ಬಿಫೋರ್ ಡೂಯಿಂಗ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ನೀವು ಪ್ರಾಥಮಿಕವಾಗಿರ್ತಕ್ಕಂತಹ ಒಂದು ಇನ್ವೆಸ್ಟಿಗೇಷನ್ನ ಮಾಡಬೇಕಾಗಿರ್ತದೆ. Second one, analysis of business activity. In doing step 2, you will learn more about the specific business process that your system will be required to support. You will also identify the record that are currently generated in the transaction of the business. The second step is you want to ಮೊದಲನೇದು preliminary investigation and second one is the analysis of business activity. ಆ business activitiesನ ವಿಶ್ಲೇಷಣೆ ಮಾಡಬೇಕಾಗಿರ್ತದೆ. And third one, identification of record keeping system requirements. Under this step, the event organizer should look at the record keeping requirements that apply to this area of business you are assessing, that is the area of the business your new system will support. ಸೊ ಮೂರನೇದಾಗಿ ನೀವು ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ಗೆ ಬೇಕಾಗಿರ್ತಕ್ಕಂತಹ ವಿಷಯಗಳನ್ನು ಗುರುತಿಸಬೇಕು. ಆ್ಯಂಡ್ ಫೋರ್ತ್ ಒನ್, ಅಸೆಸ್ಮೆಂಟ್ ಆಫ್ ಎಕ್ಸಿಸ್ಟಿಂಗ್ ಸಿಸ್ಟಮ್. If you are developing a system to replace an existing solution, be sure that you study existing system and identify all the positive and negative aspects of its operation. This assessment will provide important context for the development of your new system. ನೀವು ಒಂದು ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ನ ಡೆವಲಪ್ ಮಾಡಬೇಕು ಅಂತಂದರೆ ಈಗಾಗಲೇ ಈ ಮೊದಲೇ ಅಲ್ಲಿ ಇರ್ತಕ್ಕಂಥ ಒಂದು ಸಿಸ್ಟಮ್ನ ವ್ಯಾಲ್ಯೂಟ್ ಮಾಡಬೇಕು. ಅದರಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಮತ್ತು ನೆಗೆಟಿವ್ಸ್ನ ತೆಗೆದುಕೊಂಡು ಪಾಸಿಟಿವ್ಸ್ನ ಉಳಿಸ್ಕೊಂಡು ನೆಗೆಟಿವ್ಸ್ನ ಕವರ್ ಮಾಡೋ ರೀತಿ ನೀವು ಒಂದು ಹೊಸ ರೆಕಾರ್ಡಿಂಗ್ ಕೀಪಿಂಗ್ ಸಿಸ್ಟಮ್ನ ನೀವು ಕ್ರಿಯೇಟ್ ಮಾಡಬೇಕು ಅಥವಾ ಡೆವಲಪ್ ಮಾಡಬೇಕು. ನೆಕ್ಸ್ಟ್, ಫಿಫ್ತ್ ಸ್ಟೆಪ್ ಈಸ್ ಐಡೆಂಟಿಫಿಕೇಶನ್ ಆಫ್ ಸ್ಟ್ರಾಟಜೀಸ್ ಫಾರ್ ರೆಕಾರ್ಡ್ ಕೀಪಿಂಗ್. You may have a range of requirements you need to meet in this step. You can identify a combination of strategies from the development of a policy to the degree of technical components through the implementation of training program to ensure your system. ಇಲ್ಲಿ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಯಾವ ಒಂದು ಸ್ಟ್ರಾಟಜಿಯಲ್ಲಿ ಯಾವ ಒಂದು ಪ್ಲ್ಯಾನಲ್ಲಿ ನಾವು ಐಡೆಂಟಿಫೈ ಮಾಡೋಣ ಅನ್ನೋದನ್ನು ಗುರುತಿಸಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್, ಸಿಕ್ಸ್ತ್ ಸ್ಟೆಪ್ ಈಸ್ ಡಿಸೈನಿಂಗ್ ಆಫ್ ಎ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್. Based on the knowledge of organizational requirement and previous mistakes that you learned about through the course of your analysis, you will begin to develop all aspects of your system and incorporate any record keeping system tool you have developed in the course of your event. Next, step 7, implementation of record keeping system. The promotional strategies recommended in step 7 may contain useful suggestions to assist in your implementation. You will need to consider conversion strategies to move from the old to the new system and what effect this will have in an operation. ಸೊ ಇಷ್ಟೆಲ್ಲ ಮಾಡಿದ ಮೇಲೆ ನೀವು ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ನ ಜಾರಿ ತರಬೇಕಾಗುತ್ತೆ. ನೆಕ್ಸ್ಟ್, ಲಾಸ್ಟ್ ಒನ್ ಈಸ್ ಪೋಸ್ಟ್ ಇಂಪ್ಲಿಮೆಂಟೇಷನ್ ರಿವ್ಯೂ. ಅಂದರೆ it is an opportunity to measure how the implementation of new business system changes as far and whether the system meets the expectations that were outlined in the project planning. Post-implementation review also provides the opportunity to take corrective action regarding the faults detected in the system, which will help you to protect your investment on resources. ಸೊ ಇಲ್ಲಿ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡಿದಾದ್ಮೇಲೆ ಮತ್ತೆ ಇನ್ನೊಂದ್ಸರಿ ನೀವೇನು ಮಾಡಬೇಕು, ಅದನ್ನು ರಿವ್ಯೂ ಮಾಡಬೇಕಾಗುತ್ತೆ. ಅದನ್ನು ಮತ್ತೆ ಇನ್ನೊಂದ್ಸರಿ ನೀವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಇದರಿಂದ ನೀವು ಜಾರಿ ಮಾಡಿರ್ತಕ್ಕಂಥದ್ದು ಕರೆಕ್ಟ್ ಆಗಿದೆಯಾ ಅಥವಾ ಇಲ್ಲಿ ಏನಾದರೂ ಬದಲಾವಣೆಗಳು ಬದಲಾವಣೆ ಬರಬೇಕಂದ್ರೆ ಆ ಬದಲಾವಣೆಗಳು ನೀವು ಮಾಡೋದ್ರ ಮೂಲಕ ಇದನ್ನು ದಕ್ಷತೆಯನ್ನು ಕಾಪಾಡಬಹುದು ಮತ್ತು ಇನ್ನಷ್ಟು ಉನ್ನತೀಕರಿಸ್ಬೋದು. ಸೊ ಇದಿಷ್ಟು ಸ್ಟೆಪ್ಸ್ ಇನ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್, ಅಂದರೆ ಈ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ನ ಡೆವಲಪ್ ಮಾಡೋದ್ರಲ್ಲಿ ಇರ್ತಕ್ಕಂತಹ ಹಂತಗಳು. ಸ್ನೇಹಿತರೆ, ಇದಿಷ್ಟು ಮೈ ಲೆಕ್ಚರ್ ಫಸ್ಟ್ ಸೀರೀಸ್ ಯೂನಿಟ್ 1 ಇಂಟ್ರೊಡಕ್ಷನ್ ಟು ಈವೆಂಟ್ ಮ್ಯಾನೇಜ್ಮೆಂಟ್. ಇನ್ನಷ್ಟು ಮಾಹಿತಿಯನ್ನು ಲೆಕ್ಚರ್ ಸೀರೀಸ್ 2 ಅಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಒಳ್ಳೆಯದಾಗಲಿ.
ಜೈ ಹಿಂದ್.